ಇಲ್ಲಪ್ಪ 207 ಶ್ರೀ ವಿಚಾರ ಚಂದ್ರೋದಯದಲ್ಲಿ 11ನೇ ಕಲಾ 207ನೇ ಪ್ರಶ್ನೆ. उक्त अध्यास की निवृत्ति किससे होवे हैं? ಈಗ ಇಲ್ಲಿ ಹಿಂದೆ ಯಾವ ಬ್ರಹ್ಮ ಮತ್ತು ಈಶ್ವರನಿಗೆ ಅನ್ಯೋನ್ಯ ಅಧ್ಯಾಸ ಆಗಿದ್ದು ಕೇಳ್ಕೊಂಡು ಬಂದಿದ್ದರು. ಆ ಅಧ್ಯಾಸದ ನಿವೃತ್ತಿ ಎದರಿಂದ ಆಗ್ತದೆ? उक्त अध्यास की निवृत्ति विवेक ज्ञान से होवे. ಅಂದ್ರೆ ಉಕ್ತ ಅಧ್ಯಾಸದ ನಿವೃತ್ತಿ ಅಂದರೆ ನಿವೃತ್ತಿ ಅಂತ ಹೇಳೋದು ಏನೈತಿಲ್ಲ, ಅಧಿಷ್ಠಾನ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ, ವಿರೋಧಿ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ, ಉಪಾದಾನದ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ. ಅಧಿಷ್ಠಾನ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ ಅಂದರೆ ಹಗ್ಗ ಜ್ಞಾನದಿಂದ ಅಂದ್ರೆ ಅಧಿಷ್ಠಾನ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ ಅಂದರೆ ಸರ್ಪ ಅಜ್ಞಾನ, ದೃಷ್ಟಾಂತದಲ್ಲಿ ಸರ್ಪ, ದಾಷ್ಟಾಂತ ಸಿದ್ಧಾಂತದಲ್ಲಿ ಅಜ್ಞಾನ. ನಿವೃತ್ತಿ ಆಗತ್ತಿಲ್ಲ, ಜ್ಞಾನ ಆದ ಕೂಡಲೇ ಅದು. ಇದು ಅಧಿಷ್ಠಾನ ಜ್ಞಾನದಿಂದ ನಿವೃತ್ತಿ. ವಿರೋಧಿ ಜ್ಞಾನದಿಂದ ನಿವೃತ್ತಿ ಅಂದರೆ ಸ್ವಪ್ನ. ಸ್ವಪ್ನ ಅದು ಕಲ್ಪಿತ ಐತಿ. ಆ ಸ್ವಪ್ನ ಕಲ್ಪಿತ ಸ್ವಪ್ನ ನಿವೃತ್ತಿ ಆಗಬೇಕಾದ್ರೆ ಏನು ಬೇಕು? ಅದರ ವಿರೋಧಿ ಜ್ಞಾನದಿಂದ. ಇದು ಸ್ವಪ್ನಕ್ಕೂ ಜಾಗ್ರಕ್ಕೂ ವಿರೋಧಿ ಐತಿ. ಅಂದರೆ ಜಾಗೃತದ ಜ್ಞಾನವಾಗುತ್ತಲೇ ಸ್ವಪ್ನ ನಿವೃತ್ತಿ ಆಗ್ತದೆ. ಉಪಾದಾನ ಜ್ಞಾನದಿಂದ ಕಲ್ಪಿತದ ನಿವೃತ್ತಿ ಅಂದ್ರೆ ಉಪಾದಾನವಾದ ಮಣ್ಣಿನ ಜ್ಞಾನದಿಂದ ಗಡಿಗೆ ನಿವೃತ್ತಿ ಅಂತ ಇದು ಹೇಳ್ತಾರೆ. ಘಟವೇ ಪುಷಿ ಘಟವೇ ಅಂತೇಳಿ ಈ ರೀತಿ. ಅದರಂತೆ ಉಕ್ತ ಅಧ್ಯಾಸದ ನಿವೃತ್ತಿ ಎದರಿಂದ ಆಗ್ತದೆ ಅಂತ ಕೇಳಿದರೆ ವಿವೇಕ ಜ್ಞಾನದಿಂದ ಆಗುತ್ತದೆ. ಇಲ್ಲಿಯವರೆಗೆ ತತ್ಪದ ಬಗ್ಗೆ ಹೇಳಿ, ಇನ್ನು ತ್ವಂ ಪದದ ವಿಚಾರ ಮಾಡ್ತಾರೆ. ತ್ವಂ पद का वाच्यार्थ और लक्ष्यार्थ क्या? ಅಲ್ಲಿ ತತ್ಪದ ಲಕ್ಷ್ಯಾರ್ಥ ಈಶ್ವರ ಬ್ರಹ್ಮ. ಈ ತ್ವಂ ಪದದಲ್ಲಿ ವಾಚ್ಯಾರ್ಥ ಜೀವ, ಲಕ್ಷ್ಯಾರ್ಥ ಕೂಟಸ್ಥ. ತ್ವಂ पद का वाच्यार्थ और लक्ष्यार्थ क्या है ಅಂತ ಕೇಳಿದರೆ ಉತ್ತರ ಹೇಳ್ತಾರೆ, चक्षु कंठ और हृदय ये तीन जीव के देश है. ಅಂದರೆ ಜೀವ ಜಾಗೃತದಲ್ಲಿ ಚಕ್ಷುವಿನಲ್ಲಿರ್ತಾನೆ, ನೇತ್ರದಲ್ಲಿ, ಸ್ವಪ್ನದಲ್ಲಿ ಕಂಠ, ಸುಷುಪ್ತಿಯಲ್ಲಿ ಹೃದಯ ಅಂತೇಳಿ ಈ ಸ್ಥಾನ ಹೇಳಲ್ಪಟ್ಟಿದೆ. ಈ ಮೂರು ಜೀವನಿಗೆ ದೇಶ ಅಂದರೆ ಸ್ಥಾನ. ಜಾಗೃತ, ಸ್ವಪ್ನ और सुषुप्ति तीन जीव के काल है. ಯಾಕಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಈ ಮೂರು ಜೀವನಿಗೆ ಕಾಲ ಅಂತ ಹೇಳಿದರು. ಅದರ ಮೇಲಿಂದ ಅಂತ ಕೇಳಿದರೆ ಕಾಲವಾಚಕ ಶಬ್ದಕ್ಕೂ ಅವಸ್ಥಾ ಕೈಯೇ ಈ ಲಕ್ಷಣದ ಅನುಸಾರ. ಯಾಕಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳಿಗೆ ಕಾಲ ಯಾಕೆ ಹೇಳ್ತಾರೆ ಅಂದರೆ ಕಾಲವಾಚಕ ಶಬ್ದಕ್ಕೂ ಅವಸ್ಥಾ ಕೈಯೇ ತಿಂಗಳ ಲಕ್ಷಣ ಐತಿ.
ಸ್ಥೂಲ ಸೂಕ್ಷ್ಮ कारण ये तीन जीव के वस्तु ಅಂದ್ರೆ ಭೋಗ ಸಾಮಗ್ರಿ. ಸ್ಥೂಲ ಸೂಕ್ಷ್ಮ ಕಾರಣ ಅಂದರೆ ಈ ಮೂರು ದೇಹಗಳು, ಜೀವನ ವಸ್ತು ಅಂದರೆ ಭೋಗ ಸಾಮಗ್ರಿ. ಭೋಗ ನಡಿಬೇಕಾದ್ರೆ ಭೋಗ ಅಂದರೆ ಭೋಗಕ್ಕೆ ಎದಕ್ಕತ್ತಾರೆ ಅಂತ ಕೇಳಿದರೆ ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ಎಲ್ಲಿ ನಮಗೆ ಸುಖ ಆಗಲಿ ದುಃಖ ಆಗಲಿ ಸಾಕ್ಷಾತ್ಕಾರ ಆಕತಿ ಅಂದ್ರೆ ಪ್ರಕಟ ಆಕತಿ, ಮತ್ತು ಶರೀರ ಬಿಟ್ಟಾಕತ್ತೇನ ಅದಕ್ಕೆ ಸುಖ ದುಃಖ ಅನುಭವಿಸ್ಬೇಕಾದ್ರೆ ಶರೀರ ಬೇಕು. ಯಹಿ ಶರೀರ ಹೈ ಅಂದರೆ ಈ ಭೋಗ ಸಾಮಗ್ರಿ ಅಂದ್ರೆ ಈ ಶರೀರಗಳು. ವಿಶ್ವ ತೇಜಸ್ ಪ್ರಾಜ್ಞೆ ತೀನ್ ಜೀವಪನೆ ಕೆ ಅಭಿಮಾನಿ ಹೈ ಅಂದ್ರೆ ಈ ಮೂರು ಅವಸ್ಥೆಗಳು ಮೂರು ದೇಹಗಳು ಏನದವಲ್ಲ ಇವಕ್ಕೆ ಸಂಬಂಧ ಅವುಗಳ ಅಭಿಮಾನ ಮಾಡೋರು ಯಾರು? ಹಾಂ, ಅಂದ್ರೆ ಸ್ಥೂಲ ದೇಹ ಜಾಗೃತ ಅವಸ್ಥೆಗೆ ವಿಶ್ವಜೀವ, ಸೂಕ್ಷ್ಮ ದೇಹ ತೇಜಸ್ ಜೀವನಿಗೆ ಇದು ಹಾಂ ಕರೆಕ್ಟ್. ಹಾಂ, ಸೂಕ್ಷ್ಮ ದೇಹ ಸ್ವಪ್ನಾವಸ್ಥೆ ತೇಜಸ್ ಜೀವ, ಕಾರಣ ದೇಹ ಸುಸುಪ್ತಿ ಅವಸ್ಥಾ ಪ್ರಾಜ್ಞ जीव ಅಂತ ಈಗ ಹೇಳ್ತಾರೆ. तीन जीवपने के अभिमानी है, जागृत से आदि लेके मोक्ष पर्यंत जो भोग रूप संसार, ಜಾಗೃತಿಯಿಂದ ಮೊದಲು ಮೋಕ್ಷದವರೆಗಿರುವ ಈ ಭೋಗ ರೂಪ ಸಂಸಾರ ಸೋ ಜೀವ का कार्य है, ಇದೆಲ್ಲ ಜೀವನ ಕಾರ್ಯ. ಅಲ್ಪಶಕ್ತಿಪನ ಅಲ್ಪಜ್ಞಪನ ಪರಿಚ್ಛಿನ್ನಪನ ನಾನಾಪನ ಪರಾಧೀನಪನ ಅಂದ್ರೆ ಇವು ಪನ ಅಂತ ಬರ್ತವೆ. ಪನ ಅಂದ್ರೆ ಹಿಂಗೆ ಅಂದ್ರೆ ಅಂದ್ರೆ ಅಲ್ಪಶಕ್ತಿಪನ ಅಲ್ಪಜ್ಞತ್ವ. ಆಮೇಲೆ ಅಲ್ಪಶಕ್ತಿತ್ವ, ಪರಿಚ್ಛಿನ್ನತ್ವ, ನಾನತ್ವ, ಪರಾಧೀನತ್ವ, ಅಸಮರ್ಥತ್ವ, ಅಪರೋಕ್ಷತ್ವ, ಅವಿದ್ಯಾೋಪಾದಿವಾನತ್ವ. ಈ 8 ಜೀವಕ್ಕೆ ಧರ್ಮ, ಇವು ಜೀವನ 8 ಧರ್ಮಗಳು. ಅಲ್ಲಿ ಈಶ್ವರನೂ ಹೇಳ್ಕೊಂಬಂದಿದ್ದ ಆ ರೀತಿ. ಇನ್ನು ಸರ್ವಸಹಿತ ಜೋ ಅವಿದ್ಯಾ तिस विषय प्रतिबिंब रूप चिदाभास तिनका अधिष्ठान कूटस्थ, ये सर्व मिलके जीव कहिए हैं. ಅಂದರೆ ಈಗೇನು ಹೇಳಿದ್ರಲ್ಲ 8 ಧರ್ಮಗಳು, 8 ಧರ್ಮ ಸಹಿತ ಯಾವ ಅವಿದ್ಯಾ, अविद्या ಅಂದರೆ ब्रह्म विद्या से जाका बाद होवे सो अविद्या. अविद्या लक्षण ब्रह्म विद्या से जाका बाद होवे सो अविद्या. ಬ್ರಹ್ಮ ವಿದ್ಯೆಯಿಂದ ಯಾವುದು ಬಾಧವಾಗುತ್ತದೆಯೋ ಅದಕ್ಕೆ ಅವಿದ್ಯೆ ಅಂತಾರೆ. ತಿಸ್ ವಿಷಯ ಪ್ರತಿಬಿಂಬ ರೂಪ ಚಿದಾಭಾಸ, ಆ ಅವಿದ್ಯೆಯಲ್ಲಿ ಪ್ರತಿಬಿಂಬ ರೂಪ ಚಿದಾಭಾಸ. ಚಿದಾಭಾಸ ಅಂದ್ರೆ ಚೇತನ ಲಕ್ಷಣ ರಹಿತತ್ವೇ ಸತಿ ಚೇತನವತ್ ಭಾಸಯತಿ ಚಿದಾಭಾಸ, ಅಥವಾ ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಚಿದಾಭಾಸ. ಹೀಗೆ 2 ಲಕ್ಷಣ. ತಿನ್ಕಾ ಅಧಿಷ್ಠಾನ ಕೂಟಸ್ಥ, ಅವುಗಳಿಗೆ ಅಧಿಷ್ಠಾನವಾದದ್ದು ಕೂಟಸ್ಥ. ಕೂಟಸ್ಥ ಅಂದರೆ ಕೂಟವತ್ ನಿರ್ವಿಕಾರ ರೂಪೇಣ ಸ್ಥಿತಿ ಸ ಕೂಟಸ್ಥ ಉಚ್ಯತೆ ಅಂತೇಳಿ ಕೂಟಸ್ಥ ಲಕ್ಷಣ. ये सर्व मिलके जीव कहिए हैं, ಇವೆಲ್ಲ ಕೂಡ್ಕೊಂಡು ಜೀವ ಅಂತ ಹೇಳಲ್ಪಡ್ತಾರೆ. ಸೋ ಜೀವ್
त्वम पद का ವಾಚ್ಯಾರ್ಥ ತತ್ವಮಸಿ ಮಹಾವಾಕ್ಯದಲ್ಲಿ ತ್ವಂ ಅಂದರೆ ಅರ್ಥಾರ್ಥ ತ್ವಂ ಪದಕ್ಕೆ ವಾಚ್ಯಾರ್ಥ ಅಂದರೆ ಇಷ್ಟೆಲ್ಲ ಹೀಗದು ತ್ವಂ ಪದದ ವಾಚ್ಯಾರ್ಥ ಅಂದರೆ ವಾಚ್ಯಾರ್ಥ ಅಂದರೆ ಶಕ್ತಿ ವೃತ್ತಿಯಿಂದ ತಿಳಿಯಲ್ಪಟ್ಟದ್ದು. ಶಕ್ತಿ ವೃತ್ತಿಯಿಂದ ತಿಳಿದದ್ದಕ್ಕೆ ವಾಚ್ಯಾರ್ಥ ಅಂತಾರೆ. ಇನ್ನು ಸರ್ವಸಹಿತ ಚಿದಾಭಾಸ ಭಾಗಕ ತ್ಯಾಕರ್ಕೆ ಇವು ಎಲ್ಲ ಎಷ್ಟು ಅದಾವಲ್ಲ ಇವೆಲ್ಲ ಇಲ್ಲಿ ತನಕ ಹೇಳ್ಕೊಂಬಂದದ್ದು ಇವೆಲ್ಲ ಸಹಿತ ಚಿದಾಭಾಸ ಭಾಗ करके चिदाभास भाग का त्याग करके ಅವಿರೋಧ ಅಂದರೆ ಇವು ಮತ್ತು ಚಿದಾಭಾಸ ಭಾಗ ಚಿದಾಭಾಸನ ಹಿಡ್ಕೊಂಡು ಇವೆಲ್ಲ ಇದು ಅದಾವಲ್ಲ ಜೀವ ಅನ್ನುವಲ್ಲಿ अवशेष रहा जो स्थूल सूक्ष्म कारण शरीर का अधिष्ठान जीव साक्षी कूटस्थ आत्मा स्वत्वम पद का लक्ष्यार्थ ಇವೆಲ್ಲ ಕೂಡಿಕೊಂಡು ಚಿದಾಭಾಸ ಭಾಗವನ್ನು ಇವು ತ್ಯಾಗ ಮಾಡಿ ಉಳಿದಂಥ ಯಾವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಅಧಿಷ್ಠಾನವಾದ ಜೀವಸಾಕ್ಷಿ ಆದ ಕೂಟಸ್ಥ ಆತ್ಮ ಅವನು ತ್ವಂ ಪದದ ಲಕ್ಷ್ಯಾರ್ಥನಿದ್ದಾನೆ. अधिष्ठान अंदरे आप निर्विकार रूप से स्थित होवे और अविद्याकृत कल्पित कार्य का आश्रय होवे सो अधिष्ठान कहिए. अधिष्ठान ಅಂತ ಹೇಳ್ಕಬೇಕು ಅಂದರೆ आप निर्विकार रूप से स्थित होवे ತಾನು ನಿರ್ವಿಕಾರ ಯಾವ ವಿಕಾರವನ್ನು ಹೊಂದದೆ ನಿರ್ವಿಕಾರ ರೂಪದಿಂದ ಸ್ಥಿತವಾಗಿದ್ದು ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿದ್ದರೆ ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಹೇಗೆ आप निर्विकार रूप से स्थित होवे और अविद्याकृत कल्पित कार्य का आश्रय होवे आप निर्विकार रूप से स्थित होवे और अविद्याकृत कल्पित कार्य का आश्रय होवे सो अधिष्ठान कहिए हैं. ಅಲ್ಲದೆ ಕಾರ್ಯ ಸಹಿತ ಅಜ್ಞಾನ से आवृत होवे सो अधिष्ठान कहिए. ಎರಡನೇ ಲಕ್ಷಣಗಳು कार्य सहित अज्ञान से आवृत होवे कार्य सहित अज्ञान से आवृत होवे सो अधिष्ठान कहिए हैं. आप निर्विकार रूप से स्थित हो और अविद्याकृत कल्पित कार्य का आश्रय हो सो अधिष्ठान कहे. ಅಲ್ಲ ನಾವು ಏನೋ ಕೇಳೋದು ಅದಕ್ಕೆ ಕನ್ನಡ ಹಾಂ ತಾನು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿದ್ದು ಮತ್ತು ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿದ್ದರೆ ಅದಕ್ಕೆ ಅಧಿಷ್ಠಾನ ಅನ್ನಬೇಕು.
ಒಟ್ಟು ಎಲ್ಲದರಾಗೂ ಹಿಂದೆ ಇದೆಯೇನೆ. ಹ್ಞೂ ಹಾಂ, ಏನು ಶಾರ್ಟ್ ಹ್ಯಾಂಡ್ ಕಲಿಸ್ಬೇಕಾಗತ್ತೆ ನಾವು. ಹಿಂಗೆ 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 ಮಾಡ್ತಾನೆ. ಅಲ್ಲ, ಅವ ಮ್ಯಾನೇಜರ್ ಆಫೀಸರ್ ಬಡ 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 ಹೇಳ್ಕೊತ ಹೋಗ್ತೀನಿ, ಬಡ ಹಿಂಗೆ 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 ಒಂದೊಂದು ಹಿಂಗೆ ಇದು ಮಾಡ್ತಿರ್ತಾನ ಅವ ಅಷ್ಟೇ. ಹಾಂ, ಇಬ್ರು ಬ್ರಹ್ಮಸೂತ್ರಗಳನ್ನ ಅವನ್ನ ಇದ್ರಾಗ ಕೊಡ್ಬೇಕಂತ ಸುಮ್ಮ ಟಿ ವಿಯಾಗ ಕೊಟ್ಬಿಟ್ಟು ಚಾರ್ಟ್ ಹ್ಯಾಂಡ್ ಬೇಕಂದ್ರೆ ಆಯ್ತು ಆಯ್ತು ಆಯ್ತು. ಆಯ್ತಪ್ಪ. ಈಗ ಎಲ್ಲಿ ಪದಕ ಲಕ್ಷ್ಯಾರ್ಥ ಜೀವ ಸಾಕ್ಷಿಯಾದ ಕೂಟಸ್ಥ ಆತ್ಮ ಅದು ಪದ ಕೇಳ. ಹಾಂ, ಲಕ್ಷ್ಯಾರ್ಥ ಅಂತ ಹೇಳಿದೆ. ತ್ವಂ ಪದದ ಲಕ್ಷ್ಯಾರ್ಥ ಅಂದ್ರೆ ಅದಿಲ್ಲ. ಲಕ್ಷ್ಯಾರ್ಥ ಅಂದ್ರೆ ಏನಾರು ಹೇಳ್ತೇನೆ. ಲಕ್ಷ್ಯಾರ್ಥ ಅಂದರೆ ಶಕ್ಯ ಸಂಬಂಧ ಆಯ್ತು. ಶಕ್ಯ ಸಂಬಂಧ ಲಕ್ಷಣ ಅದು. ಲಕ್ಷಣಾವೃತ್ತಿಯಿಂದ ಯಾವುದು ತಿಳಿಯಲ್ಪಡುತ್ತದೆ ಅದಕ್ಕೆ ಲಕ್ಷ್ಯಾರ್ಥವೆನ್ನುತ್ತಾರೆ. ಹೀಗೆ 209ನೇ ಪ್ರಶ್ನೆ. कूटस्थ का और बुद्धि में प्रतिबिंब रूप जीव का परस्पर अध्यास कैसे है? ಆಗ ಅಲ್ಲಿ ಬ್ರಹ್ಮ ಈಶ್ವರನಿಗೆ ಅಧ್ಯಾಸ ಆದದ್ದನ್ನು ಹೇಳಿದರು ಎಲ್ಲಿ ತತ್ಪದದಲ್ಲಿ. ಈಗ ತ್ವಂಪದದಲ್ಲಿ ಕೂಟಸ್ಥ ಮತ್ತು ಬುದ್ಧಿಯಲ್ಲಿ ಪ್ರತಿಬಿಂಬ ರೂಪ ಜೀವನಿಗೆ ಪರಸ್ಪರ ಅಧ್ಯಾಸ ಹೇಗಾಗ್ಯದ, ಅರ್ಥಾತ್ ಅನ್ಯೋನ್ಯ ಅಧ್ಯಾಸ ಹೇಗಾಗ್ಯದ? ಪರಸ್ಪರ ಅಧ್ಯಾಸ ಅಂದ್ರೆ ಅನ್ಯೋನ್ಯ ಅಧ್ಯಾಸ. ಹಂಗಂದ್ರೆ ಪರಸ್ಪರ ಅಧ್ಯಾಸ ಅಂದ್ರೆ ಅನ್ಯೋನ್ಯ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ ಅಂದ್ರೆ ಪರಸ್ಪರ ಅಧ್ಯಾಸ. ಅಂದರೆ ಅದರದು ಇದರಲ್ಲಿ, ಇದರದು ಅದರಲ್ಲಿ, ಹಿಂಗೆ ಹಿಂಗದ ಹಿಂಗೆ ಹಂಗೆ ಹಿಂಗಿರ್ತೈತಿಲ್ಲ, ಹಿಂಗೆ ಇದ್ರದ್ದು ಹಿಂಗೆ ಇದರಲ್ಲಿ ಇದರಲ್ಲಿ ಹಿಂಗೆ ಮಾಡಿ ಹಿಂಗೆ ಆದದ್ದು ಹಿಂಗದ ಐತೆ ಅದು. ಅದಕ್ಕೆ ಅನ್ಯೋನ್ಯ ಅಧ್ಯಾಸ ಅನ್ನುತ್ತಾರೆ. ಈಗ ಪ್ರಶ್ನೆ ಏನು ಕೇಳೋಣ, ಕೂಟಸ್ಥ ಮತ್ತು ಬುದ್ಧಿಯಲ್ಲಿ ಪ್ರತಿಬಿಂಬ ಜೀವನ ಪರಸ್ಪರ ಅಧ್ಯಾಸ ಕೈಸೆ ಹೈ, ಹಾಂ ಅಂದರೆ ಹೇಗಾಗೈತಿ ಅಂತ ಕೇಳಿದ್ರೆ ಉತ್ತರ ಅವಿಚಾರ ದೃಷ್ಟಿ ಸೇ. ಅದು ಅವಿಚಾರ ದೃಷ್ಟಿಯಿಂದ ವಿಚಾರ ಮಾಡಲಾರ್ದ್ರಿಂದ ಅದು ಅವಿಚಾರದಿಂದ. ಅಂದ್ರೇನು ಅದಕ್ಕೆ ಹೇಳ್ತಾರಲ್ಲ, ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ಇಷ್ಟ ಈಗ ಮರ್ತಾನ, ಜೀವ ಕೂತಾನ, ಅರ್ಥ ಪರಮಾತ್ಮ ಆಗ್ಬಿಟ್ಟ ಕಲ. कूटस्थ की सत्यता का संसर्ग अंदर तादात्म्य अध्यास, तादात्म्य संबंध जीव में अध्यस्त है.
ಏನು ಹೇಳ್ತಾರೆ, ಕೂಟಸ್ಥನ ಸತ್ಯತಾದ ಸಂಸರ್ಗ ಅಂದರೆ ತಾದಾತ್ಮ್ಯ ಸಂಬಂಧ ಜೀವನಲ್ಲಿ ಅಧ್ಯಸ್ಥವಾಗಿದೆ. ಯಾತೆ ಜೀವ ಮಿಥ್ಯಾ ಪ್ರತೀತೋವೆ ನೈಕಿಂತು ಸತ್ ಪ್ರತೀತೋವೆ. ಅಂದರೆ ಜೀವ ಮಿಥ್ಯಾ ವಸ್ತು, ಅದು ಜೀವ ಅಂದ್ರೆ ಮಿಥ್ಯಾ ವಸ್ತು, ಕಲ್ಪಿತ, ಅಧ್ಯಸ್ಥ ಐತಿ. ಆದರೆ ಈ ಜೀವ ಮಿಥ್ಯಾ ಇದ್ದರೂ ಕೂಡ ಮತ್ತು ವೇದಾಂತದ ರೀತಿಯಿಂದ ಜೀವನಿಗೆ ಮಿಥ್ಯಾ ಅಂತ ಒಡಂಬಡ್ತಾರೆ. ತಿಳಿತಾನೆ? ಯಾರಿಗೊತ್ತು ಏನೇನೋ ಹೇಳಕತ್ತಿದ್ದು ನೀವು ಬೇರೆ ಏನೇನು. ಅಂದರೆ ಜೀವನಿಗೆ ಸತ್ಯ ಅಂತ ಒಡಂಬಡ್ದವರು ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚಳಮಣಿ, ವಿವರಣ ಗ್ರಂಥಕ, ಪ್ರತಿಬಿಂಬವಾದಿ ಅಂತಾರೆ ಅವರಿಗೆ. ಅವರು ಮಾತ್ರ ಜೀವನಿಗೆ ಇದು ಹಿಂದೆ ಬಹುತೇಕ ಅಲ್ಲಿ ಭೇದ ಭ್ರಾಂತಿ ಹೇಳುವಾಗ ಬಂದೈತೆ ಅದು. ಹಿಂದೆ ಬಂದೈತೆ ಅದು, ಆವಾಗ ಹೇಳೇನ. ವಿವರಣಾತ್ ಗ್ರಂಥ ಐತೆ ಅದು. ಆ ವಿವರಣ ಗ್ರಂಥದಲ್ಲಿ ಅವರು ಈ ಜೀವ ಈಶ್ವರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಬಿಂಬ ಪ್ರತಿಬಿಂಬವಾದ ಹೇಳ್ತಾರೆ. ಅಂದ್ರೆ ಬಿಂಬ ಈಶ್ವರ, ಬಿಂಬ ಅಂದ್ರೆ ಈಶ್ವರ ಅಂದರು, ಬ್ರಹ್ಮ ಅಂದ್ರೆ ಒಂದ ಅವ್ರ ಲೆಕ್ಕದಾಗ. ಅದಕ್ಕೆ ಬಿಂಬ ಐತಿ, ಒಂದು ಪ್ರತಿಬಿಂಬ ಐತಿ. ಅವ್ರ ಲೆಕ್ಕ ಎಷ್ಟೈತಿ ಅಂದ್ರೆ ಒಂದು ಬ್ರಹ್ಮ ಐತಿ, ಒಂದು ಅಜ್ಞಾನ ಐತಿ. ಎಡ್ಡ ವಸ್ತು ಅದಾವ. ಆ ಬ್ರಹ್ಮದ್ದು ಆ ಅಜ್ಞಾನದಲ್ಲಿ ಪ್ರತಿಬಿಂಬಿತ ಇರೋ ಎರಡು ವಸ್ತು, ಒಂದು ಬ್ರಹ್ಮ, ಒಂದು ಅಜ್ಞಾನ. ಆ ಬ್ರಹ್ಮದ ಪ್ರತಿಬಿಂಬ ಅಜ್ಞಾನದಲ್ಲಿ ಬಿದ್ದೈತಿ, ಅದಕ್ಕೆ ಪ್ರತಿಬಿಂಬ ಅಂತ. ಅಂದ್ರೆ ಇಲ್ಲಿ ನೀವು ಜೀವಾತ ಅಂತೀರಲ್ಲ, ಅದು ಜೀವ. ಆದರೂ ನೀವೇನರ ಅನ್ಕೋರ್ಕರೆ ಅಲ್ಲಿ ಜೀವ ಅನ್ನೋದು ಒಂದು ಇಲ್ಲ. ಯಾಕಂದರೆ ಅವ್ರ ಲೆಕ್ಕದೊಳಗೆ ಆ ಪ್ರತಿಬಿಂಬವು ಬಿಂಬ ಸ್ವರೂಪವೇ ಇರ್ತೈತಿ ಅನ್ನೋದಕ್ಕೊಂದು ಕನ್ನಡಿಯ ದೃಷ್ಟಾಂತ ಕೊಟ್ಟಾರ. ಕನ್ನಡಿಯನ್ನು ನೋಡಲಿಕ್ಕೆ ಹೊರಟಂಥ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ನೇತ್ರದಿಂದ ಹೊರಗೆ ಬಂದು ಕನ್ನಡಿಗೆ ಹೋಗಿ ತಾಗಿ ಮತ್ತು ರಿಟರ್ನ್ ಬಂದು, ಹೇಗೆ ಚೆಂಡು ಗಾಡಿಗೆ ಹೋಗಿದ್ರೆ ಬಾಲ್ ತಿರುಗಿ ಒಗದವನ ಕಡೆನೇ ಬರ್ತೈತಲ್ಲ, ಆ ರೀತಿ ಕನ್ನಡಿಗೆ ತಾಗಿ. ಯಾಕಂದ್ರೆ ಹಿಂದೆ ಪಾದರಸ ಹಚ್ಚಾರ ಅದಕ್ಕೆ. ಈ ಚಸ್ಮಾದೊಳಗಿಂದು ಪಾದರಸ ಇಲ್ಲ ಅಂತೇಳಿ ವೃತ್ತಿ ಪಾಸ್ ಆಕೈತಿ, ಪಾಸಾಗಿ ಹೋಗ್ತದೆ. ಅಲ್ಲಿ ಹಿಂದೆ ಪಾದರಸ ಹಚ್ಚಿದ್ರಿಂದ ಅದು ಪಾಸ್ ಆಗೋದಿಲ್ಲ, ಮತ್ತು ರಿಟರ್ನ್ ಬರ್ತೈತೆ. ರಿಟರ್ನ್ ಬಂದು ಈ ಗ್ರೀವಾಸ್ಥಿತ ಮುಖವನ್ನೇ, ಗ್ರೀವಾಸ್ಥಿತ ಮುಖ, ಗ್ರೀವ ಅಂದ್ರೆ ಕುತ್ತಿಗೆ ಮೇಲೆ ಏನು ಇದೈತಲ್ಲ ಮುಖ, ಇದನ್ನೇ ವಿಷಯೀಕರಿಸೈತೆ. ಅದು ಏನು ನೇತ್ರದಿಂದ ಹೊರಟಂಥ ವೃತ್ತಿ ಹೋಗೈತಿ, ಹೋಗಿ ಕನ್ನಡಿಗೆ ತಾಗೈತಿ. ನಾವು ಏನತ್ತೀವಿ, ಆ ಕನ್ನಡಿಯಲ್ಲಿ ಪ್ರತಿಬಿಂಬ ಐತೆ ಅಂತ ನಾವು ಹತ್ತೀವಿ. ಹೌದಲ್ಲ? ಕನ್ನಡಾಗ ಐತೆ ಇಲ್ಲ, ಐತೆ ಅಂತ ನಾವು ಹತ್ತೀವಿ. ಇಲ್ಲ ಥರ ಇಲ್ಲ. ಮತ್ತು ಇದ್ದಂಗೆ ಕಾಣ್ತೈತಲ್ಲ, ಅದು ಕಾಣೋದೆಲ್ಲ ಸತ್ತಿರ್ತೈತೇನ. ಈಗ ಒಂದು ಊದಿನ ಕಡ್ಡಿ ತೊಗೊಂಡು, ಏನು ಊದಿನ ಕಡ್ಡಿ ತೊಗೊಂಡು ಕತ್ಲ್ಯಾಗ ಊದಿನ ಕಡ್ಡಿ ಹಚ್ಚಿ ಹಿಂಗೆ ತಿರುಗಿಸಿದ್ರೆ ರೌಂಡ್ ಕಾಣ್ತದೆ. ಊದಿನ ಕಡ್ಡಿ ರೌಂಡ್ ಐತೇನ? ಇಲ್ಲದೊಂದು ಕಡ್ಡಿ ಐತಿ ಹಿಂಗೆ,
ಅದು ರೌಂಡ್ ಇಲ್ಲ, ಆದರೂ ವೇಗದ ಮೂಲಕವಾಗಿ ಹಂಗೆ ತೋರ್ತೈತಿ ರೌಂಡ್. ಹಂಗೆ ವೃತ್ತಿಯ ವೇಗ ಮೂಲಕವಾಗಿ ಕನ್ನಡಿಗೂ ಮುಖಕ್ಕೂ ನೇತ್ರಕ್ಕೂ ಕನ್ನಡಿಗೂ ಮುಖಕ್ಕೂ ಹಿಂಗೆ ಏನೈತಿಲ್ಲ ವೇಗ ಆಕೈತೆ. ಅದು ವೇಗ ಆಗಿ ಅದು ಹೆಂಗೆ ಹಿಂಗೆ ಗೋಲಾಕಾರವಾಗಿ ಆಕಾರ ಕಾಣ್ತೈತಿ ಕತ್ಲ್ಯಾಗ. ಅಗರಬತ್ತಿಯ ಕಿಡಿ ಬೆಂಕಿ ಅದರಂತೆ ವೃತ್ತಿ ಕೂಡ ವೇಗವಾಗಿ ತಿರುಗುವುದರಿಂದ ಆ ಕನ್ನಡಿಯಲ್ಲಿ ಇದ್ದಂತೆ ನಿಮಗೆ ತೋರ್ತೈತಿ. ಆದರೆ ಅಲ್ಲಿಲ್ಲ, ಅದು ಈ ಕಡೆ ತಿರುಗಿ ಬಂದದ, ಇದನ್ನು ವಿಷಯ ಮಾಡೈತಿ. ಆದ್ದರಿಂದ ಪ್ರತಿಬಿಂಬವು ಬಿಂಬರೂಪ ಐತಿ, ಬಿಂಬಕ್ಕಿಂತ ಭಿನ್ನ ಇಲ್ಲ ಅಂತ ಈ ರೀತಿ ಜೀವೇಶ್ವರರ ಅಭೇದ ಅಲ್ಲಿ ಹೇಳ್ತಾರೆ ಅವರು. ಆದರೆ ವ್ಯತ್ಯಾಸ ಏನು ಅಂದರೆ, ಇವರೇನು ಆಭಾಸವಾದದಲ್ಲಿ ಈಗೇನು ಚಿದಾಭಾಸ ಅಂತ ಕರಿತೀವಲ್ಲ, ಅಂತಃಕರಣದಲ್ಲಿ ಬಿದ್ದಂಥ ಚಿದಾಭಾಸ ಹೌದಿಲ್ಲ, ಜೀವ ಚಿದಾಭಾಸ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದದ್ದು. ಆ ಚಿದಾಭಾಸನು ವೇದಾಂತದ ಇವರು ಈ ಚಿದಾಭಾಸ ಅರ್ಥಾತ್ ಇಲ್ಲಿ ಪ್ರಕ್ರಿಯೆ ಭಿನ್ನ ಅದಾವ, ಪ್ರಕ್ರಿಯೆಗಳು ಭಿನ್ನ ಅದಾವ. ಪ್ರಕ್ರಿಯೆ ಅಂದರೆ ಪ್ರಕ್ರಿಯೆ ಅಂದರೆ ಏನು ಅಂತ ಕೇಳಿದರೆ, ಅದ್ವೈತ ಬೋಧ ಕರ್ನೆ ಕಾ ಕೋಯಿ ಬಿ ಪ್ರಕಾರ. ಸೊ ಪ್ರಕ್ರಿಯಾ ಕೈಯೇ ಅದ್ವೈತವನ್ನು ಬೋಧ ಮಾಡ್ತಕ್ಕಂಥ ಯಾವುದೇ ಒಂದು ಪ್ರಕಾರ ರೀತಿ ಅದಕ್ಕೆ ಪ್ರಕ್ರಿಯೆ ಅಂತಾರೆ. ಅಂದರೆ ಸಾಮಾನ್ಯವಾಗಿ ಜೀವೇಶ್ವರರ ಸ್ವರೂಪವನ್ನು ಹೇಳುವಲ್ಲಿ ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ ಇವು ಎಲ್ಲ ಪ್ರಕ್ರಿಯೆ. ಅವಚ್ಛೇದವಾದ ವಾಚಸ್ಪತಿ ಅವಚ್ಛಿನ್ನೋ ಆಭಾಸೋ ವಾರ್ತಿಕಸ್ಯ. ಅಂದರೆ ಅವಚ್ಛೇದವಾದ ವಾಚಸ್ಪತಿ ಭಾಂತಿಕಾರ್ ಅವಚ್ಛೇದವಾದ ಒಳಗೆ ಬರ್ತಾರೆ ಅವರು. ಅವಚ್ಛೇದವಾದದಲ್ಲಿ ಜೀವನ ಸ್ವರೂಪ ಏನಂತ ಮಾಡ್ತಾರೆ ಅವರಂದ್ರೆ, ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತಾರೆ. ಅವಚ್ಛೇದವಾದದಲ್ಲಿ ಅಂತಃಕರಣ ವಿಶಿಷ್ಟ ಚೇತನ ಅಂದ್ರೇನು? ವಿಶಿಷ್ಟ ಅಂದರೆ ವಿಶೇಷಣ ವಾಲೇಕು ವಿಶಿಷ್ಟ ಕೈಯೇ, ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅನ್ನುತ್ತಾರೆ. ಅಂದರೆ ಎಲ್ಲಿ ಅಂತಃಕರಣ ಅನ್ನೋದು ವಿಶೇಷಣ ಆಯಿತು, ಆಮೇಲೆ ಚೇತನ ವಿಶೇಷ ಆಯಿತು. ಹೇಗೆ? ಅದಕ್ಕಾಗಿ ಇಲ್ಲಿ ಎರಡೂ ಕೂಡ ಎರಡೇ ವಸ್ತು, ಇಲ್ಲಿ ಅಂತಃಕರಣ ಒಂದು ಚೇತನ, ಇವು ಎರಡೂ ಕೂಡಿ ಅಂತಃಕರಣ ವಿಶಿಷ್ಟ ಚೇತನ್ ಜೀವ್. ಆದರೆ ಆಭಾಸವಾದದಲ್ಲಿ ಇದು ಅವಚ್ಛೇದವಾದ ಆಯಿತು, ವಾಚಸ್ಪತಿಯ. ಆಭಾಸವಾದ ವಾರ್ತಿಕಾರ್ ಸುರೇಶ್ವರಾಚಾರ್ಯ, ಪಂಚದಶೀಕಾರ್, ವಿದ್ಯಾರಣ್ಯ ಇವರೆಲ್ಲರೂ ಆಭಾಸವಾದವನ್ನೇ ಒಡಂಬಡ್ತಾರೆ. ಈ ಚಂದ್ರೋದಯಕಾರ ಆಗಲಿ, ವಿಚಾರ ಸಾಗರಕಾರ ಆಗಲಿ, ಇವರೆಲ್ಲ ಮತ್ತು ಇವರು ವಾರ್ತಿಕಾರ್, ಶಂಕರ ಭಾಷ್ಯದ ಮೇಲೆ ವಾರ್ತಿಕ ಬರೆದವ್ರು ಯಾರು? ಸುರೇಶ್ವರಾಚಾರ್ಯ. ಇವರೆಲ್ಲರೂ ಇವರೇನು ಒಡಂಬಡ್ತಾರೆ? ಆಭಾಸವಾದವನ್ನು ಒಡಂಬಡ್ತಾರೆ. ಆಭಾಸವಾದ ಅಂತದಲ್ಲಿ ಆ ಜೀವನಿಗೆ, ಜೀವ ಅಂದರೆ ಅದಕ್ಕಂತಾರೆ ಅಂದ್ರೆ ಅಂತಃಕರಣದ ಅಧಿಷ್ಠಾನ ಕೂಟಸ್ಥ ಚೈತನ್ಯ, ಆ ಅಂತಃಕರಣದಲ್ಲಿ ಚೇತನದ ಆಭಾಸ. ಪ್ರತಿಬಿಂಬ ಅಂದ್ರೆ ಆ ಕಡೆ ಹೋಗ್ತೈತೆ ಅಂತೇಳಿ ಇವರು ಹೆಸರು ಚೇಂಜ್ ಇಟ್ಕೊಂಡಾರ. ತಿಳ್ತಾ ಆಭಾಸಕ ಮತ್ತು ಪ್ರತಿಬಿಂಬಕ್ಕೆ ಏನು ವ್ಯತ್ಯಾಸ? ಆಗುವ ಸ್ಥಿತಿ ಒಂದೇ ಐತಿ. ಅದು ಅದರ ಪ್ರತಿಬಿಂಬವೇ ಐತೆ. ಅದು ಬಿಂಬ ಪ್ರತಿಬಿಂಬವಾದಂಥ ಅವರು ಇಟ್ಕೊಂಡಾರಲ್ಲ, ಮತ್ತು ಇದಕ್ಕೂ ಅಂತಃಕರಣದ ಪ್ರತಿಬಿಂಬ
ಅಂತ ಹೇಳಿದರೆ ಆ ಪ್ರತಿಬಿಂಬ ಜೀವನಿಗೆ ಪ್ರತಿಬಿಂಬ ಅಂತ ಅವರು ಅಂದಾರ ನಾವು ಅಂದೇವು ಇಬ್ಬರದು ಒಂದಾಗಿಬಿಡ್ತೈತೆ ಅದು. ಆದ್ದರಿಂದ ಅದನ್ನು ವ್ಯಾವೃತ್ತಿ ಮಾಡೋ ಸಲುವಾಗಿ ಇವರು ಆಭಾಸ್ ಅಂದರು. ಅದು ಆಭಾಸ. ಹಾಂ, ಅಂದರೆ ಅವರಿಗೆ ಇವರಿಗೆ ಏನು ವ್ಯತ್ಯಾಸ ಐತಿ ಅಂತ ಕೇಳಿದರೆ ಅಂದರೆ ಬಿಂಬ ಪ್ರತಿಬಿಂಬವಾದಿಗಳು ವಿವರಣಕಾರರಿಗೂ ಮತ್ತು ಈ ವಾರ್ತಿಕಕಾರ ಮೊದಲಾದವರು ಪಂಚದಶಿಕಾರ ವಿದ್ಯಾರಣ್ಯರು ಇವರೆಲ್ಲರೂ ಇವರಿಗೆ ಅವ್ರಿಗೆ ಏನು ವ್ಯತ್ಯಾಸ ಅಂದ್ರೆ ಇವರು ಆಭಾಸ ಅಂತ ಜೀವನಿಗೆ ಏನು ಹೇಳ್ಯಾರಲ್ಲ, ಅಂದರೆ ಜೀವ ಇವರ ಮತದಲ್ಲಿ ಮಿಥ್ಯ, ವಿವರಣಕಾರರ ಮತದಲ್ಲಿ ಜೀವ ಸತ್ಯ. ಹೆಂಗೆ ಸತ್ಯ? ಅದು ಬಿಂಬರೂಪವೇ ಐತಿ. ಪ್ರತಿಬಿಂಬತೆ ಏನು ಕರಿದೇವೆ ಅದು ಬಿಂಬರೂಪವೇ ಐತಿ. ಬಿಂಬ ಸತ್ಯ ಐತಿಲ್ಲ, ಆದ್ದರಿಂದ ಪ್ರತಿಬಿಂಬನೂ ಸತ್ಯ. ಇಷ್ಟು ವ್ಯತ್ಯಾಸ ಐತಿ ಇಲ್ಲಿ. ಜೀವನಿಗೂ ಜೀವ ಮತ್ತು ಜೀವೇಶ್ವರ ಸ್ವರೂಪ ಹೇಳುವಲ್ಲಿ ಈ ಮೂರು ವಾದಗಳು ಪ್ರಸಿದ್ಧ ಅದಾವೆ ಈಗತಿ. ಆದ್ದರಿಂದ ಇಲ್ಲಿ ಆಭಾಸ ಅಂತ ಹೇಳೋದು ಜೀವನಿಗೆ ಇವರು ಈ ರೀತಿಯ ಜೀವ ಮಿಥ್ಯ ಅದಾನೆ. ಆ ವಿವರಣಕಾರರ ರೀತಿಯಲ್ಲಿ ಜೀವ ಸತ್ಯದ ಎಷ್ಟು ತಿಳ್ಕೋಬೇಕು. ಮತ್ತೆ ಎಲ್ಲಿಗೆ ಬಂದಿದ್ದೀವಿ? ಇಲ್ಲಿಂದ 9ನೇ ನಂಬರ್ದಲ್ಲಿ ಕೂಟಸ್ಥ ಮತ್ತು ಬುದ್ಧಿಯಲ್ಲಿದೆ ಪ್ರತಿಬಿಂಬ ರೂಪ ಜೀವನ ಪರಸ್ಪರ ಅಧ್ಯಾಸದ ಬಗ್ಗೆ ಹೇಳಕತ್ತಿತ್ತು, ಹೌದಿಲ್ಲ? ಅದು ಅವಿಚಾರ ದೃಷ್ಟಿ ಅಂತ ಹೇಳಿದರು. ಕೂಟಸ್ಥಕಿ ಸತ್ಯತಾಕ ಸಂಸರ್ಗ ಅಂದರೆ ತಾದಾತ್ಮ್ಯ ಸಂಬಂಧ ಜೀವನಲ್ಲಿ ಅಧ್ಯಾಸ ಐತಿ. ಕೂಟಸ್ಥನಲ್ಲಿ ಸತ್ಯತೆ ಐತಿ, ಆ ಸತ್ಯತ್ವದ ಸಂಬಂಧ ಜೀವನಲ್ಲಿ ಅಧ್ಯಸ್ಥ ಐತಿ. ಯಾತೆ ಜೀವ ಮಿಥ್ಯಾ ಪ್ರತೀತೋವೇನೆ ಕಿಂತು ಸತ್ ಪ್ರತೀತೋವೆ. ಏನಂದರು? ಇದನ್ನು ಹೇಳ್ರಿ ನೋಡೋಣ. ಹೌದು, ಮತ್ತೆ ಏನ್ರ ಮತ್ತೆ ಏನಾರ ತಿಳಿತೈತೆ ಗೊತ್ತಾಕತ್ತೆ ಬರೀ ನಾನೇ ಹೇಳ್ಕೊತ ಹೋಗು. ಇದು ಇಟ್ ಈಸ್ ಫಸ್ಟ್ ಸ್ಟ್ಯಾಂಡರ್ಡ್. ಅಂದರೆ ಇಲ್ಲಿ ಕೂಟಸ್ಥಕಿ ಸತ್ಯತಾ ಸಂಸರ್ಗ तादात्म्य संबंध जीव में अध्यस्त याते जीव मिथ्या प्रतीत होवे नहीं किंतु सत्य प्रतीत होवे हैं ಅಂತ ಹೇಳಿದರು. ಅಂದರೆ ಕನ್ನಡದಾಗ ಹೇಳೆ ಕೂಟಸ್ಥನ ಸತ್ಯತ್ವ ಸಂಸರ್ಗ ಅಂದರೆ ತಾದಾತ್ಮ್ಯ ಸಂಬಂಧ ಜೀವನಲ್ಲಿ ಅಧ್ಯಸ್ಥವಾಗಿದೆ. ಆದ್ದರಿಂದ ಜೀವ ಮಿಥ್ಯಾ ಪ್ರತೀತಿ ಆಗೋದಿಲ್ಲ, ಕಿಂತು ಸತ್ಯ ಪ್ರತೀತನಾಗುತ್ತಾನೆ. ಅಂದರೆ ಏನು? ಮೀನ್ಸ್ ವಾಟ್? ಮತ್ತು ಹಂಗೆ ಹೋದ್ರೆ ಹಾಂ ಏ ಭಗವಾನ್ ಅಲ್ಲ, ಎಲ್ಲಿದೆ? ವೇರ್ ಆರ್ ಯು? ಎಲ್ಲಿ ಹೋಗಿದ್ದೀಯಾ? ಕೂಟಸ್ಥ ಪರ ತ್ರಿಕಾಲಬಾಧಿತವಾಗಿರತ್ರಿ. ಅವಂದ ಜೀವನ ಅವಂದ ಇದನ್ನ ಇದ್ರ ಕಡೆ ಅವಂದ ಹೆಂಗೆ ಮಾಡೈತೆ? ಅವನು ಹಿಂಗಾಗೈತಿ, ಇವನು ಹಂಗಾಗೈತಿ. 12ನೇ ಅಧ್ಯಾಯ ಆಗಿತ್ತಪ್ಪ. ಅದು ಕೂಟಸ್ಥು ಸತ್ಯದನ್ರಿ, ಜೀವ ಮಿಥ್ಯಾದನ್ರಿ.
ಆ ಕೂಟಸ್ಥನ ಸತ್ಯ ಬಂದು ಈ ಜೀವನ ಮಿಥ್ಯತ್ವವನ್ನು ಮುಚ್ಚೈತಿ. ಜೀವನ ಹೋಗಿ ಆ ಕೂಟಸ್ಥನ ಮೇಲೆ ಆರೋಪ ಮಾಡಿ ಇತ್ರದ ಅದ್ರ ಮೇಲೆ ಇತ್ರದ ಆರೋಪ ಇಲ್ಲ. ಕೇಳ ಅಂತಃಕರಣದ ಧರ್ಮಗಳು ನೋ, ಇಟ್ ಈಸ್ ವೆರಿ ಡೀಪ್. ಅದಕ್ಕೆ ನಾ ಕೇಳೇನಿ ಏನರ ನಿಮ್ಗೆ ಹೊಳಿತೈತ್ಯಾ ಅಂಥೇಳಿ. ಸಾಮಾನ್ಯ ಐತಿ ಮತ್ತದು. ಹಾಂ, ಅದೇನು ಭಾಳ ದೊಡ್ಡ ಇದು ಇಲ್ಲ, ಆದರೂ ಅದು ತಿಳಿಯೋದಿಲ್ಲ. ಅಷ್ಟು ಹಗರಿದ್ರೂ ಕೂಡ ತಿಳಿಯೋದಿಲ್ಲ. ಹಾಂ, ಅಂದರೆ ಇಲ್ಲಿ ಕೇಳ್ರಿ, कूटस्थ की सत्यता का संसर्ग ಅಂದರೆ ತಾದಾತ್ಮ್ಯ ಸಂಬಂಧ ಜೀವನಲ್ಲಿ ಅಧ್ಯಸ್ಥವಾಗಿದೆ. ಆದ್ದರಿಂದ ಜೀವ ಮಿಥ್ಯಾ ಪ್ರತೀತಿ ಆಗೋದಿಲ್ಲ, ಕಿಂತು ಸತ್ಯ ಪ್ರತೀತಿ ಆಗುತ್ತಾನೆ ಅಂತ ಹೇಳಿದ್ರ ಅರ್ಥ ಏನು ಅಂತ ಕೇಳಿದ್ದು ಹೌದಲ್ಲ. ಅಂದರೆ ಇಲ್ಲಿ ಈಗ ನೀವು ಏನು ತಿಳ್ಕೊತೀರಿ, ಇಲ್ಲಿ ಕೂಟಸ್ಥನ ಸತ್ಯತ್ವ ಇಲ್ಲಿ ಬಂದೈತೆ ಹೌದಿಲ್ಲ, ಅದಕ್ಕೆ ಇವು ಮಿಥ್ಯಾ ತೋರೋದಿಲ್ಲ, ಮತ್ತು ಸತ್ಯ ತೋರ್ತಾನು ಹೌದಿಲ್ಲ, ಅವನ ಸತ್ಯತ್ವ ಇವನಲ್ಲಿ ತೋರಿ ಇದೇ ನೀವು ಹೇಳ್ತೀರಿ. ನೋ, ಅವನ ಸತ್ಯತ್ವ ಎಲ್ಲಿ ಬಂದೇ ಇಲ್ಲ. ಎಲ್ಲೈತೆ ಅಲ್ಲೇ ಐತೆ ಅದು. ಅದಕ್ಕೆ ಇದು ನೀಟ್ ಮಳೆ ತಂದಾಗ ನೀವು ಹೋಗ್ತೀರ ಅಂತೇಳಿ ನಾ ಕೆಣಕೇನೆ ಅದನ್ನು. ಅಂದರೆ ಸತ್ಯತ್ವ ಎಲ್ಲಿ ಇದಾಗಿಲ್ಲ, ಕೂಟಸ್ಥನ ಸತ್ಯತ್ವ ಐತಲ್ಲ, ಆ ಸತ್ಯತ್ವ ಇಲ್ಲಿ ತೋರಿಲ್ಲದು. ಸತ್ಯತ್ವದ ಅಲ್ಲಿ ಮತ್ತು ಇಲ್ಲಿ ಕೇಳ, ಸತ್ಯತ್ವದ ಸಂಬಂಧ ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದು, ಸ್ವಲ್ಪ ಸೂಕ್ಷ್ಮ ಐತೆ ಅದು. ಸತ್ಯತ್ವ ಎಲ್ಲೈತಿ? ಕೂಟಸ್ಥನ ಎಲ್ಲೈತಿ ಹೌದಾ, ಕೂಟಸ್ಥನ ಐತಿ. ನೀವು ಏನು ಒಂದು ಸ್ಥೂಲ ದೃಷ್ಟಿಯಿಂದ ಏನು ಡಂಗ್ರ ಹೊಡ್ಕೋತ ಹೇಳ್ತೀರಿ, ಆ ಸತ್ಯತ್ವ ಐತಿ ಕೂಟಸ್ಥನಲ್ಲಿ, ತೋರೈತಿ ಜೀವನಲ್ಲಿ ಇಲ್ಲ. ಹಂಗಿಲ್ಲ, ಅಲ್ಲೈತಿ ಇಲ್ಲಿ ತೋರೈತಿ ಅಂದ್ರೆ ಅನ್ಯೋನ್ಯ ಅಧ್ಯಾಸ ಆಕತ್ತದ. ಇದು ಇರಲಿ. ಅಂದರೆ ಆ ಕೂಟಸ್ಥನಲ್ಲಿ ಏನು ಸತ್ಯತ್ವ ಐತಲ್ಲ, ಆ ಸತ್ಯತ್ವ ಜೀವನಲ್ಲಿ ತೋರಿಲ್ಲ. ಮತ್ತೇನು ತೋರೈತಿ? ಆ ಸತ್ಯತ್ವದ ಸಂಬಂಧ. ಆ ಸತ್ಯತ್ವ ಅಲ್ಲ, ಸತ್ಯತ್ವದ ಸಂಬಂಧ. ಆ ಸತ್ಯತ್ವದ ಸಂಬಂಧ ಇಲ್ಲಿ ಜೀವನಲ್ಲಿ ತೋರೈತಿ. ಅದನ್ನು ಯಾವುದು ಅದಕ್ಕೆ ಸಂಬಂಧ ಅನ್ನೋದಕ್ಕೆ ಮತ್ತೆ ಅವ್ರ ಬ್ರ್ಯಾಕೆಟ್ನ್ಯಾಗ ನೀವು ಭ್ರಾಂತಿಯೊಳಗೆ ಬೀಳ್ತೀರ ಅಂತ ತಿಳ್ಕೊಂಡು ತಾದಾತ್ಮ್ಯ ಸಂಬಂಧ ಅಂತಿದ್ದಾರಲ್ಲಿ. ತಾದಾತ್ಮ್ಯ ಸಂಬಂಧ ಜೀವ ಮೇ ಅಧ್ಯಸ್ಥ. ನೋಡಿಲಿ, ಅಂದರೆ ಅದನ್ನು ಸತ್ಯತ್ವ ಯಾಕೆ ತಗೋಲಿಲ್ಲ ಕೇಳ್ರಿ. ಸತ್ಯತ್ವ ಕೂಟಸ್ಥನಲ್ಲೈತಿ, ಅದು ಜೀವನಲ್ಲಿ ತೋರೈತಿ ಅಂತ ನೀವು ಹೇಳ್ಕೊತ ಬರ್ತೀರ. ಆ ಸತ್ಯತ್ವ ಇಲ್ಲಿ ತೋರೈತಿ ಅಂದ್ರೆ ಅದು ಮುಂದೆ ಶಬ್ದ ಅಧ್ಯಸ್ಥೈತಿ ಅಂತೈತಿ. ಸತ್ಯ ಐತಿ ಅನ್ನೋದು ಮತ್ತು ಅಧ್ಯಸ್ಥ ಐತಿ ಅನ್ನೋದು ಏನು ವಿರೋಧ ಆಕತಿ ಅಲ್ಲ. ಆದ್ದರಿಂದ ಅದು ಏನಾರ ಐತೆ ಮತ್ತು ಹಂಗಾದರೆ ಸತ್ಯ ಬಂದು ಇಲ್ಲಿ ಐತೆ, ಅದು ಅಧ್ಯಸ್ಥ ಐತೆ ಅಲ್ಲ. ಸತ್ಯತಿ ಮತ್ತು ಅಧ್ಯಸ್ಥತಿ
ಈ ಈ ಇದು ಕ್ರಾಸಿಂಗ್ ಆಕತಿ ಇಲ್ಲಿ. ಆ ಉದ್ದೇಶ ಇಟ್ಕೊಂಡು ಅದಕ್ಕೆ ನಾ ಹೇಳಿದೆ, ನೀವೇನು ತಿಳ್ಕೊಂಡ್ರಿ ಅದು ತಪ್ಪು. ಏನು ಆ ಐತಿ ಸತ್ಯತ್ವ ಕೂಟಸ್ಥನಲ್ಲಿ, ಆದ್ರೆ ಜೀವನಲ್ಲಿ ತೋರೈತೀರಿ. ಆ ಸತ್ಯತ್ವ ಇಲ್ಲಿ ತೋರಿಲ್ಲ. ಸತ್ಯತ್ವ ಕೂಟಸ್ಥನಲ್ಲಿ ಐತಿ, ಆದ್ರೆ ತೋರೈತೇನು ಅಂದ್ರೆ ಆ ಸತ್ಯತ್ವದ ಸಂಬಂಧ ಅಟ್ಟ ತೋರೈತಿ. ಇಲ್ಲಿ ಸತ್ಯತ್ವ ಅಲ್ಲದು, ಸತ್ಯತ್ವದ ಸಂಬಂಧ. ಅಂದ್ರೆ ಹೆಂಗೆ, ಈಗ ಒಬ್ಬ ಎಮ್ ಎಲ್ ಎ ಇರ್ತಾನೆ ತಿಳ್ಕೊ, ಹೌದಾ? ಎಮ್ ಎಲ್ ಎ ಇರ್ತಾನೆ. ಆ ಎಮ್ ಎಲ್ ಎನ ಕೈಯಾಗಿ ಯಾವತ್ತು ಓಡಾಡ ಒಬ್ಬಿರ್ತಾನೆ. ಪಿ ಎನು ಬೇಡ, ಸುಮ್ಮ ಯಾವ್ದಾರು ಒಂದು ಇಲ್ಲಿ ಮನುಷ್ಯ ಹೆಚ್ಚು ಅವನು ಕೂಡ ಹೆಚ್ಚು ಅವನು ಕೂಡ ಓಡಾಡ್ತಿರ್ತಾನೆ. ಹಾಂ, ನಿಕಟ ಸಂಪರ್ಕ ಇಟ್ಕೊಂಡು ಅವ ಎಲ್ಲರನ್ನೂ ಅಂಜಿಸ್ತಾನೆ. ತೀರ್ಥ ಏ ಅಲ್ಲ, ನಾ ಯಾರು ಗೊತ್ತೈತೆ ನಿನಗತ್ತಾನೋ? ನಾ ಯಾರು ಗೊತ್ತೈತಿ ತಗೋ. ಅವ ಎಮ್ ಎಲ್ ಎ ಮಾತಾಡ್ಲಿಕ್ಕಿಲ್ಲ, ಹಿಂಗೆ ಕರೆ ಇವು ಮಾತಾಡ್ತಾನ. ಅಂದ್ರೆ ಏನು, ಬರೀ ಅವನಿಗೆ ಸಂಬಂಧ ಐತಿ, ಇವಂಗೆ ಅಧಿಕಾರ ಇಲ್ಲ. ಆ ಎಮ್ ಎಲ್ ಎ ಅಧಿಕಾರ ಇವಂಗೆ ಬಂದಿಲ್ಲ. ಅಧಿಕಾರ ಐತಿ ಎಮ್ ಎಲ್ ಎ ಅಲ್ಲೇ. ಆ ಅಧಿಕಾರ ಅವಂಗೆ ಸಂಬಂಧ ಹಚ್ಕೊಂಡು ಇವು ಇಟ್ಟು ಮಾಡ್ತಾನೆ. ಆ ರೀತಿ ಸತ್ಯತ್ವ ಕೂಟಸ್ಥನಲ್ಲೇ ಐತೆ. ಅದು ಎಮ್ ಎಲ್ ಎಗೈತೆ, ಅಲ್ಲೇ ಐತೆ. ಆ ಈ ಜೀವಪ್ಪ ಮತ್ತು ಅವ್ನ ಸಂಬಂಧಿಕವಲ್ಲ. ಹಾಂ, ಅದಕ್ಕೆ ಇಲ್ಲಿ ಮಿಥ್ಯಾದ ನಿಮ್ಮ ಜೀವ, ಇವಂದು ಏನೂ ಇಲ್ಲ, ಯಾವ ಅಧಿಕಾರ ಇಲ್ಲ, ಏನಿಲ್ಲ. ಕರೆ ಆದರೂ ನಾನು ಸತ್ಯ ಅಂತ ಅವ ಹೆಂಗೆ ಹತ್ತಿತ್ತಲ್ಲ. ನಾನು ಅಂದ್ರೆ ಏನು ತಿಳ್ಕೊಂಡೀನಿ? ಹಾಂ, ನಿನ್ನ ಏನು ಬೇಕಾದ್ ಮಾಡ್ಬೋದು. ನಾ ಆಫೀಸವ್ರಿಗೂ ದಮ್ ಕೊಡ್ತಿರ್ತಾನೆ, ನೀನು ಬದಲಿ ಮಾಡಿಸ್ಬಿಡ್ತೀನಿ ನಾ ತಿಳ್ಕೆ. ಇವನ ಕೈ ಏನೂ ಇಲ್ಲ ಕರೆ. ಹಂಗೆ ಜೀವ ಮಿಥ್ಯಾ ಇದ್ದರೂ ಕೂಡ ಸತ್ಯತ್ವ ಅಂದ್ರೆ ಸತ್ಯತ್ವ ಇಲ್ಲ, ಪವರ್ ಇಲ್ಲ ಇವಾಗ. ಸಂಬಂಧ ಅದೂ ಅಧ್ಯಾಸ ಐತಿ. ಮತ್ತು ತಗೋ, ಎಟ್ಟು ಸುಳ್ಳತಿ ನೀ ಪೂರಾ ಸತ್ಯ ತಂದು ಎಲ್ಲಿ ಇಡಕತ್ತಿ. ಅಂದ್ರೆ ಅದಕ್ಕೆ ಅವ್ರು ಏನು ಹೇಳ್ತಾರೆ, ಕೂಟಸ್ಥನ ಸತ್ಯತ್ವ ಸಂಸರ್ಗ ಅಂದರೆ ತಾದಾತ್ಮ ಸಂಬಂಧ ಜೀವನಲ್ಲಿ ಅಧ್ಯಸ್ತ ಐತೆ. ಅದು ನೋಡ, ಆ ಸಂಬಂಧನೂ ಕೂಡ ಅಧ್ಯಸ್ತ ಐತಿ, ಖರೆ ಅಲ್ಲದು. ಹಾಂ, ಅದಕ್ಕೆ ಹೇಳಿನಲ್ಲ, ಹಿಂಗೆ ಎಲ್ಲಿ ಅವನೋ ಒಬ್ಬ ಏನೋ ಅವನದು ಯಾವ ಅಧಿಕಾರ ಇಲ್ಲ, ಏನೂ ಇಲ್ಲ, ಖರೆ ಎಲ್ಲರನ್ನೂ ಅಂಜಿಸ್ಕೊತ ತಿರುಗಾಡ್ತಾನೆ ನಾವು. ಹಿಂಗೆ ಹಂಗೆ ಜೀವ ಮಿಥ್ಯಾ ಇದ್ದರೂ ಕೂಡ ಸತ್ಯ ಅಂತ ಸತ್ಯತ್ವ ಪ್ರತೀತಿ ಆಕ್ಕೈತಿ. ಅಂದ್ರೆ ಬರೀ ಸಂಬಂಧ ಅಧ್ಯಾಸ, ಸಂಬಂಧ ಐತನೂ ಇಲ್ಲ, ಅದೂ ಅಧ್ಯಾಸ ಅಂತ ಹೇಳ್ಯಾರ. ಆ ಸಂಬಂಧಕ್ಕೂ ಸತ್ಯತ್ವ ಅಂತೂ ಇಲ್ಲ. ನೀವು ಸತ್ಯತ್ವ ಅಲ್ಲಿದ್ದು ಇಲ್ಲಿ ಐತಿ ಅಂತೇಳಿ ಹೇಳ್ಕೊತ ಬಂದಿರಿ. ಆ ಸತ್ಯತ್ವ ಅಂತೂ ಇಲ್ಲ, ಸತ್ಯತ್ವ ಇಲ್ಲ. ಸತ್ಯತ್ವದ ಸಂಬಂಧ, ಆ ಸಂಬಂಧನೂ ಅಧ್ಯಾಸ ಐತಿ. ಮತ್ತು ಎಷ್ಟು ನೋಡಿ ಹೆಂಗೆ ಅದಕ್ಕೆ ಈಗ ತಿಳಿತಾ ಇಲ್ಲ. ಏಯಪ್ಪ ನಾವು ಕೆಲಸರಾಗ ಸಿಗಿಬಿದ್ದಿದ್ದೀವಲ್ಲ ಅಂತೇಳಿ. ಅದಕ್ಕೆ ಇದ್ರದ್ದು ಏನರ ಅರ್ಥ ಹೇಳ್ತೀರಿ ಅನ್ನೋದು ಕೇಳಿದ್ದೀನಿ ನಾನು. ಅದಕ್ಕೆ ಸ್ಥೂಲ ದೃಷ್ಟಿಯಿಂದ ಹೋಗ್ತಾನೆ ಮನುಷ್ಯ. ಹಿಂಗೆ ಅದನ್ನು ಸೂಕ್ಷ್ಮವಾಗಿ ಅದರ ಅರ್ಥ ಏನು ಅಂತ ವಿಚಾರ ಮಾಡಿರಂಗಿಲ್ಲ. ಹೇಗದ ಹೇಳಿ. ಆದ್ದರಿಂದ ಜೀವ ಮಿಥ್ಯಾ ಪ್ರತೀತಿ ಆಗುವುದಿಲ್ಲ, ಕಿಂತು ಸತ್ಯ. ಇನ್ನು ನಾ ಭಾಳ ದಿನ ಇರೋದನೆ. ಮತ್ತು ಮನೆ ಅದು ಜರ ಸಿಮೆಂಟ್ ಅದು ಹೆಚ್ಚಿಗೆ ಹಾಕ, ಪಸಂದ ಕಬ್ಬಿಣದ ಹಾಕಿ ಹೆಚ್ಚಿಗೆ. ಯಾಕಂದ್ರೆ ಇಲ್ಲ, ನೀನು ನಾಳೆ ತನಕ ಇರೋದು ಗೊತ್ತಿಲ್ಲ, ಇನ್ನು ನಾಳೆ ತನಕ ಇರ್ತಾನೆ ಇಲ್ಲೋ ಗೊತ್ತಿಲ್ಲ.
ಸಿಮೆಂಟ್ ಹಾಕಿ ಕಬ್ಬಣ ಹಾಕಿ ಮಾಡತ್ತ ಅಲ್ಲಿ ಭಾಳ ದಿನ ಹೋಗಲ್ಲ ಹಿಂಗೆ ಆತಾನ. ಆದ್ದರಿಂದ ಈ ಜೀವನಲ್ಲಿ ಮಿಥ್ಯಾ ಪ್ರತೀತಿ ಆಗದೆ ಸತ್ಯತ್ವ ಪ್ರತೀತಿ ಆಗುತ್ತದೆ. ಜೀವ ಅವ್ರ ತಾಕೆ ಕರ್ತಾಪನೆ ಆದಿಕ್ ಅವು 8 ಧರ್ಮ ಏನದಾವಲ್ಲ ಮೇಲೆ ಹೇಳಿದ್ವು, ಅವು ಧರ್ಮ ಕಾ ಸ್ವರೂಪ್ ಕೂಟಸ್ಥ ಮೇ ಅಧ್ಯಾಸ್ತೆ. ಏನಾಗೈತಿ? ಸತ್ಯತ್ವ ಕೂಟಸ್ಥನಲ್ಲಿ ಐತಿ. ಆ ಸತ್ಯತ್ವದ ಸಂಬಂಧ ಈ ಜೀವನಲ್ಲಿ ಐತೆ ಅಲ್ಲದು. ಆ ಸಂಬಂಧದ ಅಧ್ಯಾಸ ಐತಿ, ಸಂಬಂಧ ಅಧ್ಯಾಸ ಆಗೈತಿ. ಹಿಂಗೆ ಅವಾಗ ನನಗೆ ಸಂಬಂಧ ಐತೆ ಹಿಂಗೆ ಪಕ್ಕ ಇಲ್ಲ. ಮತ್ತೆ ಯಾತೇ ಜೀವ ಮಿಥ್ಯಾ ಪ್ರತೀತ ಹೋವೇನೆ ಕಿಂತು ಸತ್ಯ ಪ್ರತೀತ ಸತ್ಯನಾಗಿ ತೋರ್ತಾನೆ. ಜೀವ ಮತ್ತು ಅವನ ಕರ್ತೃತ್ವಾದಿ 8 ಧರ್ಮಗಳೇನದಾವಲ್ಲ ಅವುಗಳ ಸ್ವರೂಪವು ಕೂಡ ಕೂಟಸ್ಥನಲ್ಲಿ ಅಧ್ಯಸ್ಥ ಐತಿ. ಅವು ಇವನ ಧರ್ಮ ಏನದಾವಲ್ಲ ಜೀವನು ಕರ್ತೃತ್ವ ಭೋಕ್ತೃತ್ವ ಹಿಂಗೆಲ್ಲ ಇವು ಎಲ್ಲ 8 ಧರ್ಮಗಳು ಕೂಡ ಕೂಟಸ್ಥನಲ್ಲಿ ಅಧ್ಯಾಸ ಆಗ್ಯಾವ. ಅಲ್ಲಿ ಕೂಟಸ್ಥನಲ್ಲಿ ಇಲ್ಲವು ತಿಳಿತಾ? ಅಂದ್ರೆ ನೀವು ಏನು ಹೇಳ್ತಿದ್ರಲ್ಲ ಇವನ ಸತ್ಯತ್ವ ಅವನಲ್ಲಿ ಆಗೈತಿ, ಅವನ ಈ ಯಾವ ಕರ್ತೃತ್ವ ಇವನಲ್ಲಿ ಆಗೈತಿ. ಆಗ ಅವನ ಸತ್ಯತ್ವ ಇವನಲ್ಲಿ ಆಗಿಲ್ಲ, ಇವನ ಕರ್ತೃತ್ವ ಅವನಲ್ಲಿ ಆಗಿಲ್ಲ. ಯಾರು ಅವರಲ್ಲೇ ಅದಾವ. ಅದಕ್ಕೆ ಅವುಗಳ ಕೂಟಸ್ಥನಲ್ಲಿ ಅಧ್ಯಾಸ ಯಾತೇ ಕೂಟಸ್ಥ ಕರ್ತ ಭೋಕ್ತ ಸಂಸಾರಿ ಹಿಂಗೇನದಲ್ಲ. ಅದಕ್ಕೆ जीव और ताके कर्तृत्व आदि धर्म का स्वरूप कूटस्थ में अध्यस्त है. याते कूटस्थ अकर्ता भोक्ता असंसारी नित्य मुक्त संग ब्रह्म रूप प्रतीत होवे. ನಿಜವಾಗಿ ಅವನ ಸ್ವರೂಪ ಹೆಂಗೈತಿ ಕೂಟಸ್ಥಂದು? ಅವ ಲೆಕ್ಕದಿಂದ ಅಕರ್ತಾದಾನ ಕೂಟಸ್ಥ, ಕರ್ತೃತ್ವಾದಿಗಳಿಲ್ಲ, ಅಭೋಕ್ತಾದಾನ, ಅಸಂಸಾರಿ ಅದಾನ, ನಿತ್ಯ ಮುಕ್ತ ಅದಾನ, ಅಸಂಗದಾನ, ಬ್ರಹ್ಮರೂಪದಾನ. ಹೀಗಿದ್ದರೂ ಪ್ರತೀತೋವೇನೆ ಕಾಣಂಗಿಲ್ಲ. ಯಾಕಂದ್ರೆ ಇಲ್ಲಿ ಅದು ಅಧ್ಯಾಸವಾದ್ದರಿಂದ. ಕಿಂತು ತಾತೆ ವಿಪರೀತ ಪ್ರತೀತೋವೆ, ಅದಕ್ಕಿಂತ ವಿಪರೀತ ತೋರ್ತೈತಿ. ವಿಪರೀತ ಏನು ತೋರ್ತೈತಿ? ಅಕರ್ತ ಇದ್ದರೂ ನಾನೇ ಕರ್ತಾ ಇದೀನಿ, ನಾ ಮಾಡವ, ನಾ ಭೋಗ್ಸವ, ನಾ ಸಂಸಾರಿ ಅಂಥೇಳಿ ಹಿಂಗೆಲ್ಲ ಅದಕ್ಕೆ ವಿಪರೀತವಾಗಿ ತಿಳ್ಕೋತಾನೆ. ಯಾಕೆ ಅಧ್ಯಾಸ ಆಗೈತೆಲ್ಲ. ಹೀಗೆ ತಾತಿ ವಿಪರೀತ ಅಂದರೆ ಕೂಟಸ್ಥ ಸ್ವರೂಪ ನಿಜವಾದ. ಅದಕ್ಕೆ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಂದ್ರೆ ನಿಷ್ಠ ಈಗೆಲ್ಲ ಇವು ಏನದಾವಲ್ಲ ಈ ಸಂಸಾರ ಧರ್ಮಗಳೆಲ್ಲ ಇವು ಜೀವನೂ ಅದಾವು. ಚಿದಾಭಾಸ ರೂಪ ಜೀವ, ಜೀವ ಮಿಥ್ಯಾದಾನ. ಆ ಮಿಥ್ಯಾದಾದ ಜೀವನ ಧರ್ಮಗಳು ಇವೆಲ್ಲ ಕರ್ತೃತ್ವ ಭೋಕ್ತೃತ್ವ ಇವು ನಿಜವಾಗಿ ನೋಡಿದ್ರೆ ಅಂತಃಕರಣ ಧರ್ಮನೇ ಅವು. ಅಂತಃಕರಣದಲ್ಲಿ ಇವು ಪ್ರತಿಬಿಂಬ ರೂಪದಾನ ಜೀವ. ಆದ್ದರಿಂದ ಅದನ್ನಿದ್ರೆ ತನ್ನ ಮೇಲೆ ಹಾಕ್ಕೊಂಡಾನ. ತಾನ ಮೇಲೆ ಹಾಕ್ಕೊಂಡು ಸುಮ್ಮನೆ ಇರಬೇಕಲ್ಲ, ಕೂಟಸ್ಥನ ಮೇಲೆ ಹಾಕ್ಯಾನ. ಏನು ಮಾಡ್ತಿ? ಹಿಂಗಾಗೈತೆ ಅದು. ಆದ್ದರಿಂದ ಈ ರೀತಿ ವಿಪರೀತ ಪ್ರತೀತ ಹೋವೆ. इस रीति से कूटस्थ का और जीव का परस्पर अध्यास है. ಹಿಂಗೈತೆ. ಅದಕ್ಕೆ ಇಲ್ಲಿ ಒಂದರಲ್ಲಿ ಒಂದು ಏನು ಹಿಂಗೆ ಇದು ಆಗಿರ್ತಾವಲ್ಲ ತೊಡಕ, ಅದು ಈ ಎಲ್ಲಕ್ಕೂ ಕಾರಣ ಆಗತ್ತೆ. ಇದರಂತೆಯೇ ಈಗ ಇನ್ನೂ ಒಂದು ಈ ಈ ಈ ಗಂಟ ತೊಡಕ ಅದನ್ನು ಶಾಸ್ತ್ರ ಹೇಳ್ತತಿ. ಇಲ್ಲಿ ಬರೀ ಜೀವ ಕೂಟಸ್ಥರಿಗೆ ಹೇಳೈತಿ, ಹೌದಿಲ್ಲ? ಆದ್ರೆ ಇದು ಜೀವ ಇದ್ದದಲ್ಲಿ ಅಂತಃಕರಣದವ್ರು, ಹೌದಿಲ್ಲ? ಆ ಕರ್ತೃತ್ವಾದಿ ಅಂತಃಕರಣ ಧರ್ಮದವು. ಆದ್ದರಿಂದ ಇಲ್ಲಿ ಏನು ಹೇಳ್ತತಿ?
ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯಾ ದೇಹ ಸಾಕ್ಷಿಭಿಃ ಸಹಜ ಕರ್ಮಜ ಭ್ರಾಂತಿಜನ್ಯಂ ಇತಿ ತ್ರಿವಿಧಂ ಕ್ರಮಾತ್ ಅಂತ ಹೇಳ್ತೈತಿ. ಅದು ಸಂಸ್ಕೃತ ಐತೆ. ಅಂದರೆ ಏನು ಹೇಳ್ತದೆ ಅದು ಇಟೋತನ ಇದು ಹೆಂಗೈತಲ್ಲ ಅದರಂತೆ ಇಲ್ಲಿ ಕನೆಕ್ಷನ್ ಏನು ಒಂದಕ್ಕೊಂದು ಹೆಂಗೆ ಅದಾವು ಅಂತ ಕೇಳಿದರೆ, ಅಂದರೆ ಅಹಂಕಾರಸ್ಯ ತಾದಾತ್, ಅಹಂಕಾರ ಅಂದ್ರೆ ಅಂತಃಕರಣ. ಅಂತಃಕರಣ ವೃತ್ತಿ ಹೌದಿಲ್ಲ, ಮನಬುದ್ಧಿ ಚಿತ್ತ ಅಹಂಕಾರ ಅಂತೇಳಿ. ಅಹಂಕಾರಸ್ಯ ತಾದಾತ್ಮ, ಅಂತಃಕರಣ ಅಂತ ತಿಳ್ಕೊರಿ. ಈ ಅಂತಃಕರಣಕ್ಕೂ ಅಹಂಕಾರಸ್ಯ ತಾದಾತ್ಮ್ಯ, ಅದು ತಾದಾತ್ಮ್ಯ. ಆಗಲೇ ಅಲ್ಲಿ ಬಂದಿತ್ತಲ್ಲ ತಾದಾತ್ಮ್ಯ ಅಧ್ಯಾಸ, ಆಗಲೇ ಹೌದಿಲ್ಲ, ಅದ ಇಲ್ಲಿ ಆ ತಾದಾತ್ಮ್ಯ ಅಧ್ಯಾಸ ಇಲ್ಲಿ ಒಂದರಲ್ಲಿ ಒಂದು ಹೆಂಗೆ ಕನೆಕ್ಷನ್ ಐತೆ ಅದನ್ನು ಹೇಳ್ತೇನೆ ಈಗ. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿಭಿಃ. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿಭಿಃ. ಆಯ್ತಾ? ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿಭಿಃ ಸಹಜ ಕರ್ಮಜ ಭ್ರಾಂತಿಜನ್ಯಂ. ಸಹಜ ಕರ್ಮಜ ಭ್ರಾಂತಿಜನ್ಯಂ ಇತಿ ತ್ರಿವಿಧಂ ಕ್ರಮಾತ್. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿಭಿಃ ಸಹಜ ಕರ್ಮಜ ಭ್ರಾಂತಿಜನ್ಯಂ ಇತಿ ತ್ರಿವಿಧಂ ಕ್ರಮಾತ್. ಕ್ರಮಾತ್ ಅಂತ ಹಿಂದೆ ಇಂಗ್ಲೀಷ್ದೊಳಗೆ ಒಂದು ಹೇಳಿದ್ದೆ, ರಿಸ್ಪೆಕ್ಟ್ಲಿ ತಿಳ್ಗೆ. ಅಂದರೆ ಇಲ್ಲಿನೂ ಕ್ರಮ ಹಚ್ಚೋದೈತೆ ಹಿಂಗೆ ಒಂದಕ್ಕೊಂದು. ಅಂದರೆ ಈಗ ನೋಡಿ ಇಲ್ಲಿ ಅಹಂಕಾರಸ್ಯ ತಾದಾತ್ಮ್ಯಂ, ಈ ಅಹಂಕಾರ ಅಂದ್ರೆ ಅಂತಃಕರಣ ಅಂತ ಅರ್ಥ ಮಾಡ್ಕೊಳ್ರಿ. ಈ ಅಂತಃಕರಣದ್ದು ತಾದಾತ್ಮ್ಯ ಏನೈತೆ ಅಲ್ಲ, ಅದು ಎದೇದ್ರ ಕೂಡ ಐತಿ. ಅಹಂಕಾರಸ್ಯ ಚಿಚ್ಛಾಯ ಅಂದರೆ ಚಿದಾಭಾಸ ರೂಪ ಜೀವನೊಡನೆ. ಯಾವ್ದ್ರದ್ದು? ಅಂತಃಕರಣದ್ದು ಚಿದಾಭಾಸನಾದ ಜೀವನೊಡನೆ. ಜೀವನೊಡನೆ ತಾದಾತ್ಮ್ಯ ಐತಿ. ಅಂತಃಕರಣದ್ದು ಚಿದಾಭಾಸ ರೂಪ ಜೀವನೊಡನೆ ತಾದಾತ್ಮ್ಯ ಐತಿ. ಅಹಂಕಾರ ತಾದಾತ್ಮ್ಯಂ ಚಿಚ್ಛಾಯ, ಚಿಚ್ಛಾಯ ಅಂದರೆ ಜೀವನೊಡನೆ, ಚಿದಾಭಾಸರೊಡನೆ. ದೇಹ, ಈ ದೇಹದೊಡನೆ, ಈ ಸ್ಥೂಲ ದೇಹದೊಡನೆ. ಚಿಚ್ಛಾಯ ದೇಹ ಸಾಕ್ಷಿಭಿ, ಸಾಕ್ಷಿಯೊಡನೆ. ಅಂದ್ರೆ ಅದು ಒಂದೇ ಅಹಂಕಾರ ರೂಪ ಅಂತಃಕರಣ, ಅದರ ತಾದಾತ್ಮ್ಯ ಚಿದಾಭಾಸನೊಡನೆ ಐತಿ, ದೇಹದೊಡನೆ ಐತಿ. ಸಾಕ್ಷಿ ರೂಪ ಆತ್ಮನೊಡನೆ ಅಥವಾ ಕೂಟಸ್ಥನೊಡನೆ ಐತಿ. ಅದು ಯಾವ ರೀತಿ ಐತಿ ಅಂತ ಕೇಳಿದರೆ, ಸಹಜ ಕರ್ಮಜ ಭ್ರಾಂತಿಜನ್ಯಂ ಇತಿ ಕ್ರಮ. ಕ್ರಮ ತಂದು ಕೂಡಲೇನ ಅವು ಒಂದಕ್ಕೊಂದು ಕ್ರಮದಿಂದ ಹಚ್ಕೊಳ್ಳೋದು ಕೆಲಸ ಐತಿ ಇಲ್ಲಿ. ಯಾವುದನ್ನು ಅದಕ್ಕೆ ಹಚ್ಚಬೇಕು?
ಅಂದರೆ ತಾದಾತ್ಮ್ಯಂ ಚಿಚ್ಛಾಯ. ಹಾಂ, ಚಿಚ್ಛಾ ಮೊದಲು ಏನು ತೊಗೊಂಡಾನ? ಚಿಚ್ಛಾಯ ಅಂದರೆ ಚಿದಾಭಾಸ ಅಂತ ತೊಗೊಂಡಾನ. ಅದಕ್ಕೆ ಸಹಜ ಅನ್ನೋದು ಮೊದಲು ಬಂದೈತೆ ಅಲ್ಲಿ ಕ್ರಮದಾಗ. ಸಹಜ, ಕರ್ಮಜ, ಭ್ರಾಂತಿಜನ್ಯ ಹಿಂಗದಾವು. ಹಾಂ, ಅಹಂಕಾರ ಚಿಚ್ಛಾಯ, ದೇಹ, ಸಾಕ್ಷಿ ಇವು ಕ್ರಮದಿಂದ ಅದಾವೆ. ಹಿಂಗೆ ಅಂದ ಮೇಲೆ ಅಂತಃಕರಣಕ್ಕೂ ಚಿದಾಭಾಸನಿಗೂ ಸಹಜ ತಾದಾತ್ಮ್ಯವಿದೆ ಅಂತ ಅರ್ಥ ಮಾಡ್ಕೋಬೇಕು. ಅಂತಃಕರಣಕ್ಕೂ ಚಿದಾಭಾಸನಿಗೂ ಸಹಜ ತಾದಾತ್ಮ್ಯ. ಅಂತಃಕರಣಕ್ಕೂ ಚಿದಾಭಾಸನಿಗೂ ಸಹಜ ತಾದಾತ್ಮ್ಯ. ಹಾಂ, ಅಂತಃಕರಣಕ್ಕೂ ಚಿದಾಭಾಸ ರೂಪ ಜೀವನಿಗೂ ಸಹಜ ತಾದಾತ್ಮ್ಯ. ಇನ್ನು ಅದೇ ಅಂತಃಕರಣದ್ದು ದೇಹದೊಡನೆ ಕರ್ಮಜ ತಾದಾತ್ಮ್ಯ ಐತಿ. ಅದೇ ಅಂತಃಕರಣದ್ದು ಈ ಸ್ಥೂಲ ದೇಹದೊಡನೆ ಕರ್ಮಜ ತಾದಾತ್ಮ್ಯ ಸಂಬಂಧ ಐತಿ. ಕರ್ಮಜ ತಾದಾತ್ಮ್ಯ ಸಂಬಂಧ. ಚಿದಾಭಾಸ ಜೀವನೊಡನೆ ಅಂತಃಕರಣದ್ದು ಸಹಜ ತಾದಾತ್ಮ್ಯ. ಅದೇ ಅಂತಃಕರಣದ್ದು ಸ್ಥೂಲ ದೇಹದೊಡನೆ ಕರ್ಮಜ ತಾದಾತ್ಮ್ಯ ಸಂಬಂಧ. ಕಡಿದು ಸಾಕ್ಷಿ ಬಿಹಿ ಅಂತೇನು ಹೇಳೈತಲ್ಲ, ಅದು ಅದೇ ಅಂತಃಕರಣದ್ದು ಸಾಕ್ಷಿ ರೂಪ ಕೂಟಸ್ಥಾತ್ಮನೊಡನೆ ಭ್ರಾಂತಿಜನ್ಯಂ ಅಂದ್ರೆ ಬ್ರಹ್ಮಜ ತಾದಾತ್ಮ್ಯ ಐತಿ. ಬ್ರಹ್ಮಜ ತಾದಾತ್ಮ್ಯ. ಈಗ ಬರ್ಕೊಳ್ಳೋದು ಮುಗೀತು. ಹಾಂ, ಇನ್ನು ಕೇಳ್ರಿ. ಅಂದರೆ ಈಗ ಈ ಅಂತಃಕರಣ ಏನೈತಲ್ಲ, ಅಂತಃಕರಣಕ್ಕೂ ಚಿದಾಭಾಸನಿಗೂ ಯಾವ ಸಂಬಂಧ ಹೇಳ್ತೀವಿ? ಸಹಜ. ಸಹಜತೆ ಯಾಕಂದರು? ಸಹಜ ಸಂಬಂಧ ಹೇಗೆ ಅಂತ ಕೇಳಿದರೆ ಪಕ್ಕ ತಿಳಿಬೇಕಲ್ಲ ಅದು. ಹೌದಿಲ್ಲ? ಇಲ್ಲಕ್ಕೆ ಆಗಲಾಗೈತೆ ಸುಮ್ಮ ಹಂಗೆ ಮುಂದೆ ಹೋಗೋದಾಕತಿ. ಅಂದರೆ ಆ ಚಿದಾಭಾಸ ಕನ್ನಡಿದ್ದಂಗೆ ಅದ. ಇವ ಅಂತಃಕರಣ ಕನ್ನಡಿದ್ದಂಗೆ ಐತಿ. ಹೌದಾ? ಅಂತಃಕರಣ ಕನ್ನಡಿದ್ದಂಗೆ ಐತಿ. ಆ ಕೂಟಸ್ಥ ಚೈತನ್ಯ ಅದು ಬಿಂಬಿದ್ದಂಗೆ ಐತಿ. ಆ ಕೂಟಸ್ಥ ಚೈತನ್ಯದ ಪ್ರತಿಬಿಂಬ ಅಂತಃಕರಣದಲ್ಲಿ ಬಿದ್ದೈತಿ. ಹೌದಾ? ಆ ಪ್ರತಿಬಿಂಬಕ್ಕನ ಚಿದಾಭಾಸ ಅಂದಾರ. ಹೌದಿಲ್ಲ? ಆ ಚಿದಾಭಾಸ ರೂಪ ಜೀವ ಎಲ್ಲಿದನು? ಅಂತಃಕರಣದಲ್ಲಿ ಅದಾನ. ಕನ್ನಡಿ ಒಳಗೆ ಪ್ರತಿಬಿಂಬ ಇರ್ತೈತಿಲ್ಲ, ಮತ್ತು ಅದನ್ನ ಏನಾರು ಮಾಡಬೇಕಾಕತ್ತೇನ ಅಲ್ಲಿ? ಇಲ್ಲಿದು ಓದಿ ಅದ್ರಾಗ ಇಡಬೇಕು ಹಿಂಗೆ ಅದು ಸಹಜ ಹೋಗಿ ಪ್ರತಿಬಿಂಬ ಬೀಳ್ತೈತಿ. ಹೌದಲ್ಲ? ಆ ಪ್ರತಿಬಿಂಬ ಅದು ಯಾರೂ ಏನೂ ಮಾಡಲಿಲ್ಲ ಅಂದ್ರೆ ಸಹಜ ಕನ್ನಡಿಯಲ್ಲಿ ಹಿಂದೆ ಯಾವುದರಲ್ಲಿ ಪ್ರತಿಬಿಂಬ ಬೀಳ್ತದೆ ಅದು ಸಹಜ ಆಗಿರ್ತೈತಿ. ಆದ್ದರಿಂದ ಸಹಜ ತಾದಾತ್ಮ್ಯ ಸಂಬಂಧ ಅಲ್ಲಿ ಅಂತಃಕರಣಕ್ಕೂ ಮತ್ತು ಚಿದಾಭಾಸನಿಗೂ. ಅಂತಃಕರಣ ಕನ್ನಡ ಇದ್ದಂಗೆ ಐತಿ, ಚಿದಾಭಾಸ ಅದರಲ್ಲಿ ಪ್ರತಿಬಿಂಬ ಇದ್ದಂಗೆ ಅದನ. ಆದ್ದರಿಂದ ಸಹಜ ತಾದಾತ್ಮ್ಯ ಐತಿ ಅದಕ್ಕೆ. ಹಾಂ, ಗೊತ್ತಾತಲ್ಲ? ಪ್ರತಿಬಿಂಬಕ್ಕೂ ಕನ್ನಡಿಗೂ ಸಹಜ ತಾದಾತ್ಮ್ಯ ಇದ್ದಂತೆ ಅಂತೇಳಿ ಸಹಜ. ಇನ್ನು ಅದೇ ಅಂತಃಕರಣಕ್ಕೂ ಸ್ಥೂಲ ದೇಹಕ್ಕೂ ಕರ್ಮಜ ತಾದಾತ್ಮ್ಯ ಸಂಬಂಧ ಐತಿ. ಕರ್ಮಜ ತಾದಾತ್ಮ್ಯ ಸಂಬಂಧ ಅಂದ್ರೆ ಇಲ್ಲಿ
ಈ ಪ್ರಾರಬ್ಧ ಕರ್ಮ ಅನ್ನೋದು ಇವು ಎರಡರ ನಡುವೆ ಜಾಯಿಂಟ್ ಆಗೈತೆ. ಅದಕ್ಕೆ ಇವನು ಜಾಯಿಂಟ್ ಮಾಡಿದ್ದನ ಕರ್ಮಜ ತಾದಾತ್ಮ್ಯ. ಆ ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ ಅದು. ಇದು ತಿಳ್ಕೊಬೇಕು ನೀವು. ಅಂತಃಕರಣ ಅಂತೇಳಿ ಹಿಂಗೋ ಹೊಡೆದಿಲ್ಲ ಗಾಡಿ. ಅಂತಃಕರಣ ಅಂದರೇ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ರೂಪ ಅಂತಃಕರಣವು ಈ ಸ್ಥೂಲ ಶರೀರಕ್ಕೂ ಎರಡು ಸಂಬಂಧ ಐತಿಲ್ಲ. ಯಾವ ಸಂಬಂಧ? ಅದು ಕರ್ಮಜ ತಾದಾತ್ಮ್ಯ ಸಂಬಂಧ ಐತಿ. ಬರೋಬರೇ ಇಲ್ಲ. ಅಂದ ಮೇಲೆ ಎಲ್ಲಿ ತನ ಕರ್ಮ ಐತಿ, ಲಗ್ನ ಮಾಡಿರ್ತಾರೆ, ಗಂಡ ಹೆಂಡತಿ ಗಂಟು ಹಾಕಿ ಅಕ್ಕಿ ಕಾಳು ಮಾಡಿರ್ತಾರೆ. ಕರ್ಮ ಎಲ್ಲಿ ತನ ಐತಿ ಅಲ್ಲಿ ಸಂಸಾರ ನಡೀತೈತಿ. ಕರ್ಮ ತೀರ್ತು ಅಂದ್ರೆ ಯಾರ ಇಬ್ಬರೊಳಗೆ ಸಾತ್ತರ ಬಿಡುಗಡೆ ಆಕತಿ, ಇಲ್ಕ ಏನಾರ ಡೈವರ್ಸರ್ ಅಂತೂ ಬಿಡುಗಡೆ ಆಕತ್ತೆ. ಕರ್ಮಜ ತಾದಾತ್ಮ್ಯ ಬಿಡ್ತಂದ್ರೆ ಹೆಂಗೆ ಆಕೈತ. ಹಂಗೆ ಇಲ್ಲಿ ಈ ಸೂಕ್ಷ್ಮ ಶರೀರ ರೂಪ ಅಂತಃಕರಣಕ್ಕೂ ಈ ಸ್ಥೂಲ ಶರೀರಕ್ಕೂ ಎಲ್ಲಿ ಬಿಡುಗಡೆ, ಆ ಕರ್ಮ ಎಲ್ಲಿ ತನ ಐತೆ ಅಲ್ಲಿ ತನ ಎರಡು ಕೂಡಿ ಇರ್ತಾವು. ಮತ್ತು ಕರ್ಮಜ ತಾದಾತ್ಮ್ಯ ಸಂಬಂಧ ಮುಗೀತು ಅಂದ್ಕೂಡೇನ ಆ ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ ಆಗಲಿ ಬಿಡ್ತಾವೆ ಎರಡು. ಆದ್ದರಿಂದ ಇಲ್ಲಿ ಏನೈತಿ, ಕರ್ಮಜ ತಾದಾತ್ಮ್ಯ ಐತಿ ಅಂತ ನಾವು ಹೇಳೀವಿ ಅಲ್ಲಿ. ಬರೋಬರಿ. ಆಮೇಲೆ ಇನ್ನು ಮೂರನೇದು ಭ್ರಾಂತಿಜನ್ಯಂ ಅಂಥೇಳಿ ಯಾವ ಸಾಕ್ಷಿ ಬಿಹಿ, ಸಾಕ್ಷಿ ರೂಪ ಆತ್ಮ ಏನದಲ್ಲ, ಕೂಟಸ್ಥ ರೂಪ ಆತ್ಮ ಸಾಕ್ಷಿ, ಅವನಿಗೂ ಈ ಅಂತಃಕರಣ ರೂಪ ಯಾವ ಬುದ್ಧಿ ಅನ್ನೋ ಅಂತಃಕರಣನ್ನು ಒಂದೇ, ಎಲ್ಲ ಒಂದೇ. ಯಾಕೆ ಅಂತಃಕರಣ ವೃತ್ತಿನೇ ಬುದ್ಧಿ, ಅಹಂಕಾರ ಅಂದ್ರೂ ಅಂತಃಕರಣವೇ ಒಂದೇ, ಹೌದಿಲ್ಲ? ಈ ರೀತಿ ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬುದ್ಧಿಗೂ ಆತ್ಮನಿಗೂ ಬಿದ್ದಂಥ ಗಂಟು ಅಥವಾ ಕೆಲವು ಕಡೆ ಬರ್ತೈತೆ ಅದು, ಹೌದಿಲ್ಲ? ಹಂಗಂದ್ರೂ ಒಂದು ಬೇಡ. ಇಲ್ಲಿ ಅಹಂಕಾರಕ್ಕೂ ಆತ್ಮನಿಗೂ ಬಿದ್ದಂಥ ಗಂಟು ಅಂದರೂ ಒಂದು, ಅಂತಃಕರಣಕ್ಕೂ ಆತ್ಮನಿಗೂ ಬಿದ್ದಂಥ ಗಂಟಂದರೂ ಒಂದ ವಸ್ತು ಒಂದ ಅದು. ಅರ್ಥಾರ್ಥ ಈ ರೀತಿಯಲ್ಲಿ ಅದಕ್ಕೆ ಇವು ಎರಡಕ್ಕೂ ಏನು ಗಂಟು ಐತಲ್ಲ, ಸಂಬಂಧ ಆಗೈತಲ್ಲ, ಅದು ಯಾವ ಸಂಬಂಧ ಅಂದ್ರೆ ಭ್ರಮಜ ತಾದಾತ್ಮ್ಯ ಸಂಬಂಧ ಅಂತ ಹೇಳಲ್ಪಡ್ತೈತೆ. ಸಹಜ ಚಿದಾಭಾಸನೊಡನೆ ಅಂತಃಕರಣಕ್ಕೂ ಚಿದಾಭಾಸನಿಗೆ ಸಹಜ ತಾದಾತ್ಮ್ಯ, ಸ್ಥೂಲ ಶರೀರದೊಡನೆ ಅಂತಃಕರಣದು ಕರ್ಮಜ ತಾದಾತ್ಮ್ಯ, ಸಾಕ್ಷಿ ರೂಪ ಕೂಟಸ್ಥಾತ್ಮನೊಡನೆ ಅಂತಃಕರಣದ್ದು ಭ್ರಮಜ ತಾದಾತ್ಮ್ಯ. ಹೀಗೈತಿ ತಿಳಿತಾ? ಇದರೊಳಗೆ ಕೆಲಸ ಒಂದೇ ಐತಿ. ನಾವು ಮಾಡಬೇಕಾದ ಕೆಲಸ ಒಂದೇ ಐತಿ. ಮೂರು ಅದಾವು ಕರೆ, ಮೂರಾಗ ಒಂದು ಮಾಡಿದರೆ ಮುಗೀತು ನಮ್ಮ ಕೆಲಸ ಅಷ್ಟೇ. ಅವು ಎರಡು ಮಾಡೋ ಜರುರತ್ತಿಲ್ಲ, ಅದ್ರ ಗೊಡವಿನೂ ನಮಗಿಲ್ಲ. ಯಾವುದು ಅಂದರೆ ಸಾಕ್ಷಿ ಒಡನೆ ಈ ಅಹಂಕಾರ ಅಥವಾ ಅದೇ ನಾನು ಅಂಥೇಳಿ ಅಹಂಕಾರ ಮಾಡ್ತಾನವ. ಈ ಎಲ್ಲಿ ಇವು ದೇಹಾದಿಗಳಲ್ಲಿ ಮಾಡ್ಕೊಂಡು ಹೀಗೆಲ್ಲ ಬ್ರಹ್ಮಜ ಆಗ್ಯಾನ ಅಂದ್ರೆ ನಾನು ಅನ್ನೋದೇ ಅಂತಃಕರಣದು. ಅಹಂ ಕರ್ತ ಅಹಂ ಭೋಕ್ತ ಅನ್ನೋದು ಕರ್ತೃತ್ವಾದಿಗಳು ಕೂಡ ಅಂತಃಕರಣ ಧರ್ಮಗಳೇ. ಆದರೂ ಇವು ಏನಾಗಿ ಬಿಟ್ಟವು ಅಂದ್ರೆ ಭ್ರಾಂತಿ ಮೂಲಕವಾಗಿ ಸಾಕ್ಷಿಯಲ್ಲಿ ಆಗಿಬಿಟ್ಟವು. ಕರ್ತ ಭೋಕ್ತ ಧರ್ಮಗಳು ಆತ್ಮನಲ್ಲಿ ಕೂಟಸ್ಥನಲ್ಲಿ ಸಾಕ್ಷಿಯಲ್ಲಿ ತೋರ್ತಾವೆ. ಆದ್ದರಿಂದ ಅವ ನಾ ಕರ್ತ ನಾ ಮಾಡೇನಿ ಅಂತ ಹಿಂಗೆಲ್ಲ ಅಭಿಮಾನ ಮಾಡ್ಕೋತ ಹೋಗ್ತಾನೆ. ಅದಕ್ಕೆ ಈ ಭ್ರಾಂತಿ ಏನೈತಿಲ್ಲ ಇದು ಒಂದೇ ಬಿಡಿಸ್ಕೊಳ್ಳೋದೈತೆ ನಾವು. ಅದು ಬಿಡಬೇಕಾದ್ರೆ
ಇಷ್ಟೆಲ್ಲ ವಿಚಾರ ಮಾಡಬೇಕಾಕತಿ. ಇಲ್ಲಿ ಏನು ಹೇಳ್ಕೊಂಡು ಬಂದೀವಲ್ಲ, ಇಲ್ಲಿ ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯ ದೇಹ ಸಾಕ್ಷಿಭಿ. ಆ ಚಿದಾಭಾಸನಿಗೂ ಅಂತಃಕರಣಕ್ಕೂ ಯಾವ ರೀತಿ ಸಂಬಂಧ ಅದ, ದೇಹಕ್ಕೂ ಅದಕ್ಕೂ ಅಂತಃಕರಣಕ್ಕೂ ಯಾವ ಕರ್ಮಜ ತಾದಾತ್ಮ್ಯ ಸಂಬಂಧ ಅದ. ಮತ್ತು ಇಲ್ಲಿ ಆ ಅಂತಃಕರಣಕ್ಕೂ ಸಾಕ್ಷಿ ರೂಪಾತ್ಮನಿಗೆ ಎರಡೂ ಅಲ್ಲೇ ಅದಾವ. ಅಂತಃಕರಣ ಉಪೇತಿ ಚೇತನ ಸಾಕ್ಷಿ ಐತಿ, ದೂರಿಲ್ಲ, ಅಲ್ಲಿದ ಅಲ್ಲೇ ಅದಾವ ಅಂಥೇಳಿ ಇದ್ರದ್ದು ಅದರಲ್ಲಿ ಅದ್ರದ್ದು ಇದರಲ್ಲಿ ಹಿಂಗಾಕತಿ. ಅದು ಇಬ್ಬರು ಪೊಲೀಸರು ಇದ್ದಿರುತ್ತೆ. ಪೊಲೀಸರು ಇಬ್ಬರು ಪೊಲೀಸ್ ಕ್ವಾರ್ಟರ್ ಅಂದ್ರೆ ಲೈನ್ ಸೇರಿರ್ತಾವೆ ಹಿಂಗೆಲ್ಲ, ಇಲ್ಲೊಂದು ಬಾಗಿಲ ಇಲ್ಲೊಂದು ಬಾಗಿಲ ಇಲ್ಲೊಂದು ಬಾಗಿಲ ಇಲ್ಲೊಂದು ಬಾಗಿಲ ಹಿಂಗೆ ಲೈನ್ ಹಿಡಿದ ಅವ್ರು. ಮತ್ತು ಪೊಲೀಸರಿಗೇನು ಎಲ್ಲ ಫ್ರೀ, ಎಲ್ಲಿ ಹೋದ್ರೆ ರೊಕ್ಕ ಕೊಡೋ ಪಕ್ಕಿ ಅಲ್ಲ ಅವರು. ಅವ ಕುಡಿಯೋ ಇದ್ದಿದ್ದಿಲ್ಲ ಅಂದ್ರೆ ಕುಡಿಯೋ ರಾಟಿ ಹಾಕ್ಕೊಂಡ್ಬಿಡ್ತಾನೆ, ಪುಕ್ಕಟ್ಟು ಸಿಗ್ತೈತಿ ಅಂತೇಳಿ. ಹಂಗೆ ಮಾಡಿ ಅದು ರಾತ್ರಿ ದಾರದ ಅಂಗಡಿ ಅವು ಬಾರ ಬೀರ ಏನೇನತ್ತಾರಲ್ಲ ಅವೆಲ್ಲ ಕಡೆ ತಿರುಗಾಡಿ ಅಲ್ಲಿ ಕುಡಿಯೋದು ಉಣೋದು ಎಲ್ಲ, ಅದಕ್ಕೆ ಅವು ಎಲ್ಲ ಬರೀ ಹಿಂಗೆ ಪುಕ್ಕಟ್ಟು ಹೊಡಿತಾರೆ ಅವರು. ಅದಕ್ಕೆ ಮೊದಲು ರಿಟೈರ್ ಆದ ಕೂಡಲೇ ಅವ ತೀರ್ಥಯಾತ್ರಕ್ಕೆ ಹೋಗ್ಬೇಕು. ಅವ ಕಂಡಾಪಟ್ಟಿ ಮಾಡಿಬಿಟ್ಟಿರ್ತಾನೆ. ನಾ ಬಾಂಬೆಗೆ ಬಂದಾಗ ನನಗೆ ಪೊಲೀಸ್ ನೌಕರಿ ಬಂದಿತ್ತು. ಒಲ್ಲಪ್ಪ ಬರೀ ಪಾಪ ಮಾಡ್ಕೊಂಡು ಹೋಗೋದು ಬೇಡ ಅಂದ್ರೆ ಅವ್ರ ಕ್ವಾರ್ಟರ್ದಾಗ ಇದ್ರು ಇಬ್ಬರು ಫ್ರೆಂಡ್. ಮತ್ತು ಅವನು ಕುಡಿಯಾವ ಇವನು ಕುಡಿಯಾವ. ದಿನ ಏನೈತಿ ಅವರು ಸಂಜೆ ಮಾಡಿ ಡ್ಯೂಟಿ ಮುಗಿದ ಕೂಡಲೇ ಈ ಕಡೆ ತಮ್ಮ ಡ್ಯೂಟಿ ಅಲ್ಲಿ ಎಲ್ಲ ಕಡೆ ಹೋಗಿ ಕುಡಿದು ತಿಂದು ಮಾಡಿ ಮನೆಗೆ ಬರೋರು. ಬಂದು ಮಲ್ಕೊಳ್ಳೋರು. ಒಂದಿನ ತೊಗೊಳುವಾಗ ಜರ ಜಾಸ್ತಿ ಆಗಿಬಿಡ್ತದೆ. ಒಂದು ಹೆಚ್ಚಿಗೆ ಹಾಕ್ಕೊಂಡ್ಬಿಟ್ರೆ ಹೆಚ್ಚಿಗೆ ಹಾಕ್ಕೊಂಡ್ಬಿಟ್ಟು ಕೂಡಲಿನ ಒಂದು ಸ್ವಲ್ಪ ಅದು ಒಂದು ಜರ ಈ ಮೆಮ್ರಿ ಕಂಟ್ರೋಲ್ ಜರ ಇದಾಗಿಬಿಡ್ತೈತೆ ಅದು. ಅದು ಮತ್ತು ರಾತ್ರಿ ಅವ್ರು ಹೆಂಡ್ರಿ ಏನೈತಿ ದಿನ ಇವ್ರದ್ದು ಕಾಗಾಳಿ ಐತೈತಿ. ಇವ್ರಿಗೇನು ಉಣೋದು ಕೊಡೋದಿಲ್ಲ, ನಾವು ಏನೇ ಇಲ್ಲ, ಅಲ್ಲೇ ತಿಂದು ಅಲ್ಲೇ ಮಾಡ್ಕೊಂಡು ಬಂದಿರ್ತಾರೆ. ಮನ್ಕೊಳ್ಳೋದು ಅಟ್ಟೆ ತೆಗೆದಿರ್ತೈತಿ ಅಂಥೇಳಿ ಬಾಗಿಲನೂ ಕೊಂಡಿ ಹಾಕೋದಿಲ್ಲ. ಸುಮ್ಮ ಅಟ್ಟ ಮುಂದೆ ಮಾಡಿಕೆ ಅವ್ರು ಮಲ್ಕೊಂಬಿಡವ್ರು ಹೆಣ್ಮಕ್ಳು. ಅಲ್ಲಿಂದ ಇವ್ರು ಬರೋವ್ರ ಬಾಗಿಲ ಒತ್ತಿಗೆ ಒಳಗೆ ಹೋಗಿ ತಾವು ಮಲ್ಕೊಳ್ಳೋವ್ರ. ಹಿಂಗಾಗಿ ಒಂದಿನ ಏನಾಯ್ತು, ತಪ್ಪಾಟ ಹೆಚ್ಚಾಗಿತ್ತದು ಅಂಥೇಳಿ ಇವನ ಮನ್ಯಾಗ ಅವ ಹೋದ, ಅವನ ಮನ್ಯಾಗ ಇವ ಹೋದ. ಹಿಂಗೆ ಅದು ಯಾಕ ಒಂದೇ ಲೆವೆಲ್ ಇರ್ತಾವೆ ಕಂಡಾಪಡಿ ಸಾಲಿಗೆ. ಆ ಬಾಗಿಲ ಇದು ಅದು ಪಕ್ಕ ಅದು ನಿಶೆ ಆಗಿತ್ತು ಅಂತೇಳಿ ಗೊತ್ತಾಗಲಿಲ್ಲ ಬರೋಬ್ರಿ. ಅಣ್ಣನ ಅದು ನಂದೈತೆ ಅಂತ ಹೋಗಿಬಿಟ್ಟ. ಅದೊಂದು ಚಲೋ, ನಿಶೆ ಆಗಿತ್ತು ಅಂತ ಹೋಗಿ ಸುಮ್ಮನೆ ಅನ್ಕೊಂಡ್ಬಿಟ್ಟ. ಇವನು ಹಂಗಾಗಿತ್ತು. ಅತಿ ಹೆಚ್ಚಾಗನ ಏನು ಸುಮ್ಮ ಮನ್ಗೋದೈತೆ ಮಲ್ಕೊಂಬ ಅಂದ. ಆಮೇಲೆ ಮುಂಜಾನೆ ಎದ್ದು ಅವ್ರು ಏನು ಮಾಡ್ತಿದ್ರು ಅಂದ್ರೆ ಆ ತಂಬಾಕ ಸುಟ್ಟದ್ದಿರ್ತೈತಿಲ್ಲ, ಆ ಕಡೆ ಮಹಾರಾಷ್ಟ್ರಕ್ಕೆ ಭಾಳ ಇದು ಹಲ್ಲು ತಿಕ್ಕೋದು. ಮಹಾರಾಷ್ಟ್ರದಾಗ ಭಾಳ ಅದು ತಂಬಾಕ ಇಟ್ಟು ಅದ್ರ ಮೇಲೆ ಬೆಂಕಿ ಕೆಂಡ ಇಟ್ಟು ಸುಡ್ತಾರೆ. ಸುಟ್ಟು ಅದನ್ನು ಈ ತಿಕ್ಕಿ ಪುಡಿ ಮಾಡಿ ಅದಕ್ಕೆ ಮಿಸ್ರಿ ಅಂತಾರೆ. ಅದನ್ನು ಹಲ್ಲಿಗೆ ಹಚ್ಚಿ ತಿಕ್ಕೋತ ಕುಂದ್ರೋದು. ಅವ್ರು ಯಾವಾಗ ಎದ್ದು ಕೂಡಲೇನೋ ಬಂದು ಬಾಗಿಲ್ದಾಗ ಕುಂದ್ರೋದು. ಹೊಸ್ತಲ ಮೇಲೆ ಕೂತು ಒಂದು ಸ್ವಲ್ಪ ಮುಂದೆ ಕಟ್ಟಿ ಗತಿ ಇತ್ತು, ಆ ಕಟ್ಟಿ ಮೇಲೆ ಕುಂದ್ರೋದು. ಅವ ಇವನ ದೋಸ್ತ ಈಚೆ ಕಡೆ ಇದ್ದಲ್ಲ, ಈಚೆ ಕಡೆ ಮನೆ, ಅಲ್ಲಿಂದ ಅವ ಈಚೆ ಕಡೆ ನೋಡ್ತಾನೆ, ನೀವು ಇನ್ನೂ ಯಾಕೆ ಎದ್ದಿಲ್ಲ ತತ್ತಾನ. ಅವ ಆಚೆ ಕಡೆ ಇದ್ದ, ಅವ ಈ ಕಡೆ ನೋಡ್ಬೇಕಲ್ಲ, ಅವ ಆಚೆ ಕಡೆ ನೋಡ್ತಾನೆ, ಇನ್ನೂ ಯಾಕೆ ಎದ್ದಿಲ್ಲ ತವತ.
ಹಿಂದಿಗಡೆ ಅಕಸ್ಮಾತ್ ಒಮ್ಮೆ ಅದ್ರ ತಪ್ಪು ಈ ಕಡೆ ನೋಡಿದ ಕೂಡೇನ ಅಲ್ಲ ಇವನು ಇಚ್ಚಿ ಕಡೆ ಇರೋದು ಮತ್ತು ಇಚ್ಚಿ ಕಡೆ ಹಂಗಾಯ್ತು ಬಂದು ಅಯ್ಯಪ್ಪ ಏ ನಾವು ಹಿಂದಿಗಡೆ ಇಬ್ಬರು ಗಾಬರಿ ಆಗಿಬಿಟ್ರು ಎಲ್ಲ ಇವನು ನಿನ್ನ ಮನ್ಯಾಗ ನಾ ಹೋಗೇನಿ ನನ್ನ ಮನ್ಯಾಗ ನೀ ಹೋಗಿ ಅಂದ್ರೆ ಈ ರೀತಿ ಆಗ್ಲಾಕ ಕಾರಣ ಏನಂದ್ರೆ ಅವು ಏಕದಮ್ ಮಗ್ಗಲ ಬಾಗಿಲುಗಳು ಮನೆಗಳು ರೂಮ್ಗಳು ಇದ್ದದ್ರಿಂದ ಹಂಗೆ ಒಂದು ಭ್ರಾಂತಿ ಆಗಿಬಿಡ್ತದೆ ಹೌದಲ್ಲ. ಹಂಗೆ ಇಲ್ಲಿ ಈ ಜೀವ ಸಾಕ್ಷಿ ಇವರಿಬ್ಬರು ಇರೋರು ಅಂತಃಕರಣಕ್ಕೆ ಸಂಬಂಧಪಟ್ಟ ಇರೋರು ಇವರು ತಿಳಿತಾ. ಅಂದರೆ ಅಂತಃಕರಣದಲ್ಲಿ ಪ್ರತಿಬಿಂಬ ಆಗಿ ಜೀವದಾನ, ಅಂತಃಕರಣ ಉಪಹಿತ ಚೇತನ ಸಾಕ್ಷಿ ಅದಾನ. ಹಿಂಗೈತಿ ಇಲ್ಲಿ ಅಂತಃಕರಣಕ್ಕೆ ಸಂಬಂಧಪಟ್ಟ ಇಬ್ಬರು ಅದಾರ. ಅಲ್ಲಿ ಅಂತಃಕರಣದ ಒಳಗೆ ಪ್ರತಿಬಿಂಬ ರೂಪಾಗಿ ಚಿದಾಭಾಸ ಅದಾನ. ಇವ ಅಂತಃಕರಣ ಉಪಾಧಿ ಮಾಡಿಕೊಂಡು, ಉಪಾಧಿ ಅಂದ್ರೆ ಸ್ವಲ್ಪ ಹಿಂಗೆ ಮಗ್ಗಲೈತಿ. ಈಗ ನನ್ನ ಮುಂದೆ ಮೈಕ್ ಐತಿಲ್ಲ, ರಿಕಾರ್ಡರ್ ಅಂದ್ರೆ ಇದು ಉಪಾಧಿ ಹೀಗದ. ಅಂದ್ರೆ ಆ ರೀತಿ ಅಂತಃಕರಣಕ್ಕೆ ಅಂದ್ರೆ ಸಮೀಪ, ಇದು ಏಕದಮ್ ಸಮೀಪ ಐತಿಲ್ಲ, ಹಿಂಗೆ ಅಂತಃಕರಣಕ್ಕೆ ಅಲ್ಲೇ ಸಮೀಪ ಆದ್ರೆ ಅನ್ಟಚ್ ಇರ್ತಾನೆ. ಟಚ್ ಆದರೆ ಮತ್ತು ವಿಶೇಷಣ ಆಗಿಬಿಡ್ತೈತೆ. ಹೀಗೆ ಈ ರೀತಿ ಅಲ್ಲೇ ಅಂತಃಕರಣ ಐತಿ. ಇಲ್ಲಿ ಅಂತಃಕರಣದಲ್ಲೇ ಜೀವ ಅದಾನ, ಅದಕ್ಕೆ ಹಚ್ಚಿ ಮಗ್ಗಲ ಸಾಕ್ಷಿ ಅದಾನ. ಆದ್ದರಿಂದ ಇಲ್ಲಿ ಏನಾಗ್ತೈತಿ ಅಂದ್ರೆ ಅದು ಸಮೀಪ ಅಲ್ಲೇ ಇದ್ದದ್ದರಿಂದ ಇದರದು ಅದರ ಪೊಲೀಸರು ದೃಷ್ಟಾಂತ ಕೊಟ್ಟನಿಲ್ಲ. ಹಿಂಗೆ ಅವ್ರಿಗೆ ಹೆಂಗೆ ಭ್ರಾಂತಿ ಆಗ್ಯದೋ ಆ ರೀತಿ ಇವರು ಸಮೀಪದಾಗಿದ್ದರಿಂದ ಇವರು ಏನೈತಿಲ್ಲ ಇವರಿಗೂ ಭ್ರಾಂತಿ ಭ್ರಮಜೆ ತಾದಾತ್ಮ್ಯ ಈ ಜೀವನಿಗೂ ಸಾಕ್ಷಿಗೂ ಐತಿ. ಆದ್ದರಿಂದ ಇಲ್ಲಿ ನಾವು ಬಿಡಿಸ್ಕೊಳ್ಳೋದು ಏನು ಅಂತಂದ್ರೆ ಇದನ್ನು ಚೆನ್ನಾಗಿ ನಾವು ವಿಚಾರ ಮಾಡಿ ಅಂತಃಕರಣದ ಧರ್ಮ ಏನೇನು ಅದನ್ನು ವಿಚಾರ ಮಾಡಬೇಕು. ಅಂತಃಕರಣದ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಇವು ನಾ ಸುಖಿ ನಾ ದುಃಖಿ ನಾ ಕರ್ತ ನಾ ಭೋಕ್ತ ಇವೆಲ್ಲ ಸಂಸಾರ ಧರ್ಮಗಳು ಅಂತಃಕರಣದ ಧರ್ಮಗಳೇ ಅದಾವೆ. ಅಂತಃಕರಣದ ಧರ್ಮ ಇದ್ದದ್ದರಿಂದ ಅಂತಃಕರಣದಲ್ಲಿಯೇ ಇವ ಪ್ರತಿಬಿಂಬ ರೂಪ ಚಿದಾಭಾಸ ಏನದನ. ಆದ್ದರಿಂದ ಆಟೋಮೆಟಿಕ್ ಅವ ತನ್ನ ಮೇಲೆ ಹಾಕೋಬಂತಾರೆ ನಾವು ಏಕದಮ್. ಮತ್ತು ಅದ್ರಾಗ ಅದಾನಲ್ಲ ಹಿಂಗದ. ಆದ್ದರಿಂದ ಅವ ಅದರಲ್ಲಿ ಅದರ ಧರ್ಮ ಇದರಲ್ಲಿ ಅವ ಆಟೋಮೆಟಿಕ್ ಯಾಕೆ ಅವ ಅದರಲ್ಲೇ ಪ್ರತಿಬಿಂಬ ಆಗ್ಯಾನ ಅಂದಮೇಲೆ ಆಟೋಮೆಟಿಕ್ ಅವನಲ್ಲಿ ಬಂದುಬಿಡ್ತಾವೆ. ಆದ್ರೆ ಇವು ಜೀವ ಮಿಥ್ಯಾ ಅದಾನ, ಮಿಥ್ಯಾ ಜೀವ ಇವ. ಆದರೂ ಅವನಿಗೆ ಸಂಬಂಧ ಏನೈತಲ್ಲ, ಆಗಳೇನ ಹೇಳಿ MLA ತಾಲೂಕಿನ ಅಧಿಕಾರಿ ಇದ್ದಾನೆ. ಆದ್ರೆ MLAಗೆ ಒಂದು ಜರ ಸಮೀಪದ ಸಂಬಂಧಿಕ ಅದಾನ. ಅಷ್ಟೇ ಆಗಿದ್ದರೂ ಕೂಡ ಅವಂಗೇನಾಗ ಬಿಡ್ತೈತಿ. ನಾ ಅಂದ್ರೆ ಏನೋ ತಿಳ್ಕೊಂಡು ನಾ ಯಾರು ಗೊತ್ತೈತೆ ನಿನಗೆ ಅಂತೇಳಿ ಹಿಂಗೆ ಎಲ್ಲರಿಗೆ ಹೇಳ್ಕೊತ ತಿರುಗಾಡ್ತಾನೆ ಅವ. ಹಂಗೆ ಇಲ್ಲಿ ಏನಾಗಿಬಿಡ್ತೈತಿ, ಈ ಸತ್ಯತ್ವ ಅಧಿಕಾರ ಪಾವರ MLA ಐತಿ ಇಲ್ಲ, ಹಂಗೆ ಸತ್ಯತ್ವ ಅನ್ನೋದು ಕೂಟಸ್ಥನಲ್ಲಿ ಐತಿ. ಆದರೆ ಈ ಜೀವ ಮಿಥ್ಯತ್ವ ಐತಿ ಅಂತ ಇದ್ದರೂ ಕೂಡ ಆ ಸತ್ಯತ್ವ ಏನೈತಿ ಅವನಲ್ಲಿ ಇದ್ದದ್ದು ಸಂಬಂಧ ಹಚ್ಕೊಂಡು ಆ ಸತ್ಯತ್ವದ ಸಂಬಂಧ ಇವನಲ್ಲಿ ಅಭ್ಯಾಸ ಆಗಿ ಅವ ಈ ರೀತಿ ಹಿಂಗೆ ಈ ಈ ಈ ಯಾವ ತಪ್ಪುಗಾಟ ವ್ಯವಹಾರ ಇವು ಬ್ರಹ್ಮಜ ತಾದಾತ್ಮ್ಯ ಆಗಿ ಇಲ್ಲಿ ಬಂಧನಕ್ಕೊಳಗಾಗಿಬಿಟ್ಟಾನ. ಆದ್ದರಿಂದ ನಾವು ಯಾರ ಧರ್ಮ ಯಾರ್ಯಾರ್ದು, ಅಂತಃಕರಣ ಧರ್ಮ ಏನೇನು, ಚಿದಾಭಾಸಂದು ಏನೇನು, ಕೂಟಸ್ಥರು ಸಾಕ್ಷಿದೇನೇನು ಜರ ವಿಂಗಡಿಸಿ ಬರಾಬರಿ ಅವ್ರವ್ರ ಧರ್ಮಗಳನ್ನು ತಿಳ್ಕೊಬೇಕು.
ಇವು ತಿಳ್ಕೊಂಡ್ವಿ, ಕರೆಕ್ಟ್ ತಿಳ್ಕೊಂಡು ನಮಗೆ ಪಕ್ಕ ಅದ್ರದ್ದು ಅನುಭವಕ್ಕೆ ಬತ್ತು ಅಂದ್ರೆ ಅಲ್ಲಿಂದ ಏನಾಗ್ತೈತಿ ಅಂದ್ರೆ ಈ ಭ್ರಾಂತಿ ನಮ್ಮಲ್ಲಿ ಏನಾಗೈತಿ ಅಲ್ಲ, ಹಾಂ, ನಾ ಕರ್ತ ನಾ ಭೋಕ್ತ ನಾ ಸುಖಿ ನಾ ದುಃಖಿ ಅನ್ನೋದು, ಹಾಂ, ಇವು ಎಲ್ಲ ಅಂತಃಕರಣದ ಧರ್ಮ. ಅವು ಚಿದಾಭಾಸನಲ್ಲಿ ಆಗ್ಯಾವ. ಆದರೆ ಸಾಕ್ಷಿ, ಇವೆಲ್ಲಕ್ಕೂ ಸಾಕ್ಷಿಯಾದ ಆ ಕೂಟಸ್ಥ ರೂಪ ಆತ್ಮನಲ್ಲಿ ಇವು ಎಲ್ಲಿ ಬರಬೇಕು? ನಾ ಅಂದರೆ ಕೂಟಸ್ಥ ರೂಪ ಆತ್ಮ, ಸಾಕ್ಷಿ ರೂಪ ಆತ್ಮ, ಅವನಲ್ಲಿ ಯಾವ ಧರ್ಮಗಳೂ ಇಲ್ಲ. ಆದ್ದರಿಂದ ಇದು ಅಧ್ಯಾಸ ಮೂಲಕವಾಗಿ ಇದ್ದದ್ದು ಅಲ್ಲೈತಿ, ಅದರ ಸಂಬಂಧ ಮೂಲಕವಾಗಿ ಇಲ್ಲಿ ಹಿಂಗೆ ಆಗ್ಲಾಕತ್ತೈತಿ. ಆದ್ದರಿಂದ ನಾವು ಯುವಕರನ್ನ ಜೀವನ ಸ್ವರೂಪ ಏನು, ಅಂತಃಕರಣ ಸ್ವರೂಪ ಏನು, ಸಾಕ್ಷಿ ರೂಪ ಕೂಟಸ್ಥ ಸಾಕ್ಷಿಯ ಸ್ವರೂಪ ಏನು, ಇವನು ಚೆನ್ನಾಗಿ ತಿಳ್ಕೊಂಬಿಟ್ವಿ ಅಂದ್ರೆ ಆವಾಗ ಈ ಬಂಧನದಿಂದ ಕಡೆಕಾಗ್ಲಕ್ಕೆ ನಮಗೆ ಬರ್ತೈತಿ. ಹಿಂಗೆ ಕೆಲಸ ಇಟ್ಟೇ ಐತಿ, ಇದು ಒಂದೇ ಮಾಡ್ಕೊಳ್ಳೋ ಕೆಲಸ ಐತಿ. ಅವು ಎರಡು ಕೆಲಸ ಮಾಡೋ ಜರುತ್ತಿಲ್ಲ. ಯಾವ ಎರಡು? ಹಾಂ, ಅಂದ್ರೆ ಚಿದಾಭಾಸನಿಗೂ ಅಂತಃಕರಣಕ್ಕೂ ಸಹಜ ತಾದಾತ್ಮ್ಯ ಏನೈತಿ, ಅದ್ರ ಗೊಡವಿ ನಮಗಿಲ್ಲ. ಮತ್ತು ಈ ಸ್ಥೂಲ ದೇಹಕ್ಕೂ ಅಂತಃಕರಣಕ್ಕೂ ಕರ್ಮಜ ತಾದಾತ್ಮ್ಯ ಐತಿ, ಅದನ್ನು ನಾವು ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅವು ಆಟೋಮೆಟಿಕ್ ಅದಾವು, ತಿಳಿತಾ? ಅದು ಉಪಾಧಿ ಈಗ ಇಲ್ಲಿ ಏನೈತಿದು, ಈಗ ಈ ಸ್ಥೂಲ ದೇಹಕ್ಕೂ ಅಂತಃಕರಣ ಅಂದ್ರೆ ಸೂಕ್ಷ್ಮ ದೇಹ ರೂಪ ಅಂತಃಕರಣಕ್ಕೂ ಕರ್ಮಜ ತಾದಾತ್ಮ್ಯ ಐತಿ. ಕರ್ಮ ಮುಗೀತಂದ್ರೆ ಆಟೋಮೆಟಿಕ್ ತಮ್ಮಿಂದ ತಾನೇ ಅಗಲಿ ಹೋಗಿಬಿಡ್ತಾವೆ. ನಾವು ಏನು ಮಾಡಬೇಕಾಗಿಲ್ಲ, ನಾವು ಮಾಡ್ತೇನೆಂದ್ರೆ ಅಲ್ಲಿ ಏನೂ ನಡೆಯೋದಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ಕೆಲಸ ಏನಿಲ್ಲ. ಮತ್ತು ಆ ಚಿದಾಭಾಸನಿಗೂ ಮತ್ತು ಅಂತಃಕರಣಕ್ಕೂ ಸಹಜ ತಾದಾತ್ಮ್ಯ ಏನೈತಿಲ್ಲ, ಅದಕ್ಕೂ ನಾವು ಏನೂ ಮಾಡೋ ಜರುತ್ತಿಲ್ಲ. ಯಾಕಂದ್ರೆ ಮುಂದೆ ಜ್ಞಾನ ಆದ ಮೇಲೆ ಯಾವಾಗ ಅಜ್ಞಾನ ರೂಪ ಕಾರಣ ದೇಹ ಏನೈತೆ ಅದು ನಾಶ ಆಗಿ ಹೋಗ್ತದೆ. ನಮಗೆ ಯಾವಾಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಕೈತಲ್ಲ, ಜ್ಞಾನ ಆದ ಕೂಡಲೇ ಅಜ್ಞಾನವನ್ನು ನಾಶ ಮಾಡಿಬಿಡ್ತದೆ. ಅಜ್ಞಾನ ಅಂದರೆ ಕಾರಣದೇಹ. ಕಾರಣದೇಹ ನಾಶ ಆಯಿತು ಅಂದ್ರೆ ಕಾರಣದೇಹವನ್ನು ಆಶ್ರಯ ಮಾಡ್ಕೊಂಡಿದ್ದಂಥ ಸೂಕ್ಷ್ಮ ದೇಹ ತಾನೇ ನಾಶ ಆಗಿಬಿಡ್ತದೆ. ಆಶ್ರಯ ನಾಶ ಐತೆ ಅದು. ಅದರ ಆಶ್ರಯವಾದ ಅಜ್ಞಾನ ನಾಶ ಆಯ್ತು ಅಂದ್ರೆ, ಈಗ ನಾ ಪಲಂಗ ಮೇಲೆ ಕೂತೇನೆ, ಪಲಂಗ ಮುರಿತಂದ್ರೆ ನಾನು ತೆಳಗೆ ಬೀಳತ್ತೇನೆ, ಹೌದಿಲ್ಲ? ಹಂಗೆ ಕಾರಣದೇಹ ಸೂಕ್ಷ್ಮ ದೇಹಕ್ಕೆ ಆಶ್ರಯ ಐತಿ. ಜ್ಞಾನ ಅಜ್ಞಾನವನ್ನು ನಾಶ ಮಾಡಿಬಿಡ್ತಂದ್ರೆ ಕಾರಣದೇಹ ಸೂಕ್ಷ್ಮ ದೇಹ ತಾನೇ ನಾಶ ಆಕತಿ. ಸೂಕ್ಷ್ಮ ದೇಹ ನಾಶ ಆಯ್ತಂದ್ರೆ ಅಂತಃಕರಣ ನಾಶ ಆಗೋತು, ಚಿದಾಭಾಷೆಯಲ್ಲಿ ಇರ್ತಾನೆ ಅವಾಗ. ಆದ್ದರಿಂದ ನಾವು ಅಲ್ಲಿ ಏನು ಮಾಡಿ ಕೆಲಸ ಇಲ್ಲ ನಮ್ಮದು. ಅವು ಎಲ್ಲ ಆಟೋಮೆಟಿಕ್ ಆಗಿಬಿಡ್ತಾವೆ. ಜ್ಞಾನ ಆಯ್ತು ಅಂದ ಕೂಡಲೇ ಕಾರಣದೇಹ ಹೋಗಿಬಿಡ್ತೈತಿ. ಅದು ಆಶ್ರಯಕ್ಕಿದ್ದ ಕಾರಣದೇಹ ಹೋಯ್ತಂದ್ರೆ ಅದನ್ನು ಆಶ್ರಯ ಮಾಡಿಕೊಂಡಿದ್ದಂಥ ಸೂಕ್ಷ್ಮ ದೇಹ ಅದು ನಾಶ ಆಗಿ ಹೋಗ್ಕತಿ. ಹಾಂ, ಕರ್ಮ ಮುಗೀತಂದ್ರೆ ಈ ಸ್ಥೂಲ ದೇಹ ನಾಶ ಆಗಿ ಹೋಗ್ಕತಿ. ಇವು ಕೆಲಸ ನಮ್ಮದೇನಿಲ್ಲ. ಅಲ್ಲಿ ನಮ್ಮ ಕೆಲಸ ಇಷ್ಟೇ ಐತಿ. ಇಲ್ಲಿ ಆ ಸಾಕ್ಷಿಯಲ್ಲಿ ಏನು ಭ್ರಾಂತಿಜನ್ಯ ತಾದಾತ್ಮ್ಯ ಆಗಿ ಕೂತೈತಲ್ಲ, ಇದನ್ನು ತಿಳಿದು ಇದನ್ನು ಬಿಡಿಸ್ಕೊಳ್ಳೋದು ಇಷ್ಟೇ ತಗದೈತಿ. ಇಷ್ಟಾದ್ರೆ ನಾವು ಮುಕ್ತರೆ. ಕೆಲಸ ಇಟ್ಟೇ ಐತಿ. ಅಂದರೆ ಇವು ಈ ರೀತಿ ಮರ್ಮದ ಮಾತಿತ್ತಂತೇಳಿ ಅದನ್ನು ತಿಳಿಸ್ಬೇಕು ಅಂತೇಳಿ ತಿಳಿಸಿದ್ವಿ ಅಷ್ಟೇ. ಹಾಂ, ಇನ್ನು ಈಗ 210ನೇ ಪ್ರಶ್ನೆ ಸಿಕ್ಕತ್ತಿಲ್ಲ. उक्त अध्यास की निवृत्ति किससे होवे हैं? ಇಲ್ಲಿ ಈ ಕೂಟಸ್ಥನಿಗೂ ಜೀವನಿಗೂ ಪರಸ್ಪರ ಅಧ್ಯಾಸ ಆಗೈತಿ ಅಂತ ಅವ್ರು ಹೇಳಿದ್ರಲ್ಲ, ಹೌದಿಲ್ಲ? ಹಾಂ, ಈ ಅಧ್ಯಾಸ ನಿವೃತ್ತಿ ಯಾವುದರಿಂದ ಆಗ್ತೈತಿ ಅಂತ ಅವ್ರು ಕೇಳ್ಯಾರ. ಅದಕ್ಕೆ ಉತ್ತರ, ಉಕ್ತ ಅಧ್ಯಾಸ ಕಿ ನಿವೃತ್ತಿ ವಿವೇಕ ಜ್ಞಾನ ಸೆ ಹೋವೆ. ಈ ಅಧ್ಯಾಸ ನಿವೃತ್ತಿ ಆಗಬೇಕಾದ್ರೆ ಅಧ್ಯಾಸ ಅಂದರೆ ಅಧ್ಯಾಸದ ಲಕ್ಷಣ ಏನು?
ಸ್ವಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಉಕ್ತ ಅಧ್ಯಾಸದ ನಿವೃತ್ತಿ ಅಂತ ಬಂತಲ್ಲ. ಅಧ್ಯಾಸ ಅಂದರೆ ಏನು, ಅದರ ಲಕ್ಷಣ ಏನು ಅಂದರೆ ಸ್ವ ಅಭಾವೋ ಅಧಿಕರಣೋ ಅವಭಾಸೋ ಅಧ್ಯಾಸ. ಅಂದರೆ ತನ್ನ ಅಭಾವ ಅಧಿಕರಣದಲ್ಲಿ, ಸ್ವಭಾವ ಅಧಿಕರಣೋ ಅಭಾವ, ತನ್ನ ಅಭಾವ ಅಧಿಕರಣದಲ್ಲಿ ತಾನು ತೋರುವುದೇ ಅಧ್ಯಾಸ. ಅಂದರೆ ಅಲ್ಲಿ ಅಧ್ಯಾಸ ಯಾವ್ದ್ರದ್ದು ಆಗಿರ್ತದೆ. ಈ ಹಗ್ಗದೊಳಗೆ ಸರ್ಪಾಧ್ಯಾಸ ಆಗೈತಿಲ್ಲ, ಹಗ್ಗದಲ್ಲಿ ಸರ್ಪಾಧ್ಯಾಸ ಅಥವಾ ಒಂದು ದೃಷ್ಟಾಂತ, ಪ್ರಸಿದ್ಧ ದೃಷ್ಟಾಂತ ಅದು, ಹೌದಲ್ಲ. ಈ ಲಕ್ಷಣ ಅದರಲ್ಲಿ ಫಿಟ್ಟಿಂಗ್ ಮಾಡಿ ಕುಂದ್ರೆ ತೋರಿಸ್ಬೇಕಲ್ಲ ಇದು. ಯಾಕೆ ಫಿಟ್ಟಿಂಗ್ ಭಾಳ ಜನ ಬಿಟ್ಟೇವಿ. ಅಂದ್ರೆ ಬರೀ ಹಂಗೆ ಮುಂದಕ್ಕೆ ಅದು ಅದಕ್ಕೆ ಹಳ್ಳಿ ಭಾಷೆಯಲ್ಲಿ ಎತ್ತು ಉಚ್ಚಿ ಹೋಯ್ಕೋತ ಹೋದಾಗ ಹಿಂಗೆ ಹಂಗೆ ಹೋಗೋದಿಲ್ಲ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಎಚ್ಚರ ಪ್ರಸ್ತಾವ ಹೋಗೋದೈತಿ ಇಲ್ಲಿ. ಅದಕ್ಕೆ ಅಂದರೆ ಈಗ ಸ್ವಭಾವ ಅಧಿಕರಣೋ ಅವಭಾಸೋ ಅಧ್ಯಾಸ ಅಂದ್ರೆ ಈ ಅಧ್ಯಾಸದ ಲಕ್ಷಣ ಇದು. ಇದನ್ನು ನಾವು ಫಿಟ್ಟಿಂಗ್ ಮಾಡಿ ತೋರಿಸೋದು ಅಂದ್ರೆ ಇದು ಅದು ಸರಿಯಾಗಿ ಹೌದು ಈ ರೀತಿ ಐತಿ ಅಂತ. ಈಗ ನಾ ಎಲ್ಲ ತಿಳಿಸಿ ಹೇಳಿದ್ದು ಹೆಂಗೆ ನಿಮಗೆ ಮನಸ್ಸಿಗೆ ಮುಟ್ಟಂಗೆ ಅದು ಗೊತ್ತಾಯ್ತಲ್ಲ, ಆ ರೀತಿ ಹಿಂಗದ. ನಾ ಬಡ ಬಡ ಹೇಳಿ ಕಡ್ಯಾಕಾಗ್ಬೋದು, ನನಗೆ ನಿಮ್ಗೆ ವಿಷಯ ಅಂದ್ರೆ ಪೂರ ಕೊಟ್ಟು ಹೋಗೋದೈತಿ. ಅದಕ್ಕೆ ನಾ ಏಕ್ದಮ್ ಪರ್ಫೆಕ್ಟ್ ಡಾಕ್ಟ್ರನ್ನ ತಿರುಗಿ ಬರೋದ್ಬೇಕಾಗಿಲ್ಲ ನಾವಲ್ಲಿ. ಅವ್ರು ಹಗಲೆಲ್ಲ ಬಾತಾರ, ಅವ್ರು ಚಾರ್ಜ್ ವಸೂಲು ಮಾಡೋದು. ಒಂದು ಚಲೋ ಒಂದೇ ಇಂಜೆಕ್ಷನ್ ಹೊಡೆದ್ರೆ ಆ ಕೆಮ್ಮ ಜ್ವರ ಹೋಗೇ ಬಿಡ್ತಾವೆ, ಆದರೂ ಮಾಡಂಗಿಲ್ಲ ನಾವು. ಇಟ್ಟೀಟು ತೊಗೊಳೋದು ಇಂಜೆಕ್ಷನ್. 4 ದಿನ ಬಾ ಅನ್ನೋದು ಅವಾಗ. ಹಿಂಗೆ ಇಂಥದ್ದಾಗದು ನಮ್ಮಲ್ಲಿ ಇಲ್ಲ. ನಾವು ನೀವು ಏನೇನು ತಿರುಗೇ ಬರಬೇಡ್ರಿ ನಮ್ಮಲ್ಲಿ. ಹಿಂಗೆ ಅದನ್ನು ಬರೋಬ್ಬರಿ ಕ್ಲಿಯರ ಮಾಡಿ ಕಳಿಸೋದು ಹಿಂಗೆ. ಅದಕ್ಕೆ ಇದನ್ನು ಬರೀ ಲಕ್ಷಣ ಮಾಡಿ ಮುಂದೆ ಹೋದ್ರೆ ಮತ್ತೆ ನಿಮಗೆ ಅಷ್ಟೊಂದು ಮನವರಿಕೆ ಅಥವಾ ಪರ್ಫೆಕ್ಟ್ ಆಗುವುದಿಲ್ಲ ಅಂತ ತಿಳ್ಕೊಂಡು ಮತ್ತು ನಾನು ಅದನ್ನು ಫಿಟ್ಟಿಂಗ್ ಮಾಡಿ ಹೇಳಿದರೆ ನಿಮ್ಗೆ ಅದು ಬರೋಬ್ಬರಿ ಅದಕ್ಕೆ ಆಕೈತಿ ಅಂತೇಳಿ. ಅದಕ್ಕಂದ್ರೆ ಈಗ ಹಗ್ಗದಲ್ಲಿ ಸ್ವಲ್ಪ ಅಧ್ಯಾಸ ಆಗಿದೆ. ಈಗ ಲಕ್ಷಣ ಏನಪ್ಪ ಅಧ್ಯಾಸದ್ದು? ಸ್ವಭಾವ ಅಧಿಕರಣ ಅವಭಾಸೋ ಅಧ್ಯಾಸ ಅಂತ ಹೇಳೈತಿ. ಅಂದ್ರೆ ಈ ಸರ್ಪ ಅಧ್ಯಾಸ ಐತಿಲ್ಲ, ಅದು ಅಧ್ಯಾಸ ಐತೆ. ಅದು ಅಧ್ಯಾಸ ಆದದ್ದಕ್ಕೆ ಲಕ್ಷಣ ಏನು? ಸ್ವಭಾವ ಅಂದ್ರೆ ಸರ್ಪ ಐತೇನಲ್ಲಿ, ಅಭಾವ ಅಂದ್ರೆ ಇಲ್ಲ. ಎಲ್ಲಿ ಅಧಿಕರಣ ಅಂದ್ರೆ ಹಗ್ಗದಲ್ಲಿ. ಅಧಿಕರಣವಾದ ಹಗ್ಗದಲ್ಲಿ ಸರ್ಪ ಐತೇನು? ಮೊದಲು ಏನು ಇತ್ತೋ ಏನು ಈಗ ಸದ್ಯ ಐತೋ? ಹಿಂದೂ ಇದ್ದಿದ್ದಿಲ್ಲ, ಈಗೂ ಇಲ್ಲ, ಮುಂದೂ ಇರೋಂಗಿಲ್ಲ, ಹೌದಲ್ಲ. ಅದಕ್ಕೆ ಸ್ವಭಾವೋ ಅಧಿಕರಣವಾದ ಅಧಿಷ್ಠಾನವಾದ ಹಗ್ಗದಲ್ಲಿ ಈ ಸರ್ಪ ಇಲ್ಲ, ಅಭಾವ ಅದು. ಸ್ವಭಾವ ಅಧಿಕರಣ ಅವಭಾಸೋ. ಅಂದ್ರೆ ಆ ಸರ್ಪಜ್ಞಾನ ಎರಡು ತೋರ್ಲಕತ್ಯ. ಅವಭಾಸ ಅಂದರೆ ಸರ್ಪಜ್ಞಾನ ತಾವರೇ ಇಲ್ಲ, ಅಲ್ಲಿ ತಾವು ಇಲ್ಲದೆ ಎಲ್ಲಿ ಅಧಿಷ್ಠಾನ ಹಗ್ಗದಲ್ಲಿ ಈ ಸರ್ಪ ಇಲ್ಲದಿದ್ದರೂ ಕೂಡ ಅಲ್ಲಿ ತೋರ್ತೈತಿ, ತಾರ ಇಲ್ಲ.
ಇಲ್ಲದೆ ಈ ರೀತಿ ಅಧಿಷ್ಠಾನವಾದ ಹಗ್ಗದಲ್ಲಿ ಸರ್ಪ ತೋರ್ತೈತಿ. ಅದರಂತೆನ ಈ ಬ್ರಹ್ಮದಲ್ಲಿ ಜಗತ್ತು ಇಲ್ಲ ಇಲ್ಲದಿದ್ದರೂ ತೋರ್ತದೆ. ಅದಕ್ಕೆ ಪ್ರಮಾಣಗಳು ರಜ್ಜುರು ಯಥಾ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ ಅಂತ ಹಿಂಗೆ ಪ್ರಮಾಣಗಳದಾವಲ್ಲ. ಅದಕ್ಕಾಗಿ ಯಾವುದೇ ವಸ್ತು ಅಧ್ಯಾಸ ರೂಪದಿಂದ ಅದು ಪ್ರತೀತಿ ಆಗ್ತೈತೆ ಅಂದರೆ ಅದಕ್ಕೆ ಲಕ್ಷಣ ಏನು ಹೇಳಿದರು? ಸ್ವ ಅಭಾವ ಅಧಿಕರಣ ಅವಭಾಸು ಅಧ್ಯಾಸ. ಅದರ ಅಲ್ಲಿ ಇಲ್ಲದೆ ಅದು ತೋರ್ತೈತಿ. ಹಿಂಗೆ ತೋರ್ತಿದ್ರೆ ಅದಕ್ಕೆ ಏನು ಅನ್ನಬೇಕು? ಅಧ್ಯಾಸ ಅನ್ನಬೇಕು. ಒಂದು ಇನ್ನೂ ಮತ್ತೊಂದು ಲಕ್ಷಣ ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಅಧ್ಯಾಸದ ಲಕ್ಷಣನ ಇದನ್ನು. ಅಧಿಷ್ಠಾನ್ ವಿಷಮ ಸತ್ತಾವಾಲ, ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಅಂದರೆ ಈ ರೀತಿ ಅನೇಕ ಲಕ್ಷಣಗಳು ಕೂಡ ಅವ್ರದ್ದು ಏನೈತೆ ಸಂಪೂರ್ಣ. ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಅಂದರೆ ಇದರ ಫಿಟ್ಟಿಂಗ್ ಹೇಗೆ ಅಂತ ಕೇಳಿದರೆ ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಅಂದರೆ ಅಧಿಷ್ಠಾನ ಏನೈತಲ್ಲ ಹಗ್ಗ ಐತಿ. ಹಗ್ಗದಲ್ಲಿ ಏನು ತೋರೈತಿ? ಹಾವು ತೋರೈತಿ. ಹಾವು ಅಧ್ಯಸ್ಥ ಐತಿ, ಅದು ಹೌದಲ್ಲ. ಆದ್ದರಿಂದ ಅಧಿಷ್ಠಾನಕ್ಕೂ ಅದಕ್ಕೂ ವಿಷಮ ಸತ್ತ ಇರಬೇಕು ಅಂತ ಹೇಳಿ. ಅಧಿಷ್ಠಾನಕ್ಕೂ ಅದಕ್ಕೂ ಯಾವುದನ್ನು ಅಧ್ಯಾಸ ಅಂತ ನಾವು ಹೇಳ್ತೀವಿ ಅಲ್ಲಿ ಕಾಯ್ದಾ ಏನು ಹೇಳ್ತೈತಿ? ಅಧಿಷ್ಠಾನಕ್ಕೂ ಅದಕ್ಕೂ ವಿಷಮ ಸತ್ತ ಇರಬೇಕು. ಅದಕ್ಕೆ ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸ ಅಂದ್ರೆ ಅದರ ಪ್ರತೀತಿ, ಅದರ ಜ್ಞಾನ ಅಲ್ಲಿ ಆಗ್ಬೇಕು, ತೋರ್ಬೇಕಾದ್ರೆ ಹಿಂಗೆ ಇದ್ದರೆ ಅದಕ್ಕೆ ಅಧ್ಯಾಸ ಅನ್ನುತ್ತಾರೆ. ಅಂದ ಮೇಲೆ ಇಲ್ಲಿ ಏನಾಯ್ತು? ಅಧಿಷ್ಠಾನವಾದ ಹಗ್ಗ ಯಾವ ಸತ್ತ? ವ್ಯಾವಹಾರಿಕ ಸತ್ತ ಐತಿ. ಸರ್ಪ ಪ್ರಾತಿಭಾಷಿಕ ಸತ್ತ ಐತಿ. ಆದ್ದರಿಂದ ಅಧಿಷ್ಠಾನ ವಿಷಮ ಸತ್ತ ಐತಿ, ಹೌದಿಲ್ಲ? ಹಾಂ, ಅಧಿಷ್ಠಾನ ವಿಷಮ ಸತ್ತಾವಾಲ ಅವಭಾಸೋ ಅಧ್ಯಾಸ. ಹಿಂಗದು ಈ ಲಕ್ಷಣ ಅಲ್ಲಿ ಪರ್ಫೆಕ್ಟವಾಗಿ ಕೂಡ್ತೈತಿ. ಹಿಂಗೆ ಹೇಗೆ ಇನ್ನು ಮುಂದೆ ಉಕ್ತ ಅಧ್ಯಾಸಕ್ಕೆ ನಿವೃತ್ತಿ. ಉಕ್ತ ಅಧ್ಯಾಸದ ನಿವೃತ್ತಿ ಅದರಿಂದ ಅಕ್ಕತ್ತಿಟ್ಟು ಹೇಳಿ ಹೋಗ್ಲಾಕ್ಕೆ ಬರ್ತಿತ್ತು ನನಗೆ ಕರೆ. ಆದರೂ ಇಷ್ಟೆಲ್ಲ ಮತ್ತು ಅದು ಅಧ್ಯಾಸ ಅಂದ್ರೆ ಅದರ ಲಕ್ಷಣಗಳೇನು, ಅದು ಯಾವ ರೀತಿ, ಅದನ್ನು ಅಂದ್ರೆ ಪಕ್ಕ ತಿಳಿಸ್ಕೊಂಡು ಹೋಗೋಣ ತಿಂಗ. ಅದಕ್ಕೆ ಉತ್ತರ ಹೇಳ್ತಾರೆ. ಉಕ್ತ ಅಧ್ಯಾಸಕ್ಕೆ ನಿವೃತ್ತಿ ವಿವೇಕ ಜ್ಞಾನಸೇ ಹೋವೆ. ಉಕ್ತ ಅಧ್ಯಾಸದ ನಿವೃತ್ತಿ ವಿವೇಕ ಜ್ಞಾನದಿಂದ ಆಗುತ್ತದೆ. ಇನ್ನು 211ನೇ ಪ್ರಶ್ನೆ. ಹಾಂ, ಏನು ಮಾಡೋದು ಹೇಳಿ? ಅಲ್ಲೋ ನೀನು ಬರೇ ಇಟ್ಟೋತನ ಅದು ಅಷ್ಟು ಸಂದರ್ಭ ಇಲ್ಲ ಕರೆ. ಆದರೂ ಅದರ ಬಗ್ಗೆ ನಾ ಭಾಳಷ್ಟು ವಿಸ್ತಾರ ಹೇಳ್ಕೊಂಡು ಬಂದೇನೆ. ಈ ರೀತಿ ಅದನ್ನು ವಿಶೇಷವಾಗಿ ತಿಳಿಯುವುದೇ ವಿವೇಕ ಜ್ಞಾನ. ಅದು ತಿಳಿತಾ? ವಿವೇಕ ಅಂದ್ರೆ ಆತ್ಮ ಅನಾತ್ಮಗಳ ಭಿನ್ನಪಡಿಸಿ ತಿಳಿಯುವುದಕ್ಕನೇ ವಿವೇಕ ಅಂತಾರೆ. ಈಗ ಅದಕ್ಕೆ ಸತ್ಯಮಿಥ್ಯಗಳ ವಿಚಾರವನ್ನು ಮಾಡಿ ತಿಳಿಸುವುದೇ ವಿವೇಕ ಅಂತಾರೆ.
ಮತ್ತು ಇಟೋತನ ಜೀವ ಮಿಥ್ಯಾ ಅದಾನು, ಕೂಟಸ್ಥ ಸತ್ಯ ಅದಾನು, ಅವನ ಸತ್ಯತ್ವ ಇಲ್ಲಿ ತೋರ್ಲಾಕತ್ತೈತಿ. ಹೀಗೆ ತಿಳ್ಕೊಳ್ಳೋದೇ ವಿವೇಕ. ನೀವು ಗೊಮ್ಮ ಹಂಗೆ ಹೇಳಿರಪ್ಪ, ಅದು ಗೊಮ್ಮ ಹೇಳಿಲ್ಲ ನೀವು ಲೆಕ್ಕಕ್ಕೆ. ಹೇಳಿ ಆಯ್ತು. ಹಾಂ, ಈಗ ತತ್ಪದ ಮತ್ತು ತ್ವಂಪದ. ತತ್ಪದ और त्वंपद के अर्थ की महावाक्य विषय कथन करी एकता कैसे संभवे. 211ನೇ ಪ್ರಶ್ನೆ. 211ನೇ ಪ್ರಶ್ನೆಯಲ್ಲಿ ಏನು ಕೇಳ್ತಾನೆ? ತತ್ಪದ ಮತ್ತು ತ್ವಂಪದ ಏನದವಲ್ಲ ಮಹಾವಾಕ್ಯದಲ್ಲಿ, ಆ ಎರಡೂ ಪದಗಳ ಅರ್ಥಗಳು ಮಹಾವಾಕ್ಯದಲ್ಲಿ ಕಥನಕರಿ ಏಕತಾ ಕೈಸೆ ಸಂಭವೆ. ಈಗ ತತ್ವಂಪದಗಳ ಅರ್ಥಗಳಿಗೆ ಮಹಾವಾಕ್ಯದಲ್ಲಿ ಏಕತಾ ಹೇಳೈತಿಲ್ಲ. ಮಹಾವಾಕ್ಯ ಅಂತ ಎದಕ್ಕಂತಾರೆ? ಜೀವ ಬ್ರಹ್ಮ का ಅಭೇದ ಬೋಧಕ ವಾಕ್ಯಕ್ಕೂ ಮಹಾವಾಕ್ಯ ಕೈಯೇ. ಜೀವ ಬ್ರಹ್ಮರ ಅಭೇದವನ್ನೇ ಬೋಧಿಸ್ತಕ್ಕಂಥ ವಾಕ್ಯಕ್ಕೆ ಮಹಾವಾಕ್ಯ ಅನ್ನುತ್ತಾರೆ. ಇಲ್ಲಿ ಮಹಾವಾಕ್ಯ, ಅದು ಮಹಾವಾಕ್ಯದಲ್ಲಿ ಬರುವ ಇವ ತತ್ವಂಪದಗಳು, ಅವುಗಳ ಅರ್ಥ ಏನೈತಿ ಮಹಾವಾಕ್ಯದಲ್ಲಿ ಅದನ್ನು ಮಹಾವಾಕ್ಯವನ್ನು ಹೇಳುವುದರಿಂದ ಅದು ಏಕತಾ ಆಕ್ಕೈತಿ ಅಂದರು. ಆ ಏಕತಾ ಯಾವ ರೀತಿ ಸಂಭವಿಸ್ತೈತಿ ಅಂತ ಕೇಳ್ಯ ನಾವು ಹೇಳಿತಾ. ಅದು ನಿಜಗುಂಡ್ರು ಜ್ಞಾನ ಪ್ರತಿಪಾದನದಲ್ಲಿನೂ ಹೇಳ್ಯಾರ. ನೋಡಿ ತಿಳಿಯಲು ತತ್ವಮಸಿವಾಕ್ಯದರ್ಥವನೇ ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು ಅಂತ ಹೇಳ್ಯಾರ. ಈಗ ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾರು. ಯದ್ಯಪಿ ತತ್ಪದ ತ್ವಂಪದಕ್ಕೆ ವಾಚಾರ್ಥ जो ಉಪಾಧಿ ಸಹಿತ ಚೈತನ್ಯ ಅಂದರೆ ಈಶ್ವರ ಅವ್ರ ಜೀವ್, ತತ್ಪದ ಮತ್ತು ತ್ವಂಪದ ಇವುಗಳ ವಾಚ್ಯಾರ್ಥವಾದ, ತತ್ಪದಕ್ಕೆ ವಾಚ್ಯಾರ್ಥ ಈಶ್ವರ, ತ್ವಂಪದಕ್ಕೆ ವಾಚ್ಯಾರ್ಥ ಜೀವ. ಇವರು ವಾಚ್ಯಾರ್ಥ ಜೀವ, ಉಪಾಧಿ ಸಹಿತ ಚೈತನ್ಯ, ಹೌದಲ್ಲ? ಆ ಉಪಾಧಿ ಇದ್ದಾಗ ಇವು ಜೀವ ಆದ, ಇವು ಈಶ್ವರ ಆದ, ಹೌದಲ್ಲ? ಆದ್ದರಿಂದ ತಿನ್ಕಿ ಏಕತಾ ವಿರೋಧ. ಉಪಾಧಿ ಸಹಿತವಾಗಿ ಆ ಜೀವ ಈಶ್ವರರಿಗೆ ಏಕತಾ ಮಾಡ್ಲಿಕ್ಕೆ ಹೋದರೆ ಏನಾಗುತ್ತದೆ? ವಿರೋಧ ಆಗುತ್ತದೆ. ತಿನ್ಕಿ ಏಕತಾ ವಿರೋಧ. ತಥಾಪಿ ಯದ್ಯಪಿ ಅಂದರೆ ಒಂದು ವೇಳೆ, ಅಲ್ಲಿ ಯದ್ಯಪಿ ಐತಲ್ಲ, ಯದ್ಯಪಿ ಅಂದರೆ ಶಂಕಾವಾಚಕ ಇರ್ತೈತೆ. ಒಂದು ವೇಳೆ ತತ್ವಂಪದಗಳ ವಾಚ್ಯಾರ್ಥದಲ್ಲಿ ಉಪಾಧಿ ಸಹಿತವಾದ ಚೈತನ್ಯ ಏನು ಜೀವ ಈಶ್ವರದಲ್ಲ, ಅವರಿಬ್ಬರಿಗೆ ಏಕತ್ವ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಯಾಕಂದ್ರೆ ವಿರೋಧ ಐತಿ. ತಥಾಪಿ ಆದರೂ तत्पद का लक्ष्यार्थ ब्रह्म और तुम पद का लक्ष्यार्थ आत्मा, तिनकी एकता कछु भी विरोध नहीं. हाँ, ಏನು ಚಾ ತಂದ್ರಿ? ಟೈಮ್ ಆಗೈತೆನ? ಆಯಿತು, ಇನ್ನೊಂದು ಸ್ವಲ್ಪ. ಹಾಂ, ತತ್ಪದದ ಲಕ್ಷ್ಯಾರ್ಥ ಬ್ರಹ್ಮ, ತ್ವಂಪದದ ಲಕ್ಷ್ಯಾರ್ಥ ಆತ್ಮ. ಇವರಿಬ್ಬರ ಏಕತ್ವ ಕछु ಬಿ ವಿರೋಧನೆ. ಒಂದು ವೇಳೆ ವಾಚ್ಯಾರ್ಥದಲ್ಲಿ ಉಪಾಧಿ ಸಹಿತರಾಗಲ್ಪಟ್ಟಂಥ ತತ್ಪದ ವಾಚ್ಯ ಈಶ್ವರ, ತ್ವಂಪದ ವಾಚ್ಯ ಜೀವ, ಇವರಿಬ್ಬರ ಏಕತ್ವ ಮಾಡಲಿಕ್ಕೆ ಹೋದರೆ ವಿರೋಧ ಆಗ್ತದೆ. ಅಲ್ಲಿ ವಿರೋಧ ಅಭೇದ ಆಗುವುದಿಲ್ಲ. ಅವರಿಬ್ಬರಿಗೆ ಅಭೇದ ಆಗೋದಿಲ್ಲ. ಆದರೆ ತತ್ಪದದ ಲಕ್ಷ್ಯಾರ್ಥ ಏನೈತಿ, ವಾಚ್ಯಾರ್ಥದಲ್ಲಿ ಆಗೋದಿಲ್ಲ, ಲಕ್ಷ್ಯಾರ್ಥ
ಲಕ್ಷ್ಯಾರ್ಥ ತತ್ವ ಅಂದ್ರೆ ತತ್ಪದ ಲಕ್ಷ್ಯ ಬ್ರಹ್ಮ ತ್ವಂಪದ ಲಕ್ಷ್ಯ ಕೂಟಸ್ಥ ಆತ್ಮ. ಇವರು ಏನೈತಿ ಲಕ್ಷ್ಯಾರ್ಥದಲ್ಲಿ ಅದು ಶುದ್ಧ ಚೇತನ ಇರ್ತೈತಿ, ವಾಚ್ಯಾರ್ಥದಲ್ಲಿ ಮಿಶ್ರ ಇರ್ತೈತಿ, ಅನಾತ್ಮದಿಂದ ಕೂಡ್ಕೊಂಡಿರ್ತೈತಿ, ಅದರ ಧರ್ಮ ಸಹಿತವಾಗಿರ್ತೈತಿ ಅಲ್ಲಿ ವಾಚ್ಯಾರ್ಥದಲ್ಲಿ. ಲಕ್ಷ್ಯಾರ್ಥದಲ್ಲಿ ಶುದ್ಧ ಇರ್ತೈತಿ. ಹೀಗದ. ಆದ್ದರಿಂದ ಅಲ್ಲಿ ಆ ತತ್ಪದದ ಲಕ್ಷ್ಯಾರ್ಥ ಬ್ರಹ್ಮ, ತ್ವಂಪದ ಲಕ್ಷ್ಯಾರ್ಥ ಆತ್ಮ, ಇವುಗಳ ಏಕತ್ವ ಕಚುಬಿ ವಿರೋಧನೆ. ಅಲ್ಲಿ ಏನು ವಿರೋಧ ಬರೋದಿಲ್ಲ. ಯಾಕಂದ್ರೆ ಅದನ್ನು ಶುದ್ಧ ಚೇತನ, ಇದು ಶುದ್ಧ ಚೇತನ, ಎರಡು ಒಂದಾಗಲಿಕ್ಕೆ ಬರುತ್ತದೆ. ಹೀಗದ. ಎಲ್ಲಿ ಅದು ಬ್ಯಾಡಿ. ಇನ್ನು ऐसे तत्पद और तुम पद के अर्थ की महावाक्य विषय कथन करी एकता संभव है. ಅಂದರೆ ಇಲ್ಲೊಂದು ಸ್ವಲ್ಪ ಅದು ಶಂಕಾ ಎತ್ತೋ ಪ್ರಸಂಗ ಇತ್ತ, ಆದರೂ ಆ ಶಂಕಾ ಭಾಳ ಕಠಿಣ ಐತಿ. ಅದಕ್ಕೆ ಈಗ ಅದರ ಸಬ್ಜೆಕ್ಟ್ ಅದರ ಅವಶ್ಯಕತೆ ಇಲ್ಲ ಅಂದ ಮೇಲೆ ಸುಮ್ಮ ಕ್ಯಾರ್ ಹಾಕೊಳ್ಳೋದು ಬೇಡ. ಇಲ್ಲ ಅಂದ್ರೆ ಈಗ ಅದರ ಪ್ರಸಂಗನೂ ಇಲ್ಲ. ಹಾಂ, ಅದು ಅತಿ 8 ನೇಗಲಿಗೆ ಆಚೆ ಕಡೆ ಐತೆ ಅದು. ಅದು ಪ್ರಭಾಕರದ ವಿಷಯ. ಹಾಂ, ಏನೋ ಚಂದ್ರೋದಯದಾಗಿದೆ, ಪ್ರಭಾಕರ ತಂದು ಇಲ್ಲಿ ಕುಡಿಸಿದ್ರೆ ಅದು ಹೊಂದಾಣಿಕೆನೂ ಆಗಂಗಿಲ್ಲ, ಬ್ಯಾಡ ಅಂತೇಳಿ ಅದು ಅತಿ ಇದಕ್ಕೆ ಹೋಗೋದು ಬೇಡ ಅಂತ ಹೇಳೋದು. ಅದು ಪ್ರಯೋಜನ ಆಗೋದಿಲ್ಲ ಅಂತಂದ ಮೇಲೆ ಬೇಡ ಅಂತೀವಿ. ಆಯ್ತು, ಇರಲಿ. ಇದೇ ರೀತಿ ತತ್ಪದ और तुम पद के अर्थ की महावाक्य विषय कथन करी ಏಕತಾ ಸಂಭವೇ. ಅದಕ್ಕೇನಂದರು, ಅಲ್ಲಿ ಎರಡು ಲಕ್ಷ್ಯಾರ್ಥಗಳು ಏಕತ್ವ ಮಾಡುವಲ್ಲಿ ಏನೂ ವಿರೋಧ ಇಲ್ಲ. ಕೂಟಸ್ಥರಿಗೂ ಮತ್ತು ಬ್ರಹ್ಮನಿಗೂ ಇವೆರಡು ಲಕ್ಷ್ಯಾರ್ಥ, ತತ್ಪದ ಲಕ್ಷ್ಯ, ತ್ವಂಪದ ಲಕ್ಷ್ಯ, ಇವು ಎರಡು ಏಕತ್ವದಲ್ಲಿ ವಿರೋಧ ಇಲ್ಲ. ಈ ರೀತಿ ತತ್ಪದ ಮತ್ತು ತ್ವಂಪದಗಳ ಅರ್ಥಗಳ ಮಹಾವಾಕ್ಯದಲ್ಲಿ ಕಥನ್ ಕರಿ ಏಕತಾ ಸಂಭವ. ಇಲ್ಲಿ ಮಾತ್ರ ಅಲ್ಲಿ ಮಹಾವಾಕ್ಯದಲ್ಲಿ ತತ್ವಂಪದಗಳ ಲಕ್ಷ್ಯಾರ್ಥಗಳಿಗೆ ಅಲ್ಲಿ ಏಕತ್ವ ಸಂಭವಿಸುತ್ತದೆ. ಅದಕ್ಕೆ ಅಂದರೆ ಇಲ್ಲಿ ಇನ್ನೂ ಒಂದು ಏನು ಅಂತ ಕೇಳಿದರೆ, ऐसा ब्रह्मात्मा की का ज्ञान किसको होवे. ಇರಲಿ. ಅದಕ್ಕೆ ಇಲ್ಲಿ ಅಂದ್ರೆ ಈಗ ಇಲ್ಲೇನು ಹೇಳಿದ್ರೆ ಅಂದ್ರೆ ತತ್ಪದ ತ್ವಂಪದ ತೆಗೆಯನ್ನು ಬಿಡಿಸಿ ಹೇಳ್ಯಾರಲ್ಲ, ಇಲ್ಲಿ ಅರ್ಥ ಏನು ಅಂತ ಕೇಳಿದರೆ, ಜ್ಞಾನಕ್ಕೆ ಸಾಧನಗಳು ಅದಾವು. ಜ್ಞಾನಕ್ಕೆ ಸಾಧನಗಳು ಅದಾವು ಅಂದ್ರೆ ಸಾಧನಗಳು ಅಂತರಂಗ ಸಾಧನ, ಬಹಿರಂಗ ಸಾಧನ ಅಂತ ಎರಡು ಪ್ರಕಾರ ಅದಾವೆ. अंतरंग ये आठ है, ಅಂತರಂಗ ಯೇ ಆಟ ಹೈ ತಜೆ ಬಹಿರಂಗನ ಕೋ ಸಂಗತ್ ವಿಚಾರ ಸಾಗರದಲ್ಲಿ ಬರ್ತೈತಿ ದೋಹ. ಅಂತರಂಗ ಯೇ ಆಟ ಹೈ, ಅಂತರಂಗ ಸಾಧನಗಳು 8 ಅದಾವು ಅಂತ ವಿಚಾರ ಸಾಗರದಲ್ಲಿ ಹೇಳ್ಯಾರ. ಗೊತ್ತದಾವ ಯಾವುವು? ಅಂದರೆ ಮೂಲ ಏನೈತಪ್ಪ ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನನೇ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ಹೇಳ್ಕೊಂಬರ್ತಾರೆ. ಎಲ್ಲೋ ಬ್ರಹ್ಮಜ್ಞಾನ ಮಾಡ್ಕೋತೇನೆ ಅಂದವಂಗ
4 ಸಾಧನ ಮೊದಲು ಇರಬೇಕು ಅವನತ್ತಿಲ್ಲಿ ಕೇಳ್ತಾ ವಿವೇಕ ವೈರಾಗ್ಯ ಸಮಾಧಿ ಸತ್ ಸಂಪತ್ತಿ ಮುಮುಖ್ಯತ ಅನ್ನುವ 4 ಸಾಧನ ಇರಬೇಕು ಅವನಲ್ಲಿ. ಹಾಂ, ಇವು 4 ಅದಾವ ಮೊದಲು ಇರಬೇಕಂತ ಹೇಳೈತಿ ಕಂಪಲ್ಸರಿ. ಏನು ಮುಂದೆ ಅವ 4 ಸಾಧನ ಸಂಪಾದನೆ ಮಾಡ್ಕೋಬೇಕವ. 4 ಸಾಧನೆ ಎಲ್ಲಿ ಇನ್ನೊಬ್ಬರು ಏನು ಗೊಡವಿಲ್ಲ, ಅಲ್ಲಿ ತಾನೇ ನಿಷ್ಕಾಮ ಕರ್ಮೋಪಾಸನೆಗಳನ್ನು ಮಾಡಿ ಆ 4 ಅಂತಃಕರಣ ಶುದ್ಧಿ ಮಾಡಿಕೊಂಡಾಗ 4 ಸಾಧನ ಉತ್ಪತ್ತಿ ಆಕ್ಕಾವು. 4 ಸಾಧನ ಬರಬೇಕಂದ್ರೂ ಕೂಡ ಅಲ್ಲಿ ಅಂತಃಕರಣ ಇದೇನೈತಿ ಮಲವಿಕ್ಷೇಪ ದೋಷ ಗ್ರಸ್ತಿರ್ತೈತಿ ಮೊದಲು. ಅದನ್ನು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನು ಚೆನ್ನಾಗಿ ಮಾಡಿದಾಗ ಆ ಮಲದೋಷ ವಿಕ್ಷೇಪ ದೋಷಗಳ ನಿವೃತ್ತಿ ಆಕತಿ. ನಿವೃತ್ತಿಯಾಗಿ ಶುದ್ಧ ಅಂತಃಕರಣ ಯಾವಾಗ ಆಕತಿ, ಆವಾಗ ಅವನ ಪುಣ್ಯದ ಪ್ರಭಾವದಿಂದ ಶುದ್ಧ ಅಂತಃಕರಣದಲ್ಲಿ ಮೊಟ್ಟ ಮೊದಲು ವಿವೇಕ ಉದಯವಾಗುತ್ತದೆ. ಒಂದೇ ಒಂದು ಸಾಧನ ಹುಟ್ಟತೈತೆ, ಅವಾಗ ವಿವೇಕ ಅಂತ ಹುಟ್ಟತೈತೆ. ಆತ್ಮಾನಾತ್ಮ ವಿವೇಕ. ಆ ವಿವೇಕ ಮುಂದೆ ವೈರಾಗ್ಯಕ್ಕೆ ಅಸಾಧಾರಣ ಕಾರಣ ಇರ್ತೈತೆ. ಆ ವಿವೇಕ ಪಕ್ಕ ಇತ್ತು ಅಂದ್ರೆ ಆವಾಗ ವೈರಾಗ್ಯ ಹುಟ್ಟತೈತೆ. ಅವನು ವಿವೇಕನ ಅಲ್ಗರ್ಜಿತ್ತು, ಅವನು ಅಲ್ಗರ್ಜಿ ಆಗಿಬಿಡ್ತಾನೆ ಅಲ್ಲಿ. ಹಿಂಗದ. ಅದಕ್ಕೆ ವಿವೇಕದಿಂದ ವೈರಾಗ್ಯ ಹುಟ್ಟತೈತಿ. ಹಾಂ, ಅಂದ್ರೆ ವಿವೇಕ ಅಂದ್ರೇನು? ಆತ್ಮ ಅನಾತ್ಮಗಳನ್ನು ಭಿನ್ನಪಡಿಸಿಕೊಳ್ಳೋದಕ್ಕೆ ವಿವೇಕ. ಹಂಗಂದ್ರೆ ಏನು? ಶಿವಾಯನ್ಮ ಅಂದರೆ ಅವಿನಾಶಿ ಆತ್ಮ ಅಚಲ ಜಗತಾತೆ ಪ್ರತಿಕೂಲ ऐसो ज्ञान विवेक है सब साधन को ಮೂಲ ವಿಚಾರ ಸಾಗರದಲ್ಲಿ ಹೇಳ್ಯಾರ. ಆತ್ಮ ಹೇಗಿದ್ದಾನೆ? ಅವಿನಾಶಿ ಆತ್ಮ. ಆತ್ಮ ಅವಿನಾಶದ, ನಾಶ ಎಂದೂ ಆಗುದಿಲ್ಲ ಆತ್ಮಂದು. ಅಚಲದನವ, ಎಲ್ಲಿ ಹೋಗಾವ ಬರಾವ ಅಲ್ಲವ. ಆತ್ಮ ಎಲ್ಲಿ ಅಂದ್ರೆ ನೀವು ತಿಳ್ಕೊಂಡ ಪ್ರಕಾರ ಸ್ವರ್ಗಕ್ಕೋ ನರಕಕ್ಕೋ ಆ ಕಡೆ ಈ ಕಡೆ ಹಿಂಗೇನಿಲ್ಲ ಅವನ ಕೆಲಸ. ಆ ಹೋಗವನ ಬೇರೆ, ಬೇರೆ. ಹಿಂಗೈತದ. ಅದಕ್ಕೆ ಅಚಲ ಅಂತ ಐತೆ. ಅಚಲ ಅಂದ್ರೆ ಚಲನಾವಲನೆ ಇಲ್ಲ. ಹಿಂಗೈತೆ. ಆತ್ಮನ ಬಗ್ಗೆ ಹಿಂಗೆ ತಿಳ್ಕೊಬೇಕವ. ಅವಿನಾಶಿ ಆತ್ಮ ಅಚಲ. ಇನ್ನು ಉಳಿದ ಈ ಜಗತ್ತಿನ ಬಗ್ಗೆ ಏನೈತಿಲ್ಲ ತಾತೆ ಪ್ರತಿಕೂಲ ಅಂದ್ರೆ ಇದಕ್ಕೆ ಅಪೋಸಿಟ್, ವಿರುದ್ಧವಾಗಿ. ಇದು ಅವಿನಾಶಿ ಇದ್ದರೆ ಆತ್ಮ ಈ ಜಗತ್ತು ದೇಹಾದಿ ಪ್ರಪಂಚ ನಾಶ ಉಳ್ಳದಿರ್ತೈತಿ, ಅದು. ಮತ್ತು ಇದು ಅಚಲ ಇದ್ದರೆ ಅದು ಚಲನಾತ್ಮಕ ಇರ್ತೈತಿ. ಈ ರೀತಿ ಆತ್ಮ ಅನಾತ್ಮಗಳ ಸ್ವರೂಪಗಳನ್ನು ಈ ರೀತಿ ತಿಳ್ಕೊಳ್ಳೋದಕ್ಕೆ ವಿವೇಕ ಅನ್ನುತ್ತಾರೆ. ತಿಳಿತಾ? ಇದು ಪಕ್ಕಾ ತಿಳ್ಕೊಂಡಿದ್ದಂದ್ರೆ ಆವಾಗ ಇದು ಆತ್ಮ ಅವಿನಾಶಿ ಅಚಲ ಅದಾನ ಅಂತ ಆತ್ಮನೇ ನಾ ಅದೇನಿ, ಈ ಜಗತ್ತು ನಾಶ ಉಳ್ಳದೈತೆ. ಮತ್ತು ಇದು ಚಲನಾತ್ಮಕ ಐತಿ. ನಾನು ಸುಖರೂಪದೇನಿ, ಇದು ದುಃಖ ರೂಪದೇನಿ, ನಾ ಸತ್ಯದೇನಿ, ಇದು ಮಿಥ್ಯದೇನಿ. ಹಿಂಗೆ ತಿಳಿಯೋದೇ ವಿವೇಕ. ಇಷ್ಟು ತಿಳುವಳಿಕೆ ಬತ್ತಂದ್ರೆ ಇದಕ್ಯಾಕೆ ಗಂಟೆ ಬೀಳ್ತಾನೆ? ಏನೇನು ನಡೆಯಾತ ಇದಂತೂ ನಾ ಏನು ಮಾಡಲಿ ಅಂತ. ಹೌದಿಲ್ಲ? ಅಲ್ಲ ನೀನು ಅದು ಮತ್ತು ಕಂಡು ಬಾಯಿ ಬಿಡೋದಾ ಅಂಥೇಳಿ ಏನು ಬೇಡ. ನಾವು ಆ ಕಡೆ ಏನೂ ಬೇಕಾಗಿಲ್ಲ, ನನಗೇನೂ ಬೇಡ, ಏನೂ ಬೇಡ ಅಂದರೆ ರೊಕ್ಕ ರೂಪಾಯಿನೂ ಬೇಡ. ಹೋಗಿ ಹಿಂಗೆ ಬಂದು ಬಿಡ್ತೈತಿ. ಯಾವಾಗ ಪಕ್ಕ ತಿಳ್ಕೊಂಡಾಗ. ಹಾಂ, ಆದರೆ ಅಟ್ಟ ಪಕ್ಕ ತಿಳ್ಕೊಳ್ಳೋದು ಇರಂಗಿಲ್ಲ, ತಿಳ್ಕೊಳ್ಳೋದಿಲ್ಲ ಅಂಥೇಳಿ ಶಾಸ್ತ್ರ ಹೇಳೈತಿ ಅಂದಮೇಲೆ
ಆಯ್ತು ನಾವು ತಿಳ್ಕೊಂಡೇವಿ ಅಂತೇಳಿ ಮತ್ತೆ ಹೋಗಿ ಅದಕ್ಕೆ ಗಂಟೆ ಬೀಳು ತಿಳಿತಾ ಅದಕ್ಕಾಗಿ ಬಜಿ ಚುರುಮುರಿ ಇದ್ದ ಸ್ಥಿತಿ ಹೇಳ್ತೈತೆ ನಾ ಯಾರನ್ನೂ ಇದನ್ನು ಮಾಡೋಂಗಿಲ್ಲ ಮತ್ತು ಅಂದರೆ ನಿಜವಾದ ಇದು ಹಿಂಗಿರ್ತೈತಿ ಅಂತ ಇದ್ದಕ್ಕಿದ್ದಂಗೆ ಹೇಳೋದು ಹಿಂಗೆ. ಅದಕ್ಕಾಗಿ ಈ ರೀತಿ ಅಲ್ಲಿ ಏನು ನಡೆದಿತ್ತು ಮಾತಾ ವಿವೇಕದ ಬಗ್ಗೆ ನಡೆದಿತ್ತು ಹೌದಲ್ಲ. ವಿವೇಕ ಅಂದ್ರೆ ಬರೀ ಒಂದೇ ಅಲ್ಲ, ಆ ಸತ್ಯಮಿಥ್ಯಗಳ ಜ್ಞಾನ ಮತ್ತು ದುಃಖ ಮತ್ತು ಸುಖರೂಪ ಯಾವುದು ದುಃಖ ಯಾವುದು ಇದರ ಬಗ್ಗೆ ಸತ್ಯಮಿಥ್ಯೆ ನಿತ್ಯಾನಿತ್ಯ ವಿವೇಕ ಹೀಗೆಲ್ಲ ಪೂರ ಪ್ರತಿಯೊಂದರ ಬಗ್ಗೆ ಅವ ವಿಚಾರ ಮಾಡಿರ್ತಾನೆ. ಅಷ್ಟು ವಿಚಾರ ಮಾಡ್ಕೊಂಡಂದ್ರೆ ಎಲ್ಲ ಹಿಂಗೈತೆ ಅಂದ ಮೇಲೆ ಮತ್ತು ಇದ್ರ ಬೆನ್ನು ಏನು ಹತ್ತೋದು ಅಂಥೇಳಿ ಯಾವುದು ಬೇಡ ವೈರಾಗಿ ಬಂದು ಬಿಡ್ತದೆ. ಹಾಂ, ಹಿಂಗಾಗಿಬಿಡ್ತದೆ ಅದು. ಮತ್ತು ಯಾವುದೇ ಲೋಕ ಆಗಲಿ ಸ್ವರ್ಗಲೋಕ ಬ್ರಹ್ಮಲೋಕ ಎಲ್ಲ ಅನಿತ್ಯನ ಅದಾವ ಅಂದಮೇಲೆ ಅದನ್ನು ತೊಗೊಂಡ್ರೆ ಏನು ಮಾಡೋದು ಅಂತೇಳಿ ಹಿಂಗೆ ಅದಕ್ಕೆ ವೈರಾಗಿ ಬಂದುಬಿಡ್ತದೆ. ಅದಕ್ಕೆ ವಿವೇಕ ವೈರಾಗ್ಯ ಬತ್ತಂದ್ರೆ ಇಟ್ಟು ಪಕ್ಕ ಇದನ್ನು ತಿಳ್ಕೊಂಡಾಗ ವೈರಾಗ್ಯ ಬರ್ತವೆ. ವೈರಾಗ್ಯ ಬಂತು ಅಂದ ಕೂಡಲಿನ ವೈರಾಗ್ಯ ಬಂದತ್ತಂದ್ರೆ ಮನಸ್ಸು ಎಲ್ಲಿ ಹೋಗ್ಬೇಕು? ಹಾಂ, ಏನು ನೋಡೋದು? ಯಾವಕ್ಕಿನ್ ನೋಡೋದು? ಅಂದ ಮೇಲೆ ಅದಕ್ಕೆ ಶಮಾದಿ ಷಟ್ ಸಂಪತ್ತಿ. ಶಮ ಅಂದರೆ ಮನೋನಿಗ್ರಹ. ಒಳಗೆ ಮನಸ್ಸು ಹೊರಗೆ ಒಲ್ಲತ್ತೈತಿ, ಸುಮ್ಮನೆ ಒಳಗೆ ಹೋಗೋದು ಚಲೋ. ಅಲ್ಲೇ ಆನಂದ ಐತಿ, ಶಾಂತಿ ಐತಿ, ಸಮಾಧಾನ ಐತಿ, ಹೊರಗೆಲ್ಲ ದುಃಖ ರೂಪ ಐತಿ ಅಂತ ಈ ರೀತಿ ಆ ಕಡೆ ಆತ್ಮನ ಕಡೆಗೇನೆ ಮನಸ್ಸು ಹೋಗ್ಲಕ್ಕತ್ತೈತಿ. ಹಿಂಗೆ ಆವಾಗ ಶಮ ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಮನೋನಿಗ್ರಹ. ಅದ ಶಮ ದಮ ಉಪರತಿ ತಿತಿಕ್ಷ ಸಮಾಧಾನ ಹೀಗೆಲ್ಲ ಶಮಾದಿ ಷಟ್ ಸಂಪತ್ತಿಗಳು. ಹಾಂ, ನೋಡ ಅವಕ್ಕೆ ಸಂಪತ್ತು ಅಂದ. ಉಳಿದ ಲೋಕದ ಜನರಿಗೆ ಸಂಪತ್ತಂದ್ರೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರಕ್ಕೆ ಸಂಪತ್ತು ಅಂತಾರ ಅವರು. ಆದ್ರೆ ಈ ಅಧ್ಯಾತ್ಮ ಮಾರ್ಗದಲ್ಲಿ ಇದ್ದವನಿಗೆ ಸಂಪತ್ತು ಯಾವುದಂದ್ರೆ ಶಮಾದಿ ಷಟ್ ಸಂಪತ್ತಿ. ಶಮ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಯಾವ ಮಾಡ್ಯಾನ ಅವನೇ ಸಂಪತ್ತು, ಅವನೇ ಸಾಹುಕಾರ, ಅವನೇ ಶಾಂತಿ ಸಮಾಧಾನ ಎಲ್ಲ ಸುಖಿ. ಅವಾಗ ಯಾವುದೂ ತೊಂದರೆಯೇ ಇರೋಂಗಿಲ್ಲ. ಹಾಂ, ಎಲ್ಲ ಅವನ ಕೈಯಾಗಿರ್ತೈತಿ. ಆದ್ದರಿಂದ ಏನನ್ನಾದರೂ ಸಾಧಿಸ್ಬೋದು ಅವ. ಏನು ಬೇಕಾದ್ದು ಸಾಧಿಸ್ಬೋದು. ಅವಂಗೆ ಅಸಾಧ್ಯ ಯಾವುದೂ ಇಲ್ಲ. ಮನಸ್ಸು ಇಂದ್ರಿಯ ಎಲ್ಲವನ್ನು ತನ್ನ ಕೈಯಲ್ಲಿ ತೊಗೊಂಡ್ಬಿಟ್ಟ ಅಂದಮೇಲೆ ಏನು ಯಾವ್ದು ಬೇಕಾದ. ಹಾಂ, ಯೋಗ ಮಾಡ್ತೇನೆ ಅಂದ್ರೆ ಯೋಗ ಮಾಡು. ಅದಕ್ಕೆ ಅಂದ್ರೆ ಇಲ್ಲಿ ಅವಾಗ ಲಘುನೇ ಆತ್ಮ ಸಾಕ್ಷಾತ್ಕಾರ ಆಗಿಬಿಡ್ತೈತಿ. ಮತ್ತು ಯೋಗ ಕರೆಯಾಕೆ ಹೋಗಿ ಬಿಡ. ಅದಕ್ಕಾಗಿ ಈ ರೀತಿ ಈಗ ಮಲದೋಷ ವಿಷದೋಷ ಹೋಗಿಲ್ಲಪ್ಪ ಅಂದ್ರೆ ಮತ್ತೆ ಮುಂದೆ ಆದರೂ ಅದನ್ನು ಯೋಗ ಮಾಡಿದ್ರೆ ಮಲದೋಷ ವಿಷದೋಷ ಹೋಗತ್ತೆ ತಿಂಗಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ. ನಿಷ್ಕಾಮ ಕರ್ಮ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡು, ದಾನ ಧರ್ಮ ಪರೋಪಕಾರ, ಇಂಥ ಮಠ ಮಂದಿರಗಳಲ್ಲಿ ಸೇವಾ ಅಥವಾ ಪರೋಪಕಾರ ಕೆಲಸ ಮಾಡು. ಹಾಂ, ಅಲ್ಲಿ ಯಾವುದೊಂದು ಆಸೆ ಇರಲಾರ್ದೆ. ಮತ್ತು ಇದು ಒಂದಕ್ಕಿಂತ ಹೆಚ್ಚಿಂದಂದ್ರೆ ವಿಕ್ಷೇಪ ದೋಷ ಏನೈತಲ್ಲ ಅದಕ್ಕೆ ಏನೈತಿ ಉಪಾಸನ ಅಂದ್ರೆ ಧ್ಯಾನ ತಿಳಿತಾ. ಅಲ್ಲಿ ನೀ ಅಷ್ಟಾಂಗ ಯೋಗಕ್ಕೆ ಹೋಗಿ ಅದು ತಪ್ಪು. ಆ ಅಷ್ಟಾಂಗಗಳಲ್ಲಿದ್ದ ಒಂದು ಧ್ಯಾನ ಒಂದನ್ನು ತೊಗೊಂಡ್ಬಿಡು ಸಾಕು. ಉಳಿದು 7 ಬಿಟ್ಬಿಡವು ಕೆಲಸ ಆಗಿ ಹೋಗ್ತೈತೆ. 8ರಿಂದ ಒಂದರಿಂದ ಕೆಲಸ ಆಕತಿ. 8 ಗಂಟೆ ಹಾಕಿ ಹಾಕೊಂಡು ಕುಂದಿರ್ತಿ.
ಹೆಂಗೈತಿ ಅದರ ಅರ್ಥ. ಇವರು ಅಷ್ಟಾಂಗ ಯೋಗವನ್ನು ಮಾಡಂಗಿಲ್ಲ, ಅಷ್ಟಾಂಗ ಯೋಗ ಮಾಡಂಗಿಲ್ಲ. ಹಾಂ, ಇವರು ರಾಜಯೋಗವನ್ನು ಮಾಡ್ತಾರೆ, ಕ್ರಿಯಾಯೋಗ ರಾಜಯೋಗ ಅದರಲ್ಲಿ ಯೋಗ ಈಗ ನೀನು ಅವನು ಸನಿಯದವನ ಅದೇ ಅದಕ್ಕೆ ಹೇಳ್ಕೊತೈತೆ ಅದು. ಏ ಎಲ್ಲ ಮಂದಿ ಮೋಸ ಮಾಡೋ ಬಂದಿದೆ. ಪೊಲೀಸ್ ಪಟ್ರಸ್ ಎರಡು ಮಗಳ ಅದಾವ್ರಿ. ಐನೋ ನನಗೆ ಗೊತ್ತಾಕೈತಿ ಎಲ್ಲ ತಿಳಿತಾನೆ. ಇವು ಎಲ್ಲ ಈಗ ಭಾಳ ಮಂದಿ ಬರೀ ದೊಡ್ಡವ್ರಪ್ಪ. ಈ ರವಿಶಂಕರ್ ಗುರೂಜಿ ಎಲ್ಲ ಇವ್ರು ಏನದಾರ ಮೋಸಗಾರ್ರಿ ಇವರು. ಇದು ಹೇಳ್ತೇನೆ, ಆ ಯೋಗ ಹೇಳ್ತೇನೆ, ಈ ಯೋಗ ಹೇಳ್ತೇನೆ ಅಂತ ಬರೀ ರೊಕ್ಕ ಹುಚ್ಚೋದಾಗದವು. ಇವರು ಅಂದ್ರೆ ಪಾಪ ಪ್ರಜ್ಞೆಯನ್ನು ಬೆಳೆಸಿ ಅದಕ್ಕೆ ಪರಿಹಾರ ರೂಪವಾಗಿ ಏನಾರ ಒಂದು ಇದನ್ನ ಮಾಡ್ಕೋತ ಇರಲಿ ಅಂತೂ. ಈಗ ನಮ್ಮಲ್ಲಿ ಏನೈತೆಲ್ಲ ಸರಳ ಹಾದೈತಿ, ಸರಳ ಬಿಟ್ಟು ಯಾಕೆ ಹೋಗ್ತೀನಿ? ಅಲ್ರಿ ಅಪ್ಪ, ಈಗ ಡೈರೆಕ್ಟ್ ನಾವು ಶ್ರವಣ ಈಗ ಕೇಳ್ತೇವಲ್ರಿ, ಮತ್ತೆ ಎಲ್ಲ ಈಗ ಕೇಳಿ ನಮ್ಮಲ್ಲಿ ಉಳಿಬೇಕು, ಉಳಿದ್ರೆ ಮನನ್ ಮಾಡಕ್ ಆಗ್ತಾರೆ, ಮುಂದೆ ಇಂದ್ರಿಯಾಸನ ಆಗ್ತದೆ. ಅದಕ್ಕೆ ಉಳಿಲಪ್ಪ ಅಂದ್ರೆ ಉಳಿಲಾಕ ಅದಕ್ಕೆ ಹೇಳ್ತೀರ, ಅಂತಃಕರಣ ಗಟ್ಟಿ ಬಿರ್ಸೈತಿ ಕಲ್ಲಿನ ಗತೆ. ಹಾಂ, ಅದು ಮುದು ಆಗ್ಬೇಕು. ಮುದು ಆಗಬೇಕತ್ತ ಧ್ಯಾನ ಮಾಡತ್ ಹೇಳಿ ನಿನಗೆ. ಉಪಾಸನ ಅಂತಾರೆ ನಮ್ಮ ಶಾಸ್ತ್ರದಲ್ಲಿ, ಯೋಗ ಅಲ್ಲದು ಧ್ಯಾನ. ಧ್ಯಾನ ಅನೇಕ ಪ್ರಕಾರ ಐತಿ. ಧ್ಯಾನ ಅಂತ ಅನ್ನೋದು ಬರೀ ಒಂದ ನಿನಗೆ ಧ್ಯಾನ ಅನ್ನೋದು ಗೊತ್ತೈತಿ. ಖರೆ ಅದು ಧ್ಯೇಯಾನುಸಾರ ಧ್ಯಾನ, ಪ್ರತೀಕ ಧ್ಯಾನ, ಧ್ಯೇಯಾನುಸಾರ ಧ್ಯಾನ, ಅಹಂಗ್ರಹ ಧ್ಯಾನ, ಹೀಗೆಲ್ಲ ಧ್ಯಾನದ ಪ್ರಕಾರಗಳದಾವೆ. ತಿಳಿತಾ? ಅಂದ್ರೆ ಪ್ರತೀಕ ಧ್ಯಾನದಲ್ಲಿ ವಸ್ತು ಒಂದು ಬೇರೆ ಇರ್ತೈತಿ, ಅದ್ರದ್ದು ಅವ ಭಾವನಾ ಒಂದು ರೀತಿ ಮಾಡ್ತಿರ್ತಾನೆ. ತಿಳಿತಾ? ಕೈಯಲ್ಲಿ ಇಷ್ಟು ಲಿಂಗ ಇಟ್ಟಿರ್ತಾನ, ಅದು ಶಿವನ ಭಾವನೆ ಮಾಡ್ತಾನೆ. ಇದಕ್ಕೆ ಪ್ರತೀಕ ಧ್ಯಾನ ಅಂತಾರೆ ಶಾಸ್ತ್ರದಲ್ಲಿ. ತಿಳಿತಾ? ಈ ರೀತಿಯರ ಮಾಡ ಒಂದು. ಇಲ್ಲಂದ್ರೆ ಧ್ಯೇಯಾನುಸಾರ ಧ್ಯಾನ ಅಂದ್ರೆ ಇದಕ್ಕಿದ್ದಂಗೆ ಶಿವನ ಮೂರ್ತಿ ಹೆಂಗೈತಿ, ಜಟಾಧಾರಿ, ತ್ರಿಶೂಲ, ಡಮರು, ಕೊಳ್ಳಾಗ ಸರ್ಪಭೂಷಣ, ಹೀಗೆಲ್ಲ ಶಿವ ಹೇಗದಾನ ಅವನ ಮೂರ್ತಿಯ ಧ್ಯಾನವನ್ನು ಮಾಡೋದಕ್ಕೆ ಇದಕ್ಕೆ ಧ್ಯೇಯಾನುಸಾರ ಧ್ಯಾನ ಅಂತಾರೆ. ಇದಕ್ಕಿದ್ದಂಗೆ ಅದರಲ್ಲಿನೂ ಮತ್ತು ಆ ಪರಮಾತ್ಮ ಈ ರೀತಿ ಸಾಕಾರ ರೂಪ ತಗೊಂಡು ಮಾಡೋದು. ಯಾಕೆ ನಿರಾಕಾರಕ್ಕೆ ಭಾಳ ಮಂದಿಗೆ ಆಗೋದಿಲ್ಲದು. ಅದಕ್ಕೆ ಸಾಕಾರದಲ್ಲಿ ಬಂದು ಆ ಒಂದು ಆಕಾರ ತಾಳಲಿಕ್ಕೆ ಅವಾಗೊಂದು ಅವಕಾಶ ಇರ್ತೈತಿ. ಹಿಂಗೆ ಶಿವನ ಧ್ಯಾನ, ಸಿದ್ಧಾರೂಢನ ಧ್ಯಾನ, ಯಾವುದೇ ನಿಮ್ಮ ಇಷ್ಟ ದೇವತ ಇದ ಮಾಡತ್ತೆ ನಾವು ಹೇಳಂಗಿಲ್ಲ. ನೀ ಯಾವುದು ಮಾಡಿದ್ರೂ ಗೀತೆಯಲ್ಲಿ ಹೇಳ್ತಾನೆ, ಯೇ ಅಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ ತೇ ಅಪಿ ಮಾಮೇವ ಯಜಂತ್ಯ ವಿಧಿ ಪೂರ್ವಕಂ ಅಂತ ಹೇಳ್ತಾನೆ. ಯಾವ ದೇವ್ರ ಪೂಜೆನೂ ಮಾಡ್ತಿದ್ರು ಅವನು ನನ್ನ ಮಾಡ್ತಾನೆ, ಖರೆ ಅವ್ನಿಗೆ ಗೊತ್ತಿಲ್ಲ. ಹೀಗೈತೆ. ಅದಕ್ಕಾಗಿ ಇದು ಕಂಪ್ನಿ ಐತೆ ಬಿಡು. ಹಾಂ, ಅದಕ್ಕೆ ಈಗ ಏನಿಲ್ಲ, ಇಷ್ಟೇ ಇದೊಂದು ನಡು ಬಂದು ಹೋಗ್ಬಿಡ್ತೈತಿ. ಏನು ಮಾಡೋದು? ಅದಕ್ಕೆ ಏನು ಮಾಡೋದು? ಇಷ್ಟೇ ಭಾಳ ಹಗರ್ದಾಗದೈತಿ. ನೀನು ಪುಣ್ಯ ಕರ್ಮಗಳನ್ನು ಮಾಡು ಮತ್ತು ನಿರಂತರ ಧ್ಯಾನ ಮಾಡು. ಪುಣ್ಯಕರ್ಮ ಮಾಡಲಿಲ್ಲ ಅಂದ್ರೂ ನಡೀತೈತಿ. 1 ರಿಂದ 2 ಕೆಲಸಕ್ಕೆ ತಿಳಿತಾ? ಏನು ನೀ ಬರೇ ಕೂತ್ರ ನಿತ್ರ ನಿನಗೆ ಯಾವ ದೇವ್ರ ಮೇಲೆ ಭಕ್ತಿ ಐತಿ? ಹಾಂ, ಏನಂತ ದೇವ್ರು ಯಾವ ದೇವ್ರು ಮನೆದೇವ್ರನ್ನ ಕೇಳ್ರಪ್ಪ. ನಿರಾಕಾರ ಮಾಡ್ಬೇಕತ್ಯ. ಈಗ ನೋಡು, ನಿರಾಕಾರ ಮಾಡ್ಲಿಕ್ಕೆ ನಿನಗೆ ಬರಬೇಕಲ್ಲ. ನಿರಾಕಾರವು ಮಾಡೋದು ಒಳ್ಳೇದೈತಿ, ಬರೋದು ನಿರಾಕಾರಕ್ಕೆ ಬರೋದೈತಿ. ಕಡೆಗೆ ಪರಮಾತ್ಮ ವಾಸ್ತವಿಕ ಯಾವ ಆಕಾರ ಇಲ್ಲ ಅವಂಗೆ. ತಿಳಿತಾ? ನಿರಾಕಾರ ವಿಶೇಷಣಗಳನ್ನು ಕೇಳ್ತಾ ಬಂದೇ ಇಲ್ಲ. ಈಗ 10 ವಿಧೇಯ ವಿಶೇಷಣಗಳು, ನಿಷೇಧ ವಿಶೇಷಣಗಳಲ್ಲಿ ಹೇಳೈತಿ.
ನಿರಾಕಾರದನವ ಒಟ್ಟು ಹಾಂ, ನಿರಾಕಾರ ನಿರ್ವಿಕಾರ ನಿರುಪಮನಾಗಿ ಪರಮಾತ್ಮ ಅದಾನ. ಅವನ ಧ್ಯಾನ ಮಾಡೋದು ಕರೆ ಅಷ್ಟು ನೀ ತಿಳಿದಷ್ಟು ಹಗರಿಲ್ಲ. ನಿರಾಕಾರಕ್ಕೆ ನಿನ್ನ ವರ್ತಿ ಹಿಡಿಬೇಕಲ್ಲ. ಎಲ್ಲ ನಾನಲ್ಲ ನಮ್ದಲ್ಲ ನೀವು ಏನ್ ಮಾಡ್ತೀರ ಅದನ್ನ ಹೇಳ್ರಿ. ಇದು ಹಿಂಗೆ ಸುಮ್ನೆ. ಅವ್ವ ಶಾಸ್ತ್ರ ನಿಮಗೆ ಹೇಳ್ತಾರೆ ಪರ. ಏನು ಬಿಡ ಬಿಡಪ್ಪ ಅವ ಈಗ ಏನು ಹೋಗು ಸುಮ್ಮನೆ. ಮಗ್ಗಲ್ ಬರಲ್ರಿಪ್ಪ. ಇರಲಿ. ಅಂತೂ ಒಂದೇ ಉಪಾಯ, ನೀನು ಮಲವಿಕ್ಷೇಪ ದೋಷ ನಿವೃತ್ತಿಗಾಗಿ ನಾನು ಅಧಿಕಾರತ್ವ ಅಥವಾ ಅವೆಲ್ಲ ಸ್ಮರಣದಲ್ಲಿ ಇರುವುದಕ್ಕಾಗಿ ನಿನ್ನ ಮನಸ್ಸು ಹೃದಯ ಅವು ಇಷ್ಟು ಪಕ್ವಾಗಿರಬೇಕಾದ್ರೆ ನೀ ಧ್ಯಾನ ಮಾಡ. ಎಲ್ಲ ಬಿಡು, ಧ್ಯಾನ ಮಾಡ. ಮತ್ತು ನಾನು ನಿನಗೊಂದು ಮಂತ್ರ ಹೇಳೀನಿ. ಅದ ಕ್ರಿಯಾಯೋಗ ರೀ. ಮಾನಸಿಕ ಕಂಟಿನ್ಯೂ ಅದನ್ನೇ ಮಾಡಿದರೆ ಮತ್ತೊಂದು ಅವಶ್ಯಕತೆ ಇಲ್ಲ. ಖರೆ ಅದರದ್ದು ರೂಲ್ಸ್ ರೆಗ್ಯುಲೇಷನ್ ಹಿಡ್ಕೊಂಡು ನೀ ಅದೇ ಸ್ಥಿತಿಗೆ ಹೋಗ್ಬೇಕ. ಕ್ರಿಯಾಯೋಗ ಹೋದ್ರೆ ಅದ್ರಾಗ ಎಲ್ಲ ಅದ್ರಾಗ ಐತಿ. ನಿನ್ನ ಅಂತಃಕರಣ ಶುದ್ಧಿನೂ ಆಕ್ಕತಿ, ಏಕಾಗ್ರತೆ ಆಗ್ತತಿ, ಮತ್ತು ನಿನಗೆ ಸಮಾಧಿನೂ ಹತ್ತತಿ, ಮತ್ತು ಆತ್ಮಜ್ಞಾನೂ ಆಕತಿ. ಹಾಂ, ಅದ ಕ್ರಿಯಾಯೋಗ ಅಂತಂದ್ರೆ ಅದ ರೀ. ಅದನ್ನ ನೀವು ಹೇಳವಲ್ರಿ. ನೀ ಯೋಗಕ್ಕೆ ಹಚ್ಕೊಂಡು ಹೇಳ್ತೇನೆ ಅಂದ್ರೆ ನಾ ಕೇಳಂಗಿಲ್ಲ. ಮನೆ ಎರಡು ಆಜು ಬಾಜು ಅಂದ್ರೆ ಅದು ಮಂದಿಗೆ ಮಳ್ಳ ಮಾಡೋದಿದೆ ಹಿಂಗೆ. ಅದಕ್ಕೆ ಬೇರೆ ಹೆಸರು ಇಡ್ತೀನಿ. ನಾವು ಮಾಡೋದು ನಾವು ಧ್ಯಾನದಾಗ ಇರೋದು. ಆ? ಧ್ಯಾನಕ್ಕೆ ಕೊಡೋದು ಪರವಸನೆಗೆ ಕೊಡ್ತೀವಿ. ನೀವು ಹೇಳೋದು ಕ್ರಿಯಾಯೋಗ ಅಂದ್ರೆ ಪರವಸನೆ ಕೊಡೋದು. ನೀವು ಹೇಳಿದ್ರೆ ಇಲ್ಲಿ ಇದು ಆದ್ಯ ಚಕ್ರದಲ್ಲಿ ನೀವು ಸೋಮ ಧ್ಯಾನ ಹೇಳಿದ್ರೆ ಚಕ್ರನೂ ತಗೋಬೇಡ, ಮತ್ತೆ ಯೋಗಕ್ಕೆ ಹೋಗ್ತೀನಿ. ಚಕ್ರ ಏನು ಹೇಳೋದು ಬಿಡು ಶಿವ. ಏಲ್ತವ ಬಿಡು. ಹಾಂ, ಈಗ ಎಲ್ಲಿ ಎಲ್ಲಿಗೆ ಮುಗಿಸೋನು ಏನು ಹಾಂ? ಅದು 11 ಮುಗಿತ್ರೆ ಪರ. 211 ಪ್ರಶ್ನೆ ಮುಗಿತ್ರೆ ಪರ ಈಗ. ಮುಗೀತಾನ? ಹಾಂ, ಹೌದಾಳು. ಹಾಂ, ಹೌದು. ಈಗ 212ಕ್ಕೆ ನಿಂತೈತಿ, ಹೌದಿಲ್ಲ? ಓಂ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ.